नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 16ನೇ ಅಧ್ಯಾಯದ 19ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಅಸೂಯಾಪರರು ಕ್ರೂರರು ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಅಸರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಹರೇ ಕೃಷ್ಣ. ಹೀಗೆ ನಾವು ದೈವಿ ಹಾಗೂ ಅಸರಿ ಸ್ವಭಾವಗಳನ್ನು ಅಧ್ಯಯನ ಮಾಡ್ತಾ ಬರ್ತಿದೀವಿ. ಈ ಅಧ್ಯಾಯದಲ್ಲಿ ನೋಡಿದ್ರೆ ಪ್ರಾರಂಭದಲ್ಲಿ ದೈವಿ ಸ್ವಭಾವಗಳನ್ನ ಭಗವಂತ ನಮಗೆ ತಿಳಿಸ್ಕೊಡುವಂಥದ್ದು 1ರಿಂದ 3ನೇ ಶ್ಲೋಕ. ನಂತರ ನೋಡಿ 4ನೇ ಶ್ಲೋಕದಿಂದ ಪ್ರಾರಂಭಿಸಿ ಈಗ ಒಂದೇ ಸಮನೆ ಅಸುರಿ ಸ್ವಭಾವಗಳನ್ನು ಹೇಳ್ತಾ ಹೋಗುವಂಥದ್ದು. ನೋಡಿ, ಈ ಪದಗಳು ಹಿಂದೆ ಎಲ್ಲಾನು ಉಪಯೋಗಿಸಿರುವಂಥದ್ದು ತಮ್ಮೆಲ್ಲರಿಗೂ ಪರಿಚಯ ಇದೆ. ನೋಡಿ, ಹೀಗೆ 4ರಿಂದ ಇವೆಲ್ಲ ಶ್ಲೋಕಗಳು ಹೇಳ್ತಾ ಬಂದು ನೋಡಿ ನಿನ್ನೆ ದಿನ 18ನೇ ಶ್ಲೋಕಕ್ಕೆ ತನ್ನೆಗೆ ಸಂಬಂಧಪಟ್ಟಂಗೆ ಶುರು ಮಾಡ್ಕೊಳ್ತಾರೆ. ಮಾಂ ಅನ್ನೋ ಒಂದು ಪದ ಬಂತು. ಮಾಂ ಆತ್ಮ ಪರ ದೇಹೇಶು ಅಂತ ನಿನ್ನೆಯಿಂದ ಶುರು ಆಯ್ತು. ಅದೇ ತರ ಇವತ್ತು ಕೂಡ ಅದೇ ತರದ್ದು ಭಗವಂತನ ಪಾತ್ರ ಕೂಡ ಅಲ್ಲಿ ಬರ್ತಿರುವಂಥದ್ದು. ನೋಡಿ, ನಿನ್ನೆ ದಿನ ಏನ್ ಓದಿದ್ವಿ ಅಂದ್ರೆ, ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಅದು ಭಗವಂತನನ್ನೇ ಅಲ್ಲಿ ಹೇಳ್ತಿರೋದು. ಮಾಂ ಅಂತ ಹೇಳ್ತಿದ್ರೆ ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ, ಅಂದ್ರೆ ಕೃಷ್ಣನನ್ನ ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿಯುತ್ತಾರೆ ಅನ್ನುವಂಥದ್ದು. ಈಗ ಹಿಂಗ್ ಮಾಡಿದವರು ಕೃಷ್ಣ ಏನ್ ಮಾಡ್ತಾನೆ ಅನ್ನೋದನ್ನ ನೋಡಿ. ಇಷ್ಟೊತ್ತು ಗುಣ ಸ್ವಭಾವಗಳು ಹೇಳಿದ್ರು, ಈಗ ಕರ್ಮ ಫಲ ಈ ತರ ಮಾಡಿದವ್ರಿಗೆ ಏನೇನು ಆಗತ್ತೆ ನೋಡಿ. ಈ ರೀತಿ ಪರಮಾತ್ಮನನ್ನ ದ್ವೇಷಿಸಿ ನಿಜವಾದ ಧರ್ಮವನ್ನ ಅಳಿಯುವಂಥವ್ರು ಈ ತರದವ್ರನ್ನ ಈಗ ಏನ್ ಮಾಡ್ತಾನೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ನೋಡಿ, ನಾವು ಈ ಭೌತಿಕ ಪ್ರಪಂಚದಲ್ಲಿ ಏನ್ ಮಾಡಿದ್ರೆ ಏನಾಗತ್ತೆ ಅನ್ನುವಂಥದ್ದು ಒಂದು ವಿಶೇಷ. ನೋಡಿ, ಈ ಭೌತಿಕದಲ್ಲೇ ನಾವು ಸರ್ಕಾರದ ಮಟ್ಟದಲ್ಲಿ ಕಾನೂನು ರೀತಿಯಲ್ಲಿ ನೋಡಿದ್ರೆ ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ಸ್ ಇದಾವೆ. ಭಾರತೀಯ ದಂಡ ಸಂಹಿತೆ ಅಂತ ಇದೆ, ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು, IPC ಅಂತಿದ್ರು. ಈಗ ಭಾರತೀಯ ನೀತಿ ಸಂಹಿತೆ ಅಂತ ಮಾಡ್ಕೊಂಡಿದ್ದಾರೆ, BNS. ನೋಡಿ, ಅದ್ರಲ್ಲಿ ಇಂಥದ್ದು ಮಾಡಿದ್ರೆ ಅವ್ರಿಗೆ ಇಂಥದ್ದು ನೋಡಿ, ಅವ್ರಿಗೆ ಎಲ್ಲದಕ್ಕೂ ಒಂದು ಸೆಕ್ಷನ್ಸ್ ಅಂತ ಮಾಡಿಟ್ಟಿದ್ದಾರೆ. ಆಯಾ ಸೆಕ್ಷನ್ ಪ್ರಕಾರ ಇಂಥ ತಪ್ಪು ಮಾಡಿದ್ರೆ ಅವ್ರಿಗೆ ಈ ತರ ದಂಡನೆ, ಇದು ತಪ್ಪು ಮಾಡಿದ್ರೆ ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು, ಇಷ್ಟು ಜೈಲು ಮತ್ತೆ ಇಷ್ಟು ದಂಡ. ಈ ತರದ್ದು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ನಮ್ಮ ಭಾರತದಲ್ಲಿದೆ. ಇದು ನಾಗರಿಕ ಸಮಾಜದಲ್ಲಿ ಎಲ್ಲಾ ಕಡೆನೂ ಇರುತ್ತೆ. ಅದೇ ತರನೇ ಈ ಭೌತಿಕ ಪ್ರಪಂಚದ ಸರ್ಕಾರ ಕೂಡ ನಡೆಯುತ್ತೆ. ಭಾರತ ಸರ್ಕಾರ ಹೇಗೆ ಒಂದು ಕಾನೂನು ಅಂತ ಇಟ್ಕೊಂಡು ನಡೆಸುತ್ತೋ ಅದೇ ತರನೇ ಭೌತಿಕ ಪ್ರಪಂಚದಲ್ಲೂ ಕೂಡ ಅದೇ ತರನೇ ಇರುತ್ತೆ.
ಅದೇ ತರನೇ ನಡೆಯುತ್ತೆ. ಅದಕ್ಕೆ ಸೂಕ್ತವಾದಂತ ಅಧಿಕಾರಿಗಳು, ಜವಾಬ್ದಾರಿ ಇರೋರಿಗೆಲ್ಲರೂ ಕೂಡ ನಿಯೋಜಿತ ಆಗಿದ್ದಾರೆ. ಒಬ್ಬೊಬ್ಬನ್ ನೋಡಿ ಗಮನಿಸ್ಬೋದು ನೀವು ಹಂಗೇನೆ. ಈ ಭಾರತ ಸರ್ಕಾರ ಹೇಗೆ ನಡೆಯುತ್ತೋ ಅದೇ ತರ ಈ ಜಗತ್ತಿನ ವಿಶ್ವ ಸರ್ಕಾರ ಕೂಡ ನಡೆಯುತ್ತೆ. ನಿಮಗೆ ಗೊತ್ತು ಈ ಭಾರತ ಸರ್ಕಾರ ಯಾರು ಅಧ್ಯಕ್ಷರು ಯಾರು, ಪ್ರಧಾನ ಮಂತ್ರಿಗಳು ಯಾರು, ಅಲ್ಲಿ ಬೇರೆ ಬೇರೆ ಇತರ ಮಂತ್ರಿಗಳು, ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಗೊತ್ತು. ನಿಮ್ಮೂರು ನಿಮ್ ಗ್ರಾಮ ಮಟ್ಟಕ್ಕೂ ಕೂಡ ಒಬ್ಬ ಅಧಿಕಾರಿ ಇದ್ದಾರೆ ನೋಡಿ. ನಿಮ್ಮ ನೋಡಿ ಪಟ್ಟಣ ಪಂಚಾಯತಿ ಒಂದೊಂದು ಹಂತದಲ್ಲೂ ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಇಲ್ಲೂ ಕೂಡ ಹಂಗೇನೆ ನೋಡಿ, ಇಲ್ಲೂ ಕೂಡ ಹಂಗೆ. ಎಲ್ಲನೂ ಗಮನಿಸ್ತಿದೆ, ಅದಕ್ಕೆಲ್ಲ ಲೆಕ್ಕಾಚಾರ ಆಗ್ತಾ ಇರುತ್ತೆ. ಏನಾಗ್ತಾ ಇದೆ, ಈ ಅಪರಾಧಿಗಳ ನೋಡಿ ಇಷ್ಟು ವರ್ಣನೆಗಳು, ಇಷ್ಟು ದಿನ ನಾವೇನ್ ಓದ್ತಿದೀವಿ ಅಂದ್ರೆ ಯಾವ್ಯಾವುದನ್ನ ಅಸುರಿ ಸ್ವಭಾವಗಳು ಅಂತ ಪರಿಗಣಿಸ್ತಾರೆ ಅಂತ ಹೇಳಿ, ಈಗ ಅವ್ರಿಗೆ ಏನ್ ದಂಡನೆ ಅಂತ ನೋಡಿ ಇದು ಅರ್ಥ ಮಾಡ್ಕೊಂಡವರು ಏನ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅಸುರಿ ಸ್ವಭಾವಗಳನ್ನ ಸಾಧ್ಯವಾದಷ್ಟು ದೂರ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಹೆಂಗೆ ಕಾನೂನು ತಿಳುವಳಿಕೆ ಇರ್ತಾರೋ, ಸಂವಿಧಾನ, ಕಾನೂನು, ಕಟ್ಟಳೆ, ನಿಯಮಗಳು ಗೊತ್ತಿದ್ದವರು ಅವುಗಳನ್ನ ಅನುಸರಿಸಿ ನಡೆಯಕ್ ಪ್ರಯತ್ನ ಮಾಡ್ತಾರೋ ಆತರ ನೋಡಿ. ನನ್ಗೆ ಕಾನೂನು ಮುರಿದು ನನ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಕಾನೂನು ಬಿಡುತ್ತಾ? ಯಾರನ್ನೋ ಕೊಲೆ ಮಾಡ್ಬಿಟ್ಟು ನನಗೆ ಕೊಲೆ ಮಾಡಿದ್ರೆ ಈ ತರ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತಾರ? ಬಿಡೋದಿಲ್ಲ, ಬಿಡೋದೇ ಇಲ್ಲ. ಅದೇ ತರನೇ ಇಲ್ಲೂ ಕೂಡ ನೋಡಿ, ಇಗ್ನರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್, ಹಂಗೆಲ್ಲ ಬಿಡೋದಿಲ್ಲ. ಅದೇ ತರ ಇದು ಕೂಡ ನೋಡಿ. ಅದನ್ನೇ ಹಿಂದಿನ ಶ್ಲೋಕಗಳಲ್ಲೆಲ್ಲಾನು ಶಾಸ್ತ್ರಗಳನ್ನು ಓದೋದ್ರ ಬಗ್ಗೆ ನಾವು ಹಿಂದೆ ಓದಿದ್ವಿ. ಮೊನ್ನೆ ಇದೇ ತುಂಬಾ ಚರ್ಚೆ ಆಯ್ತು. ಶಾಸ್ತ್ರಗಳ ಬಗ್ಗೆ ಈಗ ಚರ್ಚೆ ಆಗುತ್ತೆ, ಮುಂದಿನ ಶ್ಲೋಕಗಳಲ್ಲೂ ಕೂಡ ಬರುತ್ತೆ. ಈಗ ಹಿಂದೆ ಶ್ಲೋಕಗಳಲ್ಲೂ ಕೂಡ ನಾವು ಶಾಸ್ತ್ರಗಳನ್ನ ಓದೋದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡಿದೀವಿ. ಅಂದ್ರೆ ಈ ಕಾನೂನು, ಈ ಭೌತಿಕ ಜಗತ್ತಿನ ಕಾನೂನು ಪುಸ್ತಕಗಳು ಅಂತ ಶಾಸ್ತ್ರಗಳು ಅಂದ್ರೆ ನೋಡಿ. ಹಂಗೆ ಇಲ್ಲಿ ಏನು ಆ ಸ್ವಭಾವ ಅಂದ್ರೆ ಅಸೂಯಾಪರರು. ನಾವು ಹಿಂದೆ ಅರಿಷಡ್ ವರ್ಗಗಳ ಬಗ್ಗೆ ಓದಿದ್ವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನೋಡಿ ಮಾತ್ಸರ್ಯ ಅನ್ನೋದೇ ಅಸೂಯೆ. ಈ ಈ ಉಳಿದ ನೋಡಿ ಐದನ್ನ ಎಲ್ಲೋ ಒಂದ್ ಕಡೆ ಹೆಂಗಾದ್ರೂ ಬಳಸ್ಕೊಳಕ್ ಏನಾದ್ರೂ ಒಂದ್ ಸ್ವಲ್ಪ ಅವಕಾಶ ಇರುತ್ತೆ. ಆದ್ರೆ ಹೊಟ್ಟೆ ಕಿಚ್ಚು, ಅಸೂಯೆ, ಮಾತ್ಸರ್ಯ ಮಾತ್ರ ಆಗಲ್ಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ನೋಡಿ. ಹಂಗೆ ಹೊಟ್ಟೆ ಕಿಚ್ಚು ಯಾಕಾಗತ್ತೆ, ಎಲ್ಲಿಂದ ನೋಡಿ? ಇಲ್ಲಿ ನೋಡಿದ್ರೆ ಅಹಂಕಾರದಿಂದ ಶುರು ಆಗತ್ತೆ ನೋಡಿ. ಯಾರಿಗೆ ತುಂಬಾ ಅಹಂಕಾರ ಇರುತ್ತೋ ಅವರು ಬೇರೆಯವರ ಬೆಳವಣಿಗೆ, ಬೇರೆಯವ್ರಿಗೆ ಒಳ್ಳೇದಾಗೋದನ್ನ ಸಹಿಸ್ಕೊಳಕ್ಕಾಗಲ್ಲ. ಅಸೂಯೆ, ಹೊಟ್ಟೆ ಕಿಚ್ಚು ನೋಡಿ. ದುರ್ಯೋಧನನಿಗೆ ಲೆಕ್ಕ ತಗೊಂಡ್ರೆ, ನಿನ್ನೆ ನಾವು ಕಥೆ ಓದ್ತಿದ್ವಿ, ಕೇಳ್ತಿದ್ವಿ. ಈ ಧೃತರಾಷ್ಟ್ರ ತನ್ನ ತಮ್ಮನ ಮಕ್ಕಳು, ಪಾಂಡುರಾಜನ ಮಕ್ಕಳು ಪಾಂಡವರಿಗೆ ನೋಡಿ ಖಾಂಡವ ಪ್ರಸ್ಥ ಅಂತ ಹೇಳಿ ಏನು ಬೇಡದೇ ಇರೋಂತ ಒಂದು ಪ್ರದೇಶವನ್ನ ಕೊಟ್ಬಿಡ್ತಾನೆ ನೋಡಿ. ಅವ್ರ ಇಬ್ರು ಮಧ್ಯದಲ್ಲಿ, ಈ ದುರ್ಯೋಧನ ಮತ್ತೆ ಪಾಂಡವರು, ಇವ್ರ ಮಧ್ಯದಲ್ಲಿ ನೋಡಿ ರಾಜ್ಯಕ್ಕೋಸ್ಕರ ನೋಡಿ ಅವ್ರ ಕಿತ್ತಾಟ ನಡೀತಿರುತ್ತೆ. ಅದು ಅವ್ರ ಹಕ್ಕು. ಪಾಂಡು ರಾಜನಾಗಿರ್ತಾನೆ, ರಾಜನಾಗಿದ್ದಾಗ ಆತ ತೀರ್ಕೊಳ್ತಾನೆ. ಸಹಜವಾಗಿನೇ ನೋಡಿ ರಾಜನ ಮಗ ರಾಜನಾಗ್ಬೇಕು, ಅಥವಾ ಆ ಕುಲದಲ್ಲಿ ಯಾರು ಹಿರಿಯವನೋ, ವಯಸ್ಸಲ್ಲಿ ಹಿರಿಯವನೋ, ಶ್ರೇಷ್ಠನೋ, ಎಲ್ಲ ಗುಣಗಳಲ್ಲಿ ಅವನು ಸಹಜವಾಗಿ ಆಗ್ಬೇಕು ನೋಡಿ. ಇಲ್ಲಿ ಧೃತರಾಷ್ಟ್ರ ತನ್ನ ಕಣ್ಣಿಲ್ಲ ಅಂತೇಳಿ ಆತ ಹಿರಿಯವನಾದ್ರೂ ಕೂಡ ಕಣ್ಣಿಲ್ದವನ್ನ ರಾಜನ್ ಮಾಡಕ್ ಆಗೋದಿಲ್ಲ. ಯಾಕೆ? ಪ್ರಜೆಗಳನ್ನ ಕಷ್ಟ ಸುಖನೆಲ್ಲ ನೋಡ್ಬೇಕಲ್ವಾ, ಯಾವ್ದು ಸರಿ ತಪ್ಪು ಎಲ್ಲ ನೋಡ್ಬೇಕಿತ್ತು. ಹಂಗಾಗಿ ನೋಡಿ ಧೃತರಾಷ್ಟ್ರನ್ ಮಾಡ್ಲಿಲ್ಲ, ಪಾಂಡವನ್ ಮಾಡ್ಲಿ ನೋಡಿ. ಅಲ್ಲೇ ಆತನಿಗೆ ಅಸೂಯೆ ಬಂತು ನೋಡಿ. ಆ ಕಣ್ಣಿಲ್ಲ, ಹಿಂದಿನ ಕರ್ಮಗಳು, ಹಿಂದಿನ ನೋಡಿ ಇಲ್ಲೇ ಹೇಳ್ತಿದ್ದೀರಲ್ವಾ ನೋಡಿ, ಅಸುರಿ ಜೀವವರ್ಗಳಿಗೆ ತಳ್ಳುತ್ತೇನೆ. ಕೃಷ್ಣ ಅಂತ ಜನ್ಮಗಳನ್ನು ಕೊಡ್ತಾನೆ, ಧೃತರಾಷ್ಟ್ರನ ಕಣ್ಣಿಲ್ದೆ ಹುಡ್ತಾನೆ ನೋಡಿ. ಅದಕ್ಕೆ ಕಾರಣಗಳೆಲ್ಲ ಏನೇನೋ ಇರ್ತವೆ ನೋಡಿ. ಆತನ ಇದಕ್ಕೆ ಹಲವಾರು, ಒಂದು ಕಾರಣ ಇರೋದಿಲ್ಲ. ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ ಅದಕ್ಕೆ ನಿರ್ದಿಷ್ಟ ಇದೇ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ.
ಅದು ಸಂಕೀರ್ಣ, ಕಾಂಪ್ಲೆಕ್ಸ್. ನೋಡಿ, ಹಲವಾರು ಕಾರಣಗಳು ಇರ್ತವೆ. ಅವೆಲ್ಲ ಸೇರ್ಕೊಂಡು ಒಂದು ಫಲ ಬರುತ್ತೆ ನೋಡಿ. ನೋಡಿ, ಒಂದು ಮರದಲ್ಲಿ ಒಂದು ಹಣ್ಣು ಬರ್ಬೇಕು ಅಂದ್ರೆ ಅದಕ್ಕೆ ಏನೇನೆಲ್ಲ ಆಗ್ಬೇಕು ನೋಡಿ. ಅದಕ್ಕೆ ಪೋಷಕಾಂಶ ಮಣ್ಣಲ್ಲಿಂದ ಬರಬೇಕು, ನೀರು ಬೇಕು, ಸೂರ್ಯನ ಬೆಳಕು ಬೇಕು ನೋಡಿ. ಅದಕ್ಕೆ ಬೇಕಾದಂತ ಇಂಗಾಲದ ಡೈಆಕ್ಸೈಡ್ ಒಂದು ಮರ ನೋಡಿ ಅದನ್ನು ತಗೊಂಡು ನೋಡಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡ್ಬೇಕು ನೋಡಿ. ಎಷ್ಟೊಂದು ಕಾರಣಗಳು ಬರ್ತವೆ ನೋಡಿ, ಒಂದಲ್ಲ. ಅದೇ ತರನೇ ಒಬ್ಬ ವ್ಯಕ್ತಿ ಹುಟ್ಟೋದಕ್ಕೂ ಕೂಡ ಹಲವಾರು ಕಾರಣಗಳಿರ್ತವೆ ನೋಡಿ. ನೀವು, ನಾವು ನೋಡಿ, ಮಕ್ಕಳು ಇವರೆಲ್ಲರೂ ಒಂದು ಕಾರಣದಿಂದ ಹುಟ್ಟೋದಿಲ್ಲ, ಹಲವಾರು ಕಾರಣಗಳ ಮಿಶ್ರಣ ಆಗಿ ನೋಡಿ ಹುಟ್ಟುತ್ತಾರೆ ನೋಡಿ. ಹಂಗೆ ಧೃತರಾಷ್ಟ್ರನು ಕೂಡ ಹುಟ್ಟುತ್ತಾನೆ ನೋಡಿ. ಪಾಂಡು ಕೂಡ ಹುಟ್ಟುತ್ತಾನೆ ನೋಡಿ. ಪಾಂಡು ರಾಜ ಆಗ್ತಾನೆ ನೋಡಿ. ಮುಂದೆ ಯಾರಾಗ್ಬೇಕು ಅನ್ನುವಂಥದ್ದು, ಪಾಂಡು ಹೋಗ್ತಾನೆ, ಅನಿವಾರ್ಯವಾಗಿ ಧೃತರಾಷ್ಟ್ರನನ್ನೇ ರಾಜ ಮಾಡ್ತಾರೆ ನೋಡಿ. ನಂತರ ಈಗ ಯುಧಿಷ್ಠಿರ ಮಹಾರಾಜ ಇದ್ದಾನೆ, ದುರ್ಯೋಧನ ಇದ್ದಾನೆ. ಈಗ ಇವರಲ್ಲಿ ಮತ್ತೆ ಕಿತ್ತಾಟ. ಧೃತರಾಷ್ಟ್ರ ತನ್ನ ಮಗನ್ಗೆ ರಾಜ್ಯ ಕೊಡ್ಬೇಕು ಅಂತ ಆಸೆ ನೋಡಿ. ಕುರುಡುತನ, ಕುರುಡು ಪ್ರೀತಿ. ಆತನು ಯಾವ್ದು ಸರಿ ಯಾವ ತಪ್ಪೆಲ್ಲ ನೋಡೋದಿಲ್ಲ. ತಾನು ಅಧಿಕಾರ ಪಡ್ಕೋಬೇಕಿತ್ತು, ತನ್ನ ಮಗನ್ಗೆ ಹೋಗ್ಬೇಕು ಅಂತ ಆತನದೊಂದು ತಾತ್ಕಾಲಿಕ ಒಂದು ವ್ಯವಸ್ಥೆ ಆಗಿತ್ತು ಧೃತರಾಷ್ಟ್ರನ್. ಕಣ್ಣಿಲ್ದೆ ಇದ್ದವನು ರಾಜನಾಗಬಾರ್ದು, ನಿಜವಾಗ್ಲೂ ಹೇಳ್ಬೇಕಾದ್ರೆ. ಆದ್ರೆ ಹೆಂಗ್ ಮಾಡಿದ್ರು ಅಂದ್ರೆ ಅನಿವಾರ್ಯ, ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇನೆ. ಆ ರಾಜನ ಮಗ ವಯಸ್ಸಿಗೆ ಬರೋವರೆಗೂ ವ್ಯವಸ್ಥೆ, ತಾತ್ಕಾಲಿಕ ವ್ಯವಸ್ಥೆ ಅಂತ ಮಾಡಿದ್ದು. ಅದು ಧೃತರಾಷ್ಟ್ರನೇ ಹಂಗೆ ದ್ರುತವಾಗಿ ರಾಷ್ಟ್ರವನ್ನು ಇಟ್ಕೊಂಡು ಹೋದ ನೋಡಿ. ಅಲ್ಲಿ ದುರ್ಯೋಧನ ಹೆಂಗೆ ಬೆಳಿತಾನೆ ಅಂದ್ರೆ, ಧೃತರಾಷ್ಟ್ರ ಹೆಂಗ್ ಬೆಳೆಸ್ತಾನೆ ಅಂದ್ರೆ ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿಂದ ನೋಡಿ. ಆತನನ್ನ ನರಾಧಮನಾಗಿ ನೋಡಿ. ನಾವು ಭಗವದ್ಗೀತೆ ಹಿಂದಿನ ಶ್ಲೋಕದಲ್ಲಿ 4 ಜನ ಕೃಷ್ಣನ ಹತ್ರ ಬರೋದಿಲ್ಲ ಅಂತ ಓದಿದ್ವಿ. ಯಾರ್ಯಾರು? ಮೂಢರು, ಅಧಮರು, ಅಸುರಿ, ಅಧಮರು, ಶ್ರುತಿಹೀನರು. ಮಾಯಾಪಹೃತ ಜ್ಞಾನ, ಆಸುರಿ ಭಾವಮಾಶ್ರಿತ ನೋಡಿ. ಮೂಢ, ನರಾಧಮ ನೋಡಿ, ಮಾಯಾಪಹೃತ ಜ್ಞಾನ, ಆಸುರಿ ಭಾವಮಾಶ್ರಿತ ನೋಡಿ. ಅಲ್ಲಿ ಆಸುರಿ ಭಾವಮಾಶ್ರಿತಕ್ಕೆ ದುರ್ಯೋಧನನ ಉದಾಹರಣೆ ಕೊಡ್ತಾರೆ ನೋಡಿ. ಅಲ್ಲಿ ಈ ನೋಡಿ, ಹಂಗೆ ದುರ್ಯೋಧನ ಹಸ್ತಿನಾಪುರಕ್ಕೆ ರಾಜನಾದ್ರೆ ಯುಧಿಷ್ಠಿರ ಮಹಾರಾಜನಿಗೆ ಏನೂ ಇಲ್ಲದೆ ಇರುವಂತ ಖಾಂಡವ ಪ್ರಸ್ಥವನ್ನ ಕೊಟ್ಬಿಡ್ತಾರೆ. ಈಗ ಖಾಂಡವ ಪ್ರಸ್ಥವನ್ನ ಕೃಷ್ಣ ಬಲರಾಮರ ಸಹಾಯದಿಂದ ನೋಡಿ ಅದನ್ನ ಇಂದ್ರಪ್ರಸ್ಥವಾಗಿ ಮಾಡ್ಕೊಳ್ತಾರೆ ನೋಡಿ. ಇಂತಹ ಒಂದು ಹಿನ್ನೆಲೆಯಲ್ಲಿ ಆ ನೋಡಿ ರಾಜಸೂಯ ಯಜ್ಞ ಮಾಡುವಂತ ಒಂದು ಸಂದರ್ಭ. ಅರಮನೆಯನ್ನ ಅಂತದ್ದು ಕಟ್ಟಿ ನೋಡಿ. ಧೃತರಾಷ್ಟ್ರ, ದುರ್ಯೋಧನ ಇವ್ರನ್ನೆಲ್ಲರೂ ದಾಯಾದಿಗಳಲ್ವಾ, ಕರೀತಾರೆ ನೋಡಿ. ಬಂದಂತ ದುರ್ಯೋಧನ ಅಲ್ಲಿನ ರಾಜವೈಭವ, ಮಯಾದಾನವ ಕಟ್ಕೊಟ್ಟಿರ್ತಾನೆ ಅವ್ರಿಗೆ ನೋಡಿ. ಬಹಳ ವಿಶೇಷವಾಗಿರುತ್ತೆ ಆ ಒಂದು ಅರಮನೆ ನೋಡಿ. ಆತನಿಗೆ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ ನೋಡಿ, ಅಸೂಯೆ ಶುರುವಾಗುತ್ತೆ ನೋಡಿ. ಇದು ಅಸುರನ ಸ್ವಭಾವ. ದುರ್ಯೋಧನನ್ ಏನಕ್ಕೆ ಹೋಲಿಸ್ತಾರೆ, ಆತನ ಯಾರು ಅಂದ್ರೆ ಕಲಿಪುರುಷನ ಅವತಾರ ಅಂತ ಹೇಳ್ತಾರೆ ನೋಡಿ. ಕಲಿಯುಗದಲ್ಲಿ ಈ ಗುಣಗಳು ತೀವ್ರವಾಗಿರುತ್ತೆ ನೋಡಿ. ಯಾವ ಮಟ್ಟಕ್ಕೆ ಅಂದ್ರೆ ಒಂದೇ ಕುಟುಂಬದಲ್ಲೇ ನೋಡ್ಬೋದು ನೀವು ನೋಡಿ. ಅಣ್ಣ ತಮ್ಮಂದ್ರಲ್ಲೇ, ಅಕ್ಕ ತಂಗಿರಲ್ಲೇ ನೋಡಿ ಇಂಥವುಗಳನ್ನು ಕಾಣ್ಬೋದು ನೀವು, ಅಸೂಯೆಗಳು ಕಾಣ್ಬೋದು ನೋಡಿ. ಬೇರೆಯವರು ಹೆಂಗಾದ್ರೂ ಮೆಚ್ಕೋಬಹುದು, ಆದ್ರೆ ಹತ್ತಿರ ಸಂಬಂಧಿಗಳು ನೋಡಿ ಬಹಳ ವ್ಯತ್ಯಾಸವಾಗಿ ಕಾಣ್ತಾರೆ ಅಸೂಯೆ. ದುರ್ಯೋಧನ ಬರ್ತಾನೆ ನೋಡಿ, ಅರಮನೆ ನೋಡ್ತಾನೆ, ಹೊಟ್ಟೆ ಕಿಚ್ಚು ನೋಡಿ. ಅಲ್ಲಿ ಎಲ್ಲೋ ನೀರ್ ಹರಿತಾ ಇರೋ ತರ ಹೋಗುತ್ತೆ, ಅಲ್ಲಿ ನೋಡಿದ್ರೆ ನಡ್ಕೊಂಡು ಹೋಗ್ತಾರೆ ಜನ ಅದ್ರ ಮೇಲೆ. ಇನ್ನೊಂದ್ ಕಡೆ ನಿಜವಾಗ್ಲೂ ನೀರ್ ಇರುತ್ತೆ, ಅಲ್ಲಿ ಅದೇ ತರ ಇದು ನಡ್ಕೊಂಡು ಹೋಗ್ಬೋದು ಅಂತ ಹೋದ್ರೆ ನೀರಾಗ ಬಿದ್ದೋಗ್ಬಿಡ್ತಾರೆ. ಇದನ್ನ ನೋಡಿ ನಕ್ ಬಿಡ್ತಾರೆ ಅಲ್ಲಿದ್ದಂತ ಸ್ತ್ರೀಯರು ನೋಡಿ. ದ್ರೌಪದಿ, ಇದು ಸಹಜ ಅಲ್ವಾ ನೋಡಿ. ಈಗ ಅಸೂಯೆಗೆ ಹಂಗೆ ಇರುತ್ತಾ ನೋಡಿ. ಅಹಂಕಾರ ಇರುತ್ತಲ್ವಾ, ಆತನ ಪ್ರತಿಷ್ಠೆಗೆ ಅವಮಾನ ಆದಂಗ ಆಯ್ತು ನೋಡಿ. ಈಗ ಸೇಡು ನೋಡಿ, ಅದನ್ನೇ ಹಿಂದಿನ ಶ್ಲೋಕದಲ್ಲೆಲ್ಲ ನಾವು ಓದಿದ್ದು. ಇವೆಲ್ಲ ಒಂದು ಬಿಟ್ಟು ಇನ್ನೊಂದು ಇರೋದಿಲ್ಲ. ಇವೆಲ್ಲ ಗಾಢವಾದಂತ ಅಣ್ಣ ತಮ್ಮಂದ್ರು, ಸ್ನೇಹಿತರು ನೋಡಿ. ಅಹಂಕಾರ,
ಅಸೂಯೆಗೆ ಕಾರಣ ಆಗುತ್ತೆ. ನೋಡಿ, ಅಸೂಯೆ, ಅಹಂಕಾರ, ನಾನು ನನ್ನದು ಅನ್ನುವಂಥದ್ದು ತೀವ್ರವಾಗಿರುತ್ತೆ. ನೋಡಿ, ಅಹಂಕಾರಿಗಳಿಗೆ ಅಸೂಯೆ ಜಾಸ್ತಿ ಇರುತ್ತೆ. ಅಹಂಕಾರ ಅಸೂಯೆ ಯಾರಿಗ್ ಬರುತ್ತೆ ಅಂದ್ರೆ ಬಲ ಇದ್ರೆ. ನೋಡಿ, ಅಲ್ಲಿ ಬಲ ಬೇಕು. ಇಲ್ಲಿದ್ರೆ ಬಡವನ್ ಕೋಪ ದವಡೆಗ್ ಮೂಲ ಅಂತ. ನೋಡಿ, ಬಲ, ನೋಡಿ, ದರ್ಪ, ಕಾಮ, ಕ್ರೋಧ ಇವುಗಳೆಲ್ಲ ಮೇಳೈಸ್ಕೊಂಡಿರುತ್ತೆ ವ್ಯಕ್ತಿಯಲ್ಲಿ. ನೋಡಿ, ಹಂಗೆ ದುರ್ಯೋಧನ ಅವಮಾನಿತನಾಗ್ತಾನೆ. ಆತನಿಗೆ ನೋಡಿ ಕ್ರೋಧ ಬರುತ್ತೆ, ಕಾಮ ಬರುತ್ತೆ, ಇದನ್ನ ನಾನು ಕಿತ್ಕೋಬೇಕು, ನೋಡಿ ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು, ದರ್ಪ ತೋರಿಸ್ತಾನೆ. ಆಮೇಲೆ ನೋಡಿ ಆತನ ಒಂದು ಯೋಜನೆ ಮಾಡ್ತಾನೆ. ನೋಡಿ, ಅದನ್ನ ಕೆಲಕ ಸಹಾಯ ಮಾಡಕ್ಕೆ ಶಕುನಿ ಅಂತ ಒಬ್ಬ ಇರ್ತಾನೆ. ನೋಡಿ, ಹಿಂಗೆ ಒಂದು ದುಷ್ಟಕೂಟ. ಒಬ್ಬೊಬ್ರೆ ಬಹಳ ಅಪಾಯಕಾರಿ ಅಲ್ಲ. ಈ ತರದೊಂದು ದುಷ್ಟಕೂಟ ಸೇರ್ಕೋತು ನೋಡಿ, ಅವ್ರಿಗೆ ಒಬ್ರಿಗೊಬ್ರು ಇನ್ನೊಬ್ರು ಬಲ ತಗೊಂಡ್ಬಿಡ್ತಾರೆ. ಇದು ನಾಯಿಗಳಲ್ಲೂ ನೋಡ್ಬೋದು. ಒಂಟಿ ನಾಯಿ ಆಕ್ರಮಣ ಮಾಡಲ್ಲ, ಗುಂಪಲ್ಲಿರೋ ನಾಯಿಗಳು ಆಕ್ರಮಣ ಮಾಡ್ತವೆ. ನೋಡಿ, ನೋಡಿ ಹಿಂಗೆ ನಾವು ಕೂಡ, ನಾನು ನಮ್ಮವರೆಲ್ಲ ನನ್ನ ಜೊತೆ ಇದ್ದಾರೆ, ನಮ್ಮವರೆಲ್ಲ ಇದ್ದಾರೆ ಅಂದ್ರೆ ಸ್ವಲ್ಪ ದಿಮಾಕ್ ಜಾಸ್ತಿ ಮಾಡ್ತಾರೆ. ನೋಡಿ, ಒಬ್ನೇ ಇದ್ದಾನೆ ಅಂದ್ರೆ ಹೆಚ್ಚಿಗೆ ಎಗರಾಡೋದಿಲ್ಲ. ನಮ್ಮವರೆಲ್ಲ ಹಿಂದೆ ನನ್ನ ಜೊತೆ ಜೊತೆಗಿದ್ದಾರೆ ಅಂತಂದ್ರೆ ಸ್ವಲ್ಪ ಎಗರಾಡೋದು ಜಾಸ್ತಿ. ನೋಡಿ, ಈ ತರದೆಲ್ಲವೂ ಕಾಣ್ಬೋದು. ನೋಡಿ, ದುರ್ಯೋಧನ ಇವಾಗ ಏನ್ ಮಾಡ್ತಾನೆ, ಛಲವನ್ನ ಸಾಧಿಸ್ತಾನೆ. ಛಲದೋಳ್ ದುರ್ಯೋಧನ ಅಂತ ನೋಡಿ ಗದಾಯುದ್ಧದಲ್ಲಿ ರನ್ನ ಹೇಳ್ತಾರೆ. ನೋಡಿ, ಈಗ ಅಸೂಯೆ ಅಸೂಯೆ ಬೆಳೀತು ದುರ್ಯೋಧನನಿಗೆ. ನೋಡಿ, ಈಗ ಅಸೂಯೆ ಇಟ್ಕೊಂಡು ಏನ್ ಮಾಡ್ಬೇಕು, ತನ್ನ ಕ್ರೂರತನ ತೋರಿಸ್ಬೇಕು. ನೋಡಿ, ಕ್ರೂರತನ ತೋರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೋಡಿ ಏನಾದ್ರೂ ನರಾಧಮರ ಕೆಲಸ ಮಾಡ್ಬೇಕು. ಏನ ನರಾಧಮ, ಮೋಸ ಮಾಡಿ ನೋಡಿ ಅವರನ್ನ ಆಹ್ವಾನ ಮಾಡಿ ಜೂಜಾಡಕ್ಕೆ. ನೋಡಿ, ಯುದ್ಧ ಅಲ್ಲ, ನರಾಧಮರು ಏನ್ ಮಾಡ್ತಾರೆ, ಮೋಸ ತಂತ್ರ ಮಾಡ್ತಾರೆ. ಧರ್ಮ ಯುದ್ಧ ಎಲ್ಲ ಮಾಡೋದಿಲ್ಲ. ನೋಡಿ, ತಂತ್ರ ಮಾಡಕ್ ಹೋಗ್ತಾರೆ, ನರಾಧಮರ ಕೆಲಸ ಮಾಡ್ತಾರೆ. ನೋಡಿ, ಇನ್ನೊಂದಕ್ಕೆ ಹೆಂಗೆ ಸಂಬಂಧಗಳು ಬೆಳ್ಕೋತ. ನೋಡಿ, ಒಂದಕ್ಕೆ ಇನ್ನೊಂದು ಕಾರಣ ಆಗತ್ತೆ. ನೋಡಿ, ಇದು ಬಹಳ ವಿಶೇಷವಾಗಿ ಗಮನಿಸ್ಬೇಕು. ನರಾಧಮರ ಕೆಲಸ ಮಾಡ್ತಾರೆ. ಏನ್ ನರಾಧಮರ ಕೆಲಸ, ಪಗಡೆ ಆಡೋದು. ಯುದ್ಧ ಮಾಡೋದಿಲ್ಲ, ರಾಜ್ಯಕ್ಕೆ ಇಂದ್ರಪ್ರಸ್ಥವನ್ನ ಕಿತ್ಕೊಳ್ಳೋಕೆ ಯುದ್ಧಕ್ಕೆ ಹೋಗೋದಿಲ್ಲ, ಜೂಜಾಡೋದು, ಪಗಡೆ ಆಡೋದು. ನೋಡಿ, ಕ್ಷತ್ರಿಯರಿಗೆ ನೋಡಿ ಈ ತರದ್ದು ಯುದ್ಧ, ಪಗಡೆ, ಜೂಜು, ನೋಡಿ ಈ ತರದ್ದೆಲ್ಲನೂ ಬಹಳ ಇಷ್ಟ. ಅವರು ರಜೋಗುಣ. ನೋಡಿ, ಯಾರಾದ್ರೂ ಈ ತರ ಆಹ್ವಾನ ಮಾಡಿದ್ರೆ ಸ್ವೀಕರಿಸಲೇಬೇಕು ಅವರು. ನೋಡಿ, ಅದೇ ಕ್ಷತ್ರಿಯ ಧರ್ಮ. ನೋಡಿ, ಸವಾಲ್ ಸ್ವೀಕರಿಸ್ಬೇಕು. ಪಗಡೆ ಆಡಕ್ ಕರೆದ್ರೆ ಪಗಡೆ ಆಡ್ಬೇಕು, ಮಲ್ಲ ಯುದ್ಧ ಮಾಡಕ್ ಕರೆದ್ರೆ ಮಲ್ಲ ಯುದ್ಧ ಮಾಡ್ಬೇಕು, ಗದಾ ಯುದ್ಧ ಕರೆದ್ರೆ ಗದಾ ಯುದ್ಧ ಮಾಡ್ಬೇಕು. ನೋಡಿ, ಅವರು ಏನು ಪಂಥ ಕೊಡ್ತಾರ ಅದು. ನೋಡಿ, ಹಂಗೆ ನರಾಧಮನ್ ಕೆಲಸ ಮಾಡ್ತಾನೆ. ನೋಡಿ, ನರಾಧಮನ್ ಕೆಲಸ ಮಾಡಿ ಅಲ್ಲಿ ನೋಡಿ ಮೋಸದಿಂದ ಜೂಜಾಟದಲ್ಲಿ ಶಕುನಿ ಸಹಾಯ ತಗೊಂಡು ಅವ್ರನ್ನ ಸೋಲಿಸ್ತಾರೆ. ಈಗೇನ್ ಮಾಡ್ಬೇಕು, ನೋಡಿ ಕ್ರೂರ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು, ನೋಡಿ ದ್ರೌಪದಿಯ ಸೀರೆಯನ್ನ ಸೆಳೆಯೋದು. ನೋಡಿ, ಅವಮಾನಿಸೋದು, ಅಪಮಾನಿಸೋದು. ಹಿಂದೆ ನೀನ್ ಹಂಗ್ ಮಾಡಿದ್ದಲ್ಲ ಇಂದ್ರಪ್ರಸ್ಥದಲ್ಲಿ, ಇವಾಗ ನಾನು ನಿನಗೆ ಹಿಂಗ್ ಮಾಡ್ತೀನಿ. ನೋಡಿ, ಇದು ಈ ಅಸುರರಲ್ಲಿ ಗಾಢವಾಗಿರುತ್ತೆ. ಇವೆಲ್ಲ ಓದಿ ಕೇಳಿ ಏನ್ ಮಾಡ್ಬೇಕೀಗ, ಅಸೂಯಾಪರರು, ಕ್ರೂರರು, ನರಾಧಮರು. ನೋಡಿ, ಹಿಂದಿನ ಶ್ಲೋಕಗಳಲ್ಲಿ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ. ನೋಡಿ, ಅದ್ರ ಹಿಂದಿನ ಶ್ಲೋಕಗಳಲ್ಲಿ ನೋಡಿ ತಮ್ಮ ಏನ್ ಮಾಡ್ಬೇಕೀಗ, ಇವೆಲ್ಲ ಗೊತ್ತಾಯ್ತಲ್ಲ. ಈಗ ಮಾಡಿದ್ರೆ ಏನಾಯ್ತು ಅಂತ ನಾವು ತಿಳ್ಕೊಂಡು ಬದ್ಲಾಗ್ಬೇಕು ಪ್ರಭು. ನಾವು ದೇವಿ ಸ್ವರೂಪನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಪ್ರಭುಜಿ, ಆವಾಗ್ಲೇ ಇದೆಲ್ಲ ಹೋಗುತ್ತೆ. ಪ್ರಭಾವ ನಮ್ಮಲ್ಲಿ ಎಲ್ಲಿದೆ ಅಂತ ಕಂಡ್ಕೋಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಎಲ್ಲಾ ಮೂಲ ಭಗವಂತ ಅನ್ನೋದನ್ನ ನಾವು ಅರ್ತ್ಕೊಂಡ್ರೆ ಅದೆಲ್ಲ ಹೋಗ್ಬಿಡುತ್ತೆ ಪ್ರಭುಜಿ ಆಕ್ಚುಲಿ. ನೋಡಿ, ಕರೆಕ್ಟ್ ಪ್ರಭುಜಿ. ನೋಡಿ, ಅಲ್ಲಿ ಅಹಂಕಾರ ನೋಡಿ ಸರಿಯಾದ ತಿಳುವಳಿಕೆ ಯಾರಿಗೆ ಸೇರಿರೋದು ಇದೆಲ್ಲ, ಈಶಾವಾಸ್ಯಂ ಇದಂ ಸರ್ವಂ. ಈ ಮನದಟ್ಟು ಮಾಡ್ಕೊಂಡ್ರೆ ನಾನ್ ಯಾರಿಗೆ ಸೇರಿರೋನು, ನನ್ನ ಕರ್ತವ್ಯ ಏನು, ನಾನು ಏನ್ ಮಾಡ್ಬೇಕು, ನಾನು ಮಾಡ್ತಿದ್ದೀನಿ,
ನೋಡಿ, ನನ್ನ ಬಲಕ್ಕೆ ಮೂಲ ಯಾವುದು? ನೋಡಿ, ಏನಕ್ಕೋಸ್ಕರ ನಾನು ನಮ್ಮ ಬದುಕಿನ ಉದ್ದೇಶ ತಿಳ್ಕೊಂಡ್ರೆ ನೋಡಿ, ಆವಾಗ ಅವೆಲ್ಲವೂ ಎಲ್ಲಿ ಸಿಗತ್ತೆ ಅಂದ್ರೆ ಶಾಸ್ತ್ರದಲ್ಲಿ, ಭಗವದ್ಗೀತೆಯಲ್ಲಿ ಸಿಗತ್ತೆ. ನೋಡಿ, ಭಗವದ್ಗೀತೆಯಲ್ಲಿ ನಿನ್ನೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಮೊನ್ನೆ ಹಂಚ್ಕೊಂಡಿದ್ದೆ ನಾನು ಭಗವದ್ಗೀತೆಯ ನೋಡಿ ಒಂದು ಸಾರಾಂಶ. ಯಾರಾದ್ರೂ ಓದಿದ್ರ? ಒಂದು ನೋಡಿ, ಇಲ್ಲಿ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಯಾರಾದ್ರೂ ಓದಿದ್ರ? ಓದಿದ್ದು. ಹಾ, ಏನಾದ್ರ ಸಾರಾಂಶ ಮಾತಾಜಿ? ನೋಡಿ, ನನಗದು ತುಂಬಾ ಇಷ್ಟ ಆಯ್ತು. ನೋಡಿ, ಯಾರೋ ನೋಡಿ ಎಷ್ಟು ಚೆನ್ನಾಗಿ ಅದ್ರಲ್ಲಿ ಕಂಪೈಲ್ ಮಾಡಿದ್ದಾರೆ. ಇದು ಮೂಲಭೂತ ಪ್ರಶ್ನೆಗಳನ್ನ ಕೆಲವು ಸತಿ ತೆಗಿತಿರ್ತಾರೆ. ನಾವ್ ಯಾಕೆ ಇಲ್ಲಿದ್ದೀವಿ, ನೋಡಿ ಎಷ್ಟು ವರ್ಷದಿಂದ ಇದ್ದೀವಿ, ಇಲ್ಲಿದ್ದು ಏನ್ ಮಾಡ್ತೀವಿ. ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಇದೆ. ನೋಡಿ, ಅದನ್ನೇ ಕನ್ನಡಕ್ಕೆ ನೋಡಿ ಅನುವಾದ ಮಾಡಿರುವಂತದ್ದು. ನೋಡಿ, ನಾನು ಯಾರು. ನೋಡಿ, ಇಲ್ಲಿ ಅಹಂಕಾರ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಲ್ವಾ ನಿನ್ನೆ. ಅಹಂಕಾರ, ಅಹಂ 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 ಅಂದ್ರೆ ನಾನು, ಕಾರ ನಾನು ಯಾರು ಅಂತದ್ದು. ನೋಡಿ, ಅಹಂಕಾರ ನನ್ನ ನಿಜವಾದ ನೋಡಿ ಗುರುತಿಸುವಿಕೆ ಏನು, ಯಾರು, ಹೇಗೆ ಅಂತ. ನಾನು ಯಾರು ಅಂದ್ರೆ ನಾನು ಶುದ್ಧ ಆತ್ಮ, ಭೌತಿಕ ದೇಹದಿಂದ ಆವೃತನಾಗಿರುವಂತವನು ಶುದ್ಧಾತ್ಮ. ನಾನೊಬ್ಬ ಶುದ್ಧಾತ್ಮ. ನಾನೀಗೇನಾಗಿದೆ ನೋಡಿ, ನಾನು ಪರಮಾತ್ಮನ ಅಂಶ. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಸನಾತನವಾಗಿ ನೋಡಿ ನೋಡಿ ಪರಮಾತ್ಮನ ಅಂಶ ಅನ್ನೋದು ನೋಡಿ, ಅದು ಶುದ್ಧ ಆತ್ಮ ಅಂತ. ನೋಡಿ, ಭೌತಿಕ ದೇಹದಿಂದ ಆವೃತ. ಅದನ್ನ ಇಲ್ಲಿ ಭಗವಂತ ಕೃಷ್ಣ ಹೇಳ್ತಿರೋದು ಏನಂತ? ಅಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂತ. ನೋಡಿ, ಜೀವ ವರ್ಗಗಳ ಅಂದ್ರೆ ಬೇರೆ ಬೇರೆ ದೇಹಗಳೆಲ್ಲ ಇದಾವೆ. ನೋಡಿ, ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆಸುರಿಂ ಯೋನಿ ಮಾಪಾನ್ನ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧಮಾ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. ನೋಡಿ, ಇಂಥವ್ರಿಗೆ ಇಂತಿಂಥ ದೇಹಗಳು ಕೊಟ್ಬಿಡ್ತಾರೆ ಭಗವಂತ. ನೋಡಿ, ಭೌತಿಕ ದೇಹದಿಂದ ಆವೃತ್ತ. ನಾನು ಎಲ್ಲಿಂದ ಬಂದಿದ್ದೇನೆ? ಮೂಲವಾಗಿ ಇದು ಪ್ರಶ್ನೆ ಎಲ್ಲರಿಗೂ ಇದೆ ಅಲ್ವಾ? ನಾವು ಮಕ್ಕಳು ಕೇಳ್ತಾರೆ, ನಾನು ಎಲ್ಲಿದ್ದೆ ಅಂತ ಕೇಳ್ತಾರೆ. ನಾವು ನೋಡಿ, ನಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದೆ ಅಂತ. ಅಮ್ಮನ ಹೊಟ್ಟೆಯಲ್ಲಿ ಹೆಂಗಿದ್ದೆ? ನೋಡಿ, ಈ ತರ ಪ್ರಶ್ನೆಗಳು ಚರ್ಚೆಗಳಾಗಿತ್ತಾ? ನೀವಾದ್ರೂ ನೀವು ಮಕ್ಕಳು ಇದ್ದಾಗ ಅಥವಾ ನಿಮಗ್ ಮಕ್ಕಳು ಈ ತರ ಕೇಳ್ತಾರ? ನಾನು ಎಲ್ಲಿ ನೀನು ದೇವ್ರ ಹತ್ರ ಇದ್ದೆ ಅಂತ ಅಲ್ವಾ? ದೇವ್ರ ಹತ್ರ ಇದ್ದೆ ಅಂತ ಹೇಳ್ತಾರೆ. ದೇವ್ರ ಹತ್ರ ಇಂದ ಎಲ್ಲಿ ಬಂದೆ, ಹೆಂಗ್ ಬಂದೆ? ನೋಡಿ, ನಾನು ಅಮ್ಮನ ಹೊಟ್ಟೆಯಲ್ಲಿದ್ದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ನೋಡಿ ಒಂಥರ ತಿಳುವಳಿಕೆಗಳು, ಈ ತರ ಕುತೂಹಲ ಇರುತ್ತೆ ಅಲ್ವಾ? ಮೂಲವಾಗಿ ನಾನು ಯಾರು, ಎಲ್ಲಿದ್ದೆ ಅನ್ನೋದು ಯಾರಾದ್ರೂ ಒಂದು ಪ್ರಶ್ನೆ ಕೇಳ್ಕೋಬೇಕು. ಒಂದು ಮಗು ನೋಡಿ ಪ್ರಶ್ನೆಗಳು ಕೇಳೋದ್ರಲ್ಲಿ ಅತಿ ಹೆಚ್ಚು ಈ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅದು ಮಕ್ಕಳು. ನೋಡಿ, ಅವರು ಸಂಕೋಚನೆ ಪಡೋದಿಲ್ಲ. ನಾನು ನಮ್ಮ ಕಾಲೇಜಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇನೆ, ಪ್ರಶ್ನೆ ಕೇಳಿ ಅಂದ್ರೆ ಕೇಳೋದೇ ಇಲ್ಲ. ಅವರು ಮಕ್ಕಳಾಗಿದ್ದಾಗ ಪ್ರಶ್ನೆ ಕೇಳ್ತಾರೆ. ಪ್ರೈಮರಿ ಸ್ಕೂಲ್, ಪ್ರೈಮರಿ ಸ್ಕೂಲಲ್ಲಿ ಅತ್ಯಂತ ಹೆಚ್ಚು ಕೇಳ್ತಾರೆ. ಯಾಕೆಂದ್ರೆ ಹಂಗೆ ಅವ್ರಿಗೆ ಕುತೂಹಲಗಳಿರ್ತವೆ. ಮುಂದೆ ಮುಂದೆ ಹೋಗ್ತಾ ಬೇಡ್ಕೊಂಡ್ರೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು ಪ್ರಶ್ನೆ ಕೇಳಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅವೆಲ್ಲ ಬೇಕಿಲ್ಲ ಅನ್ಸುತ್ತೆ. ನೋಡಿ, ಹಂಗಾಗ್ಬಿಡತ್ತೆ. ಅದಕ್ಕೆ ನಮ್ಮ ನೋಡಿ ವೇದಾಂತ ಸೂತ್ರ ಕೂಡ ಹೇಳುತ್ತೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಮೂಲಭೂತ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಳಿ. ದಿಸ್ ಇಸ್ ದ ಟೈಮ್ ಅಂತ ಹೇಳುತ್ತೆ. ನೌ ಇಸ್ ದ ಟೈಮ್. ಏನಕ್ಕೆ? ಈ ಮೂಲಭೂತ ಪ್ರಶ್ನೆಗಳನ್ನು ಕೇಳಕ್ಕೆ. ಏನದು ಮೂಲಭೂತ ಪ್ರಶ್ನೆಗಳು? ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನೀಗ ಎಲ್ಲಿದ್ದೇನೆ, ಮುಂದೆ ಇಲ್ಲಿ ಯಾಕಿದ್ದೇನೆ, ನೋಡಿ ಇಲ್ಲಿಂದ ಮುಂದೆ ಎಲ್ಲೆಲ್ಲಿ ಯಾಕೆ ಏನೇನೋ ಬೇರೆ ಬೇರೆ ದೇಹಗಳನ್ನು ಪಡ್ಕೋತೇನೆ, ನಾನು ಎಷ್ಟು ಕಾಲದಿಂದ ಇಲ್ಲಿದ್ದೇನೆ, ನಾನು
ಮೂಲ ಮನೆಗೆ ಹೆಂಗೆ ವಾಪಸ್ಸು ನಾನು ನೋಡಿ, ಅಲ್ಲಿದೆ ನಮ್ಮನೆ ಆದ್ರೆ ನಾನು ಇಲ್ಲಿಗೆ ಯಾಕೆ ಬಂದೆ ಸುಮ್ಮನೆ, ಮತ್ತೆ ವಾಪಸ್ ಅಲ್ಲಿಗೆ ಯಾವಾಗ ಹೋಗೋದು? ನೋಡಿ, ಈ ತರದ ಪ್ರಶ್ನೆಗಳು ಯಾರಾದ್ರೂ ಎತ್ತಬೇಕು. ನೋಡಿ, ಯಾರಾದ್ರೂ ಪ್ರಶ್ನೆ ಮಾಡ್ಬೇಕು. ನೋಡಿ, ಇಡೀ ಭಗವದ್ಗೀತಾ ಇದರಿಂದ ನಾವು ತಿಳ್ಕೊಳ್ಳುವಂತ ನೋಡಿ ಸಾರಾಂಶ ಇದು. ನೋಡಿ, ಹಂಗೆ ಇಲ್ಲಿ ಭಗವಂತ ಹೇಳ್ತಾನೆ, ಹಲವಾರು ಜೀವ ವರ್ಗಗಳಿಗೆ ತಳ್ಳುತ್ತೇನೆ ಅಂತ ಹೇಳ್ತಾನೆ. ನೋಡಿ, ಹಿಂಗೆ ಯಾಕೆ ಹಂಗ್ ತಳ್ತಾನೆ? ನಾವು ಎಲ್ಲಿದ್ವಿ, ಯಾಕೆ ಇಲ್ಲಿ ಬಂದ್ವಿ? ನೋಡಿ, ಇದು ಮೂಲಭೂತ ಪ್ರಶ್ನೆಗಳು. ನಾನು ಯಾರು ಅಂದ್ರೆ, ನಾನು ಶುದ್ಧ ಆತ್ಮ, ಭೌತಿಕ ದೇಹದಿಂದ ಆವೃತ್ತ. ನೋಡಿ, ಆ ಭೌತಿಕ ದೇಹ ರಚನೆ ಹೇಗಾಗಿದೆ ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ ಅಲ್ವಾ? ಭೌತಿಕ ದೇಹ ಹೇಗೆ ರಚನೆ ಆಗಿದೆ ನಿನ್ನೆ ನಾವು ಚರ್ಚೆ ಮಾಡ್ತಿದ್ವಿ. ಪಂಚಭೂತಗಳು, ಪಂಚಭೂತ 24 ಘಟಕಾಂಶಗಳಿಂದಾಗಿದೆ. ಘಟಕಾಂಶಗಳು. ನೋಡಿ, ಅದರ ಅವುಗಳ ಪಟ್ಟಿ ನೋಡಿ, ಅದರಲ್ಲಿ ಯಾವುದು ಸೂಕ್ಷ್ಮ, ಅತ್ಯಂತ ಇಲ್ಲ ಪ್ರಭು. ಕೇಳಿಸ್ತಿದೆ ಮತ್ತದು ಕೇಳಿಸ್ತಾ ಇದೆ, ನೋಡ್ಕೊಳ್ಳಿ ನಿಮ್ಮ ಮೊಬೈಲ್ ಈಗ ಸ್ವಲ್ಪ. ಕೇಳಿಸ್ತಾ ಇದೆ ಪ್ರಭು. ಮತ್ತೆ ಕೇಳಿಸ್ತಿದ್ಯಾ ಎಲ್ಲರಿಗೂ? ಕೇಳಿಸ್ತಿದೆ ಪ್ರಭುಜಿ. ಈಗ ಕೇಳಿಸ್ತಾ ಇದೆ ಪ್ರಭು. ಕಟ್ ಆಗ್ತಾ ಇತ್ತು. ಓಕೆ. ನೋಡಿ, ಹಂಗೆ ಈ ಪ್ರಶ್ನೆಗಳು ಯಾರಾದ್ರೂ ಕೇಳ್ಕೋಬೇಕು, ಯಾರಾದ್ರೂ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ನೋಡು, ಈ ಭೌತಿಕ ದೇಹ ರಚನೆ ಏನೇನಿಂದ ಆಗಿದೆ ನೋಡಿ. ನಮಗೆ ಈ ಪಂಚಭೂತಗಳು ನೋಡಿ, ಪಂಚಭೂತಗಳು ನೋಡಿ, ಈ ನಮ್ಮ ದೇಹ ರಚನೆ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಭೂಮಿಯಲ್ಲಿ ಇರುವಂತ ಅಂಶಗಳೇ ಈ ನನ್ನ ದೇಹ ರಚನೆ ಆಗಿರುತ್ತೆ. ಸೂರ್ಯಮಂಡಲದಲ್ಲಿ ಇರುವಂತ ಜೀವಿಗಳು ಅಲ್ಲಿರುವಂತ ಸೂರ್ಯಲೋಕದಲ್ಲಿರುವಂತ ನೋಡಿ ವಸ್ತುಗಳಿಂದ ಅಲ್ಲಿನ ದೇಹಗಳಾಗಿರುತ್ತೆ. ನೋಡಿ, ಅದೇ ತರ ನೋಡಿ, ದೇವಲೋಕದಲ್ಲಿ ಹುಟ್ಟಿರುವಂತ ಜೀವಿಗಳಿಗೆ ದೇವಲೋಕದಲ್ಲಿ ಇರುವಂತ ವಸ್ತುಗಳಿರ್ತವೆ ನೋಡಿ, ಆ ಪ್ರಕಾರವಾಗಿ ಆ ದೇಹ ರಚನೆ ಆಗಿರುತ್ತೆ. ನೋಡಿ, ನೀರಲ್ಲಿರುವಂತ ಪ್ರಾಣಿಗಳಿಗೆ ನೀರಲ್ಲಿ ಈಜಕ್ಕೆ, ಆ ನೀರಲ್ಲಿ ಉಸಿರಾಡಕ್ಕೆ ಅನುಕೂಲಕರವಾದಂತ ದೇಹ ರಚನೆ ಅಲ್ಲಾಗಿರುತ್ತೆ. ನೋಡಿ, ಈ ತರದ್ದು ಗಮನಿಸ್ಬೇಕು ಅಲ್ವಾ? ನೋಡಿ, ಹಂಗೆ ಭೌತಿಕ ದೇಹದಿಂದ ಆವೃತ್ತಿ, ಅದರಲ್ಲಿ ಕೂಡ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂಥದ್ದು ನೋಡಿ, ತ್ರಿಗುಣಗಳು, 3 ಗುಣಗಳು ನೋಡಿ, ಅವುಗಳ ನಮ್ಮೇಲೆ ಮಾಡುವಂತ ಪ್ರಭಾವ ನೋಡಿ, ಇವೆಲ್ಲ ತಿಳ್ಕೊಂಡು ಮಾಹಿತಿ, ಬರೀ ಮಾಹಿತಿಗಲ್ಲ, ಮಾಹಿತಿ ಪರಿವರ್ತನೆಗೆ. ನೋಡಿ, ಇಲ್ಲಿ ಅಹಂಕಾರ ಕೂಡ ಅಲ್ಲಿ ಬರುತ್ತೆ ದೇಹದ ರಚನೆಯಲ್ಲಿ, ಮನಸ್ಸು, ಬುದ್ಧಿ, ಅಹಂಕಾರ ನೋಡಿ. ಹಂಗೆ ನಾನು ಎಲ್ಲಿಂದ ಬಂದಿದ್ದೇನೆ? ನಾನು ಮೂಲತಃ ಪರಮಾತ್ಮನೊಂದಿಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಾಸಿಸುತ್ತಿದ್ದೆ. ಅದು ನನ್ನ ಶಾಶ್ವತ ಮನೆ. ಅದಕ್ಕೆ ನಮ್ಮ ಪುರಂದರದಾಸರ ಹಾಡೋದು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನೋಡಿ, ಇಲ್ಲಿ ಯಾಕೆ ಬಂದೆ ನೋಡಿ, ಹೆಂಗೆ ಬದುಕ್ತಿದ್ದೀರಿ ನೋಡಿ, ಈ ತರದೆಲ್ಲ ಮೂಲಭೂತ ಪ್ರಶ್ನೆ. ನಾನು ಎಲ್ಲಿದ್ದೇನೆ? ನಾನು ಪ್ರಸ್ತುತ ಈ ಭೌತಿಕ ಜಗತ್ತಿನಲ್ಲಿದ್ದೇನೆ. ಭಗವದ್ಗೀತೆಯಲ್ಲಿ ದುಃಖಾಲಯ ಮತ್ತು ಅಶಾಶ್ವತಂ ಅಥವಾ ದುಃಖಕರ ಮತ್ತು ತಾತ್ಕಾಲಿಕ ಸ್ಥಳ ಎಂದು ಉಲ್ಲೇಖಿಸಲಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಉತ್ತರ ಬಂತಲ್ವಾ ಅಲ್ವಾ? ನಾನು ಏಕೆ ಇಲ್ಲಿದ್ದೇನೆ ನೋಡಿ, ಇವತ್ತಿನ ದಿನ ಶ್ಲೋಕಕ್ಕೆ ನಾವು ಅನ್ವಯಿಸ್ಕೋಬೇಕು. ನಾನು ಯಾಕೆ ಇಲ್ಲಿದ್ದೀನಿ? ನಾನು ಸ್ವತಂತ್ರವಾಗಿರಲು ಆರಿಸಿಕೊಂಡ ಕಾರಣ ಸರ್ವ ಪ್ರೀತಿಯ ಭಗವಂತ ನನ್ನ ಸುಧಾರಣೆ ಮತ್ತು ಶುದ್ಧೀಕರಣಕ್ಕಾಗಿ ಈ ಜೈಲಿನಂತಹ ಭೌತಿಕ ಜಗತ್ತನ್ನು ಸೃಷ್ಟಿಸಿದನು. ನೋಡಿ, ಇದರಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ಎಷ್ಟೋ ದಿನಗಳಿಂದ ಇದ್ದಂತ ಪ್ರಶ್ನೆಗೆ ಉತ್ತರ ಸಿಕ್ಕೋಯ್ತು ನೋಡಿ. ಹಿಂಗೆ ನೋಡಿ, ಇಲ್ಲಿ ಜೀವ ವರ್ಗಗಳನ್ನ ತಳ್ಳೋದು ಇವತ್ತು ಓದ್ತಿದೀವಲ್ವಾ? ನೋಡಿ, ಜೈಲುಗಳಲ್ಲೂ ಕೂಡ ಬೇರೆ ಬೇರೆ ತರದ್ದು ಜೈಲುಗಳಿದಾವೆ. ಅದರಲ್ಲೂ ಬೇರೆ ಬೇರೆ ತರ ವ್ಯವಸ್ಥೆಗಳಿದಾವೆ. ಒಂದು ಜೈಲಲ್ಲೇ ಎಲ್ಲರೂ ಒಂದೇ ತರ ಶಿಕ್ಷೆ ಕೊಡೋದಿಲ್ಲ, ಅಲ್ಲಿರೋವ್ರಿಗೂ ಕೂಡ ನೋಡಿ. ಹಂಗೆ ನಾನು ಬೇರೆ ಬೇರೆ ದೇಹಗಳನ್ನು ಏಕೆ ಪಡೆಯುತ್ತೇನೆ? ನನ್ನ ವರ್ತನೆಗಳು, ಕಾರ್ಯಗಳು ಮತ್ತು ಪ್ರಕೃತಿಯ 3 ವಿಧಾನಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನನಗಿದೆ. ಅದು 84 ಲಕ್ಷ ದೇಹಗಳ ಉಗಮಕ್ಕೆ ಕಾರಣವಾಗುತ್ತದೆ ನೋಡಿ. ಇಲ್ಲಿ ಅದನ್ನೇ ಹಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಹಸುರಿ ಜೀವ ವರ್ಗಗಳು ಯಾವ್ಯಾವು ಅಂತ ಹೇಳಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಕಶ್ಯಪನ ಪತ್ನಿಯರು,
ಎಡಗಡೆಗೆ ಬಲಗಡೆಗೆ ನಿಂತಿದ್ದ ಪತ್ನಿಯರುಗಳನ್ನ ಹೆಸರಿಸಿದ್ವಿ ನಾವು, ಜ್ಞಾಪಕ ಇದೆಯಾ? ಹಾ ಪ್ರಭುಜಿ. ಯಾರ್ಯಾರು? ಅಸುರಿ ಪತ್ನಿಯರು. ಅಸುರಿ ಅಂದ್ರೆ ಅವರು ಜನ್ಮ ಕೊಟ್ಟಿರಂತವ್ರು. ದಿತಿ ದಿತಿ ದಿತಿ, ಆಮೇಲೆ ಕದ್ರು, ಆಮೇಲೆ ಯಾರಾದ್ರೂ ಹೇಳ್ತೀರಾ? ನೋಡಿ, ಈ ತರ ಸುರ ವರ್ಗಗಳು ಕೂಡ ಒಂದ್ ಕಡೆ, ಅಸುರಿ ವರ್ಗಗಳು ಇನ್ನೊಂದ್ ಕಡೆ. ನಾವ್ ಹಿಂದೆ ಚರ್ಚೆ, ಧನುವಿನ ಮಕ್ಕಳು ದಾನವರು, ನೋಡಿ ದಿತಿ ಮಕ್ಕಳು ದೈತ್ಯರು, ನೋಡಿ ಕದ್ರು ಮಕ್ಕಳು ನೋಡಿ ಈ ನಾಗಗಳು, ನೋಡಿ ನೋಡಿ ಈ ತರ. ಮತ್ತೆ ಕಸಾಳ ಮಕ್ಕಳು ರಾಕ್ಷಸರು, ಯಕ್ಷರು. ಈ ತರ ನಾವು ಚರ್ಚೆ ಮಾಡಿದ್ವಾ? ಹೌದು ಪ್ರಭುಜಿ. ಅಲ್ವಾ? ನೋಡಿ ಮಾಡಿದ್ವಿ. ನೋಡಿ ಈ ತರ ಇದು ಅಸುರಿ ಜೀವ ವರ್ಗಗಳು ಅಂದ್ರೆ ಈ ತರ ನೋಡಿ. ಅದಕ್ಕೂ ನಿರ್ದಿಷ್ಟ ನೋಡಿ ಸಂತಾನಗಳು ಕೂಡ ಇದಾವೆ. ನೋಡಿ ದೈತ್ಯರು, ದಾನವರು, ನೋಡಿ ರಾಕ್ಷಸರು, ಯಕ್ಷರು, ನೋಡಿ ಈ ತರ ನೋಡಿ ಸರ್ಪಗಳು, ನಾಗಗಳು, ಈ ತರದ್ದು ವರ್ಗೀಕರಣ ನಾವು ಹಿಂದೆ ಮಾಡಿದ್ವಿ. ಆಮೇಲೆ ಸಿ ಮಾನ್ಸ್ಟರ್ಸ್, ನೋಡಿ ಸಿ ಮಾನ್ಸ್ಟರ್ಸ್, ನೋಡಿ ಹಿಂಗೆ ನಾವು ಚರ್ಚೆ ಮಾಡಿದ್ವಿ. ನೋಡಿ ಇನ್ನು ಒಂದ್ ಕಡೆ ಹಿಂಗೆ ಆದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ತರ. ನೋಡಿ ಸುರ ಎಲ್ಲಾನು ದೈವೀ ಸ್ವಭಾವಗಳಲ್ಲಿ ಇರೋರು ಇನ್ನೊಂದ್ ಕಡೆ. ಹಂಗೆ ನಾನು ಬೇರೆ ಬೇರೆ ದೇಹಗಳನ್ನು ಏಕೆ ಪಡೆಯುತ್ತೇನೆ? ನೋಡಿ, ನನ್ನ ವರ್ತನೆಗಳು, ಕಾರ್ಯಗಳು ಮತ್ತು ಪ್ರಕೃತಿಯ 3 ವಿಧಾನಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ನನಗಿದೆ. ಅದು 84 ಲಕ್ಷ ದೇಹಗಳ ಉಗಮಕ್ಕೆ ಕಾರಣವಾಗುತ್ತದೆ. ನೋಡಿ ಎಷ್ಟು ಸರಿಯಾಗಿ ಗೊತ್ತಾಯ್ತು. ಇದು ಎಷ್ಟು ಕಾಲ ಮುಂದುವರಿಯುತ್ತದೆ? ನಾನು ಲಕ್ಷಾಂತರ ಜನ್ಮಗಳನ್ನು ಕಳೆದಿರುವುದರಿಂದ ಮತ್ತು ಹಿಂದೆ ಲೆಕ್ಕವಿಲ್ಲದಷ್ಟು ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಮಾಡಿರುವುದರಿಂದ ಕರ್ಮಚಕ್ರಗಳ ಅಪರಿಮಿತ ಪ್ರತಿಕ್ರಿಯೆಗಳು ನನಗಾಗಿ ಕಾಯುತ್ತಿವೆ. ಮುಂದಿನ ಎಷ್ಟೋ ಜನ್ಮಗಳಿಗೆ ಬೇಕಾಗಿರೋಷ್ಟು, ಸಾಕಾಗುವಷ್ಟು ಈಗಾಗಲೇ ಕರ್ಮಗಳನ್ನ ಉತ್ಪತ್ತಿ ಮಾಡಿಕೊಂಡು ತಯಾರಾಗಿದ್ದೀವಿ. ಮುಂದೆ ಕೂಡ ಇವತ್ತು ಬೆಳಗ್ಗೆ ಎದ್ದಿದೀವಲ್ವಾ, ಇವಾಗ ಎದ್ದು ಏನಪ್ಪಾ ಮಾಡ್ತೀರಿ ಅಂದ್ರೆ ಮುಂದೆ ಬೇಕಾಗೋ ಕರ್ಮಗಳನ್ನು ಉತ್ಪತ್ತಿ ಮಾಡ್ತೀವಿ. ಈಗ ನೋಡಿ, ಮುಂದಿನ ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೀವಿ ಇವತ್ತು. ನೋಡಿ, ಅದನ್ನೇ ಬುತ್ತಿ ಅಂತ ಹೇಳೋದು ಅಲ್ವಾ? ಅದನ್ನೇ ಕಳ್ಕೊಳ್ಳುವಂತ ಅವಕಾಶ ಕೂಡ ಇದೆ. ನೋಡಿ, ಈ ಮುಂದಿನ ಶ್ಲೋಕಗಳೆಲ್ಲ ಓದ್ಕೊಂಡು ಹೋದ್ರೆ ನೋಡಿ ಇದು ತುಂಬಾ ಚೆನ್ನಾಗಿ ಇದಕ್ಕೆ ನೋಡಿ ಅರ್ಥ ಆಗತ್ತೆ ಇದು. ನೋಡಿ, ಕುಂತಿಯ ಮಗನಾದ ಅರ್ಜುನ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂಥ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ, ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ನೋಡಿ, ನರಕದ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಈಗ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ, ಸುಖವಾಗಲಿ, ಪರಮಗತಿಯಾಗಲಿ ದೊರೆಯುವುದಿಲ್ಲ. ನೋಡಿ, ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ, ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ನೋಡಿ, ಹಿಂಗೆ ಹೋಗ್ತಾ ಇರುತ್ತೆ, ಸ್ಪಷ್ಟತೆ ಸಿಗತ್ತೆ, ಬದುಕಿನ ಉದ್ದೇಶ ಗೊತ್ತಾಗತ್ತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗತ್ತೆ. ನೋಡಿ, ಇಂಥವುಗಳೆಲ್ಲ ಲಾಭ ಪಡ್ಕೋಬೇಕು. ನೋಡಿ, ನಾನು ಎಷ್ಟು ಕಾಲ ಮುಂದುವರಿತೇನೆ ಅನ್ನೋದಕ್ಕೂ ಕೂಡ ಉತ್ತರ ಇದೆ. ಅದು ನಮ್ಗೆ ಆಯ್ಕೆ ಅಲ್ವಾ? ನಾ ಎಷ್ಟು ಕಾಲ ಇಲ್ಲಿ ಇರ್ಬೇಕು ಅನ್ನೋದು ನೋಡಿ ಇದೇ ಆಯ್ಕೆ. ನೋಡಿ, ನಮ್ಮ ಗುರುಗಳು ಶ್ರೀಲ ಪ್ರಭುಪಾದರು, ಗುರು ಮಹಾರಾಜರು ಹೇಳ್ತಾರೆ, ಈ ಈ ಈ ಜನ್ಮನೇ ಕೊನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳಲ್ವಾ? ಹೇಳ್ತಾರೆ. ಇಲ್ವಾ? ಹೇಳಲ್ವಾ? ಇದೇ ಜನ್ಮನೇ ಸಾಕು, ಇದಕ್ಕೆ ಕೊನೆ ಮಾಡ್ಕೊಳ್ಳಿ, ಮುಂದೆ ಜನ್ಮಗಳು. ನೋಡಿ, ನಮ್ಮ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಶ್ರೀಲ ಪ್ರಭುಪಾದರ ಹತ್ರ ಹೋಗಿ ಅವ್ರು ಹೇಳಿದ್ರು, ಗುರು ಮಹಾರಾಜರು ಹೇಳಿದ್ರು ಪ್ರಭುಪಾದರಿಗೆ, ಲೈಫ್ ಆಫ್ಟರ್ ಲೈಫ್, ನನ್ನ ಜನ್ಮ ಜನ್ಮಾಂತರಗಳಲ್ಲೂ ನೀವೇ ನನ್ನ ಗುರುಗಳಾಗಿರ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಪ್ರಭುಪಾದರು ಏನ್ ಹೇಳ್ತಾರೆ?
ಈ ಇದೇ ಜನ್ಮದಲ್ಲಿ ಜನ್ಮದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ ಪ್ರಭುಜಿ. ಯಾಕಂದ್ರೆ ಅವ್ರು ಬಂದ್ರೆ ಗುರು ಕೂಡ ಮತ್ತೆ ಬರ್ಬೇಕಾಗತ್ತೆ, ಅದರಿಂದ ಇದೇ ಜನ್ಮದಲ್ಲಿ ನೀನು ಪಡ್ಕೊ ಅಂತ. ನೋಡು ಹಂಗೆ ಹೇಳ್ತಾರೆ, ಅವ್ರಿಗೆ ಕರೆಕ್ಟ್ ಮಾಡ್ತಾರೆ ಅವ್ರನ್ನ. ನೋಡಿ ಕರೆಕ್ಟ್ ಮಾಡ್ತಾರೆ. ನನ್ನನ್ನು ಯಾಕೆ ಫೋರ್ಸ್ ಮಾಡ್ತೀಯ ಮತ್ತೆ ಮತ್ತೆ ಹುಟ್ಟಕ್ಕೆ? ನೀನು ಹುಟ್ಟಿದ್ರೆ ನಾನು ಹುಟ್ಬೇಕಾಗತ್ತೆ. ನೋಡಿ ಗುರು ಶಿಷ್ಯರ ಸಂಬಂಧ, ಇದು ಒಪ್ಪಂದ ಸಂಬಂಧ ಇದೆಯಲ್ಲ, ಇದು ಬಹಳ ಗಂಭೀರವಾದದ್ದು, ಗಾಢವಾದದ್ದು. ಅದಕ್ಕೆ ನನ್ನನ್ನು ಯಾರಾದ್ರೂ ನೋಡ್ರಿ, ಇವರು ನಮ್ಮ ಗುರುಗಳು, ನೀವು ನಮ್ಮ ಗುರುಗಳು ಅಂದ್ರೆ, ಶಿಕ್ಷಾ ಗುರುಗಳು ನಮ್ಮ ಗುರುಗಳು ಅಂದ್ಬಿಟ್ರೆ ನಡುಕ ಬಂದ್ಬಿಡತ್ತೆ, ಭಯ ಆಗತ್ತೆ ನೋಡಿ. ಯಾಕೆಂದ್ರೆ ಇದು ಬಹಳ ಗಂಭೀರವಾದದ್ದು, ಇಷ್ಟು ಸರಳವಾದದ್ದಲ್ಲ ನೋಡಿ. ಗುರು ಅಂತ ಹೇಳೋದಕ್ಕೆ ಕೂಡ ಅನುಸ್ಕರಿಸ್ಕೊಳ್ಳೋಕೆ ಅದು ನೋಡಿ, ಅದು ಆಗೋದಿಲ್ಲ. ಅದು ಇಟ್ಸ್ ನಾಟ್ ಪಾಸಿಬಲ್. ಗುರುನ ಸಸ್ಯಾತ್ ಮಾತಾನ ಸಸ್ಯಾತ್ ಪಿತಾನ ಸಸ್ಯಾತ್ ಗುರುನ ಸಸ್ಯಾತ್ ದೈವಂನ ಸಸ್ಯಾತ್. ನೋಡಿ ಹಿಂಗೆ ಆಗ್ಬೇಡಿ, ಇದಾಗ್ಬೇಡಿ, ತಾಯಿ ಆಗ್ಬೇಡಿ, ತಂದೆ ಆಗ್ಬೇಡಿ, ಗುರು ಆಗ್ಬೇಡಿ, ಬಂಧುನ ಸಸ್ಯಾತ್. ನೋಡಿ ಹಿಂಗೆಲ್ಲ ಹೇಳ್ತಾರೆ ಅಲ್ವಾ ಜವಾಬ್ದಾರಿಗಳು. ನೋಡಿ ಅವೆಲ್ಲನು ಬಹಳ ಗಂಭೀರವಾದದ್ದು. ಪ್ರಭುಪಾದರು ನನ್ನನ್ನು ಯಾಕೆ ಮತ್ತೆ ಮತ್ತೆ ಹುಟ್ಟೋ ತರ ನೋಡಿ ನನಗಿದ್ ಮಾಡ್ತೀಯ ನೀನು, ಇದೇ ಜನ್ಮನ ಕೊನೆ ಮಾಡ್ಕೋಬೇಕು ಅಂತ ಅವ್ರಿಗೆ ಹೇಳ್ತಾರೆ ನೋಡಿ. ಹಂಗೆ ಎಷ್ಟು ಕಾಲದಿಂದ ಮುಂದುವರಿಯುತ್ತದೆ ಅಂದ್ರೆ ಹಿಂಗೆ ನೋಡಿ. ಇದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಬದುಕನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಹೇಳಕ್ ಪ್ರಯತ್ನ ಮಾಡ್ತಾರೆ. ನಮ್ಮ ಇದು ಈ ನಮ್ಮ ಸನಾತನ ಧರ್ಮದಲ್ಲಿ ತರ ಇರುವಂತದ್ದು ಬೇರೆ. ಅಬ್ರಾಹಮಿಕ್ ಧರ್ಮಗಳಿದಾವೆ ನೋಡಿ. ಅಬ್ರಹಾಮಿಕ್ ಧರ್ಮಗಳು ಅಂದ್ರೆ ಯಾವ್ಯಾವುದು? ಇಸ್ಲಾಂ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಯಹೂದಿಗಳ ಧರ್ಮ ನೋಡಿ. ಅವುಗಳಲ್ಲಿ ಏನು ತತ್ವ ಇದೆ ಅಂದ್ರೆ, ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಎಲ್ಲ ಏನೂ ಇಲ್ಲ, ಕಲ್ಪನೆನೇ ಇಲ್ಲ ಅಲ್ಲಿ. ಮತ್ತೇನಿದೆ? ಇರೋದು ಒಂದೇ ಜನ್ಮ. ಆಮೇಲೆ ಅವರು ಇವಾಗ್ಲೇ ಇದ್ ಮಾಡ್ಬೇಕಂತ ಜಡ್ಜ್ಮೆಂಟ್ ಡೇಗೆ ಕಾಯ್ತಾ ಇರ್ತಾರೆ. ಜಡ್ಜ್ಮೆಂಟ್ ಡೇ ಕಾಯ್ತಿರ್ತಾರೆ ನೋಡಿ. ಆ ತರದೊಂದು ದಿನ ಬರುತ್ತೆ ನೋಡಿ. ಇವಾಗ ಸತ್ತವರೆಲ್ಲ ಮಣ್ಣಲ್ಲಿ ಊತ ಹಾಕಿರ್ತಾರೆ, ಆ ಜಡ್ಜ್ಮೆಂಟ್ ಡೇ ದಿನ ಅವ್ರನ್ನ ಏಳಿಸ್ತಾರಂತೆ ನೋಡಿ. ಅದಕ್ಕೆ ಅವರು ನೋಡಿ ಶವ ಸಂಸ್ಕಾರ ಎಲ್ಲ ಹಂಗೆಲ್ಲ ಮಾಡೋದು, ಒಂದು ಬಾಕ್ಸ್ ಅಲ್ಲಿ ಇಟ್ಟು ಸುರಕ್ಷತೆ ಮಾಡೋ ಪ್ರಯತ್ನ. ಜಡ್ಜ್ಮೆಂಟ್ ಡೇ ಅಂತ ಬರುತ್ತೆ, ಅವತ್ತಿನ ದಿನ ಸತ್ತವ್ರನ್ನೆಲ್ಲ ಏಳಿಸ್ತಾರೆ, ಜಡ್ಜ್ಮೆಂಟ್ ಕೇಳ್ತಾರೆ, ನೀವೇನ್ ಮಾಡಿದ್ರಿ, ಯಾಕೆ ಹಿಂಗ್ ಮಾಡಿದ್ರಿ ನೋಡಿ. ಆವಾಗ ಅಲ್ಲಿನ ಜಡ್ಜ್ಮೆಂಟ್ ಕೊಡ್ತಾರೆ ಮಾಡದಂಥದ್ದು ನೋಡಿ. ಅವ ಶಾಶ್ವತವಾಗಿ ಕುದಿತ ನರಕಕ್ಕೆ ತಳ್ಳಿಬಿಡ್ತಾರೆ ಅಷ್ಟೇ. ಅವರು ಒಳ್ಳೆಯವರಾಗಿದ್ರೆ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ. ಈ ತರದ ಒಂದು ತತ್ವ ನೋಡಿ. ಅವ್ರಿಗೆ ಒಂದೇ ಚಾನ್ಸ್ ಅದರಲ್ಲಿ ಕೊಟ್ಟಿರೋದು. ಯಾಕೆ? ದುರುಪಯೋಗ ಪಡ್ಕೊಂಡ್ಬಿಡ್ತಾರೆ. ಇನ್ನೊಂದು ಜನ್ಮ ಇದೆ, ನಾಳೆ ನೋಡಿ, ನಾಳೆ ಇದೆ, ನಾಳೆ ಇದೆ ಅಂದ್ರೆ ನಾವು ಏನ್ ಮಾಡ್ತೀವಿ? ಬಹಳ ಈಸಿಯಾಗಿ ತಗೋತೀವಿ, ಹೌದಾ? ಬಹಳ ಈಸಿಯಾಗಿ ತಗೋತೀವಿ. ನಾಳೆ ಇದೆಯಲ್ಲ ನೋಡಿ, ಹೋಮ್ವರ್ಕ್ ಇವತ್ತೇ ಮಾಡೋಣ, ನಾಳೆ ಮಾಡೋಣ ನೋಡಿ. ಭಕ್ತಿಶಾಸ್ತ್ರಿ ಕೋರ್ಸ್ ಅಸೈನ್ಮೆಂಟ್ ಇವತ್ತೇ ಮುಗಿಸೋಣ, ನಾಳೆ ಮಾಡೋಣ ಬಿಡು ಅನ್ಸುತ್ತಾ? ಅನ್ಸುತ್ತೆ ಪ್ರಭುಜಿ. ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಇರ್ತೀವಿ, ಇನ್ನು ಟೈಮ್ ಏನು ಓಡೋಗಿದ್ದು? ನಾಳೆ ಮಾಡೋಣ ಬಿಡಿ, ಇನ್ನು ಇದೆಯಲ್ಲ ನಾಳೆ ಅನ್ನೋದು ಇದೆಯಲ್ಲ ಅನ್ನೋಂಥದ್ದು ಒಂದು ಪ್ರಜ್ಞೆ ಬರುತ್ತೆ. ಇವತ್ತೇ ಮತ್ತೆ ಅವಕಾಶನೇ ಇಲ್ಲದೆ ಇದ್ರೆ ನೋಡಿ ಹಿಂಗಿರುತ್ತೆ ವಿಷಯ ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ ಆ ಧರ್ಮಗಳಲ್ಲಿ? ಅವಕಾಶಗಳಿದಾವ? ಅವಕಾಶನೇ ಇಲ್ಲ, ನಾಳೆ ಅನ್ನೋದೇ ಇಲ್ಲ ಅವ್ರಿಗೆ. ನಾಳೆ ಅನ್ನೋದೇ ಇಲ್ಲ ನೋಡಿ. ನಮ್ ಧರ್ಮ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ನೋಡಿ ಬಹಳ ವೈಜ್ಞಾನಿಕವಾಗಿದೆ ನೋಡಿ. ಹಂಗೆ ನೋಡಿ, ಹಂಗೆ ಬಹಳ ವೈಜ್ಞಾನಿಕವಾಗಿದೆ ನೋಡಿ. ಈ ತರದೆಲ್ಲ ನಾವು ಗಮನಿಸ್ಬೋದು. ಎಷ್ಟು ದಿನದಿಂದ ಇಲ್ಲಿದ್ವಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ಅನ್ನೋದು ನನಗೆ ತುಂಬಾ ವಿಶೇಷವಾದ. ನಿಮ್ಗೆ ಏನೇ ಪ್ರಶ್ನೆ ಇರ್ಲಿ, ನೀವು ಪ್ರಶ್ನೆ ಕೇಳಿ, ನನಗೆ ಗೊತ್ತಿಲ್ಲದೆ ಇದ್ರೇನು ಕೂಡ ನೋಡಿ ನಮ್ಮ ಪ್ರಭುಪಾದರ ಪುಸ್ತಕಗಳಲ್ಲಿ ಅಥವಾ ನಮ್ಮ ಹಿರಿಯ ಭಕ್ತರ ಹತ್ರ ಉತ್ತರ ಇದೆ. ನೀವು ಕೇಳಿ ಬೇಕಾದ್ರೆ
ಸಂಕೋಚ ಪಟ್ಕೋಬೇಡಿ. ತಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಪ್ರಶ್ನೆಯನ್ನ ಇಟ್ಕೊಂಡೇ ಇರ್ಬೇಡಿ. ಪ್ರಶ್ನೆಯನ್ನು ಕೂಡ ಒಂದು ಭೂತ ಅಂತ ಹೇಳ್ತಾರೆ. ಆ ಪ್ರಶ್ನೆ ಇದ್ದವರು ಹಂಗೇ ಇಟ್ಕೊಂಡು ಕೇಳದೆ ಇದ್ದವರು ನೋಡಿ, ಬಟ್ಟೆಯಲ್ಲಿ ಬೆಂಕಿ ಕಟ್ಕೊಂಡಿದ್ರೆ ಏನಾಗತ್ತೆ? ಬಟ್ಟೆ ಸುಡುತ್ತೆ ಪ್ರಭುಜಿ. ಸುಡತ್ತೆ. ಎಲ್ಲ ಫುಲ್ಲು ಸುಟ್ಟು ನೋಡಿ ಹಂಗಾಗ್ಬಿಡತ್ತೆ. ಅದಕ್ಕೆ ಏನೇ ಪ್ರಶ್ನೆ ಇದ್ರೇನು ಕೂಡ ಕೇಳ್ಬೋದು. ನೋಡಿ, ಇದು ಮೂಲಭೂತ ಪ್ರಶ್ನೆಗಳು ನಾವಿಲ್ಲಿ ಚರ್ಚೆ ಮಾಡ್ತಿರೋದು. ನೋಡಿ, ಇಲ್ಲಿ ಹೇಳ್ತಾರೆ, ನಾನು ನನ್ನ ಮೂಲ ಮನೆಗೆ ಹೇಗೆ ಹಿಂತಿರುಗುವುದು? ನಾನು ಆಧ್ಯಾತ್ಮಿಕ ಕರ್ಮ ಅಥವಾ ಅಕರ್ಮವನ್ನು ಮಾಡಿದಾಗ ನಾನು ಹಿಂದಿರುಗಬಹುದು. ಅದು ನನ್ನನ್ನು ಎಲ್ಲಾ ಕರ್ಮಚಕ್ರಗಳಿಂದ ಮುಕ್ತಗೊಳಿಸುತ್ತದೆ ಮತ್ತು ನನ್ನ ಹಿಂದಿನ ಮತ್ತು ವರ್ತಮಾನದ ಚಟುವಟಿಕೆಗಳಿಗೆ ಎಲ್ಲ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುತ್ತದೆ. ನೋಡಿ, ವಿಶೇಷವಾಗಿ ಯಾರೆಲ್ಲ ಈ ದಾಮೋದರ ಮಾಸದಲ್ಲಿ ದೀಪದಾನ ಮಾಡ್ತೀರಿ, ಆ ದೀಪ ಹಚ್ಚೋ ಟೈಮಲ್ಲಿ ಹೇಳ್ತಾರೆ ಈ ಮಾತನ್ನು. ಹೌದಾ? ಆ ದೀಪ ಹಚ್ಚೋದ್ರಲ್ಲೇ ಕಲ್ಪಗಳ ನಾವು ಮಾಡಿದಂತ ಕರ್ಮಗಳೆಲ್ಲ ಸುಟ್ಟೋಗ್ತವೆ ಅಂತ. ಅದಕ್ಕೆ ಆ ಸಂದರ್ಭವನ್ನು ಒಳ್ಳೆ ಅವಕಾಶ. ನೋಡಿ, ಅದೇ ತರ ಏಕಾದಶಿ ವ್ರತನೂ ಕೂಡ. ಏಕಾದಶಿ ವ್ರತಕ್ಕೆ ತುಂಬಾ ಮಹತ್ವ ಇದೆ ನಮ್ಮಲ್ಲಿ. ಯಾಕೆ ಅಂದ್ರೆ ನೋಡಿ, ಈ ತರದ್ದನ್ನ ಈ ಪಾಪಗಳನ್ನ ಕಳ್ಕೊಳ್ಳುವಂಥದ್ದು, ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನಮಗೊಂದು ಒಳ್ಳೆ ಅವಕಾಶ ಏಕಾದಶಿ. ನೋಡಿ, ಅದೇ ತರ ಇವತ್ತಿನ ವಿಶೇಷ ದಿನ ಬಲರಾಮ ಪೂರ್ಣಿಮಾ. ಬಲರಾಮ ಪೂರ್ಣಿಮಾ ಪ್ರಭು. ರಾಮ ಪೂರ್ಣಿಮಾ. ನೋಡಿ, ಬಲರಾಮ ಪೂರ್ಣಿಮಾ. ನೋಡಿ, ಮೊನ್ನೆ ಏಕಾದಶಿ ಆಯ್ತು, ಇವತ್ತು ಬಲರಾಮ ಪೂರ್ಣಿಮಾ. ಈಗ ಮುಂದೆ ಅಷ್ಟಮಿ ಬರುತ್ತೆ. ನೋಡಿ, ಅಷ್ಟಮಿ ಬರುತ್ತೆ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಇವೆಲ್ಲ ಮಾಧವ ತಿಥಿಗಳು. ಮಾಧವ ತಿಥಿ ದಿನ ಏನಾಗುತ್ತೆ? ಭಕ್ತಿ ಜನನಿ. ನೋಡಿ, ಭಕ್ತಿ ನೋಡಿ ಹುಟ್ಟುವಂತ ದಿನಗಳು, ಜಾಸ್ತಿ ಮಾಡ್ಕೊಳ್ಳುವಂತ ಅವಕಾಶಗಳು ಇರುವಂತದ್ದು. ನೋಡಿ, ಹಂಗೆ ನಾನು ನನ್ನ ಮೂಲ ಮನೆಗೆ ಹಿಂತಿರುಗೋದು ಹೇಗೆ ಅಂದ್ರೆ ನೋಡ್ರಿ ಹಿಂಗೆ. ನೋಡಿ, ಇಲ್ಲಿ ಅಕರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಂಗೆ ಭಗವಂತನ ಸಂತೋಷಕ್ಕಾಗಿ ಧರ್ಮ ಗ್ರಂಥಗಳ ಮಾರ್ಗದರ್ಶನದಲ್ಲಿ ಮತ್ತು ಇತರರ ಬಗ್ಗೆ ಪ್ರೀತಿ ಮತ್ತು ಕರುಣೆಯಿಂದ ಮಾಡುವ ಆಧ್ಯಾತ್ಮಿಕ ಕ್ರಿಯೆಗಳು ಅಕರ್ಮ. ನೋಡಿ, ಇಲ್ಲಿ ರಾಕ್ಷಸರ ಸ್ವಭಾವಗಳನ್ನ ಇವತ್ತಿನ ದಿನ ಶ್ಲೋಕದಲ್ಲಿ ನಾವು ಓದ್ತಿದ್ವಿ. ಆದ್ರೆ ನಾವು ಮೂಲ ಮನೆಗೆ ಹಿಂದಿರುಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಗುಣ ಸ್ವಭಾವಗಳು ಬದಲಾಗಬೇಕು. ಅದೇನದು? ನೋಡಿ, ಇಲ್ಲಿ ಹೇಳ್ತಿರಂಗೆ ಪ್ರೀತಿ ಮತ್ತು ಕರುಣೆಯಿಂದ ಮಾಡುವ ಆಧ್ಯಾತ್ಮಿಕ ಕ್ರಿಯೆಗಳ ಅಕರ್ಮ. ದೈವಿ ಸ್ವಭಾವಗಳು ನೋಡಿ, ವೃತ್ತಿಪರ ವಿದ್ಯಾರ್ಥಿ, ಗೃಹಿಣಿ ಅಥವಾ ಯಾರಾದರೂ ಯೋಗದ ಮಾರ್ಗವನ್ನು ತೆಗೆದುಕೊಳ್ಳುವ ಮೂಲಕ ತಮ್ಮ ಜೀವನದಲ್ಲಿ ಅಕರ್ಮವನ್ನು ಪ್ರಾಯೋಗಿಕವಾಗಿ ಅನ್ವಯಿಸಬಹುದು. ಹೀಗಾಗಿ ನಿಜವಾದ ಅಕರ್ಮವು ಯೋಗ. ನೋಡಿ, ಈ ತರದ್ದು ಒಂದು ವಿಚಾರ. ಅದೇ ತರನೇ ನಾವಿಲ್ಲಿ ನೋಡಿದ್ರೆ ಅಸೂಯಾಪರರು ಯಾವಾಗ ಹೊಟ್ಟೆ ಕಿಚ್ಚು ಪಡ್ಕೊಂಡವರು ನೋಡಿ, ನೋಡಿ ಯಾವ ಮಟ್ಟಕ್ಕೆ ಹೊಟ್ಟೆ ಕಿಚ್ಚು ಅಂದ್ರೆ ಸ್ವಂತ ಜೊತೆಲಿ ಹುಟ್ಟಿರುವಂತ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಬಂಧು ಬಳಗ, ನೋಡಿ ಜೊತೆಲಿರೋ ಭಕ್ತರು, 6 ಅರಿಷಡ್ ವರ್ಗಗಳಲ್ಲಿ 6ರಲ್ಲಿ 5 ಭಕ್ತ ಸೇವೆಗೆ ಹೇಗಾದ್ರೂ ಉಪಯೋಗಿಸ್ಕೋಬಹುದು. ಇದನ್ನು ಉಪಯೋಗಿಸ್ಕೊಳಕ್ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ನೋಡಿ ಇದು ತುಚ್ಛ. ನೋಡಿ, 6 ಜನ ರೌಡಿಗಳಿರ್ತಾರೆ, 6 ಜನ ಅಪರಾಧಿಗಳು ನೋಡಿ ಇರ್ತಾರೆ. 6 ಜನದಲ್ಲಿ ನೋಡಿ 5 ಜನ ಇದ್ದಿದ್ರಲ್ಲಿ ಪರವಾಗಿಲ್ಲ, ಈತ ಒಬ್ಬ ನೋಡಿ ವರ್ಸ್ಟ್ ಅಂದ್ರೆ ಹೆಂಗಿರುತ್ತೆ ಅಲ್ವಾ? ಹಂಗೆ ಅಸೂಯಾಪರರು ಅಂದ್ರೆ ಹಂಗೆ ಹೊಟ್ಟೆ ಕಿಚ್ಚು, ಅಸೂಯೆ. ಇದನ್ನ ಎಲ್ಲೂ ಬೆಳೆಸ್ಕೊಳಕ್ ಆಗೋದಿಲ್ಲ. ಬಾಕಿಯವನ್ ಬಳಸ್ಕೋಬಹುದಂತೆ. ನೋಡಿ ಹಂಗೆ ನೋಡಿ, ಹಿಂಗಾದವರು ಕ್ರೂರತನ ಬಂದ್ಬಿಡುತ್ತೆ. ಈಗ ನಾವು ಈಗ ತಾನೇ ಓದಿದ್ವಲ್ವಾ, ಎಲ್ಲಿ ಕ್ರೂರತೆ ಇರುತ್ತೋ ಅಲ್ಲಿ ನೋಡಿ ಭಗವಂತನ ಧಾಮದಲ್ಲಿ ನಾವು ಯಾಕೆ ಇಲ್ಲಿ ಬಂದಿದೀವಿ ಅನ್ನೋದಕ್ಕೆ ಮೂಲ ಅದು ಅಸೂಯೆ. ಓದಿದ್ದು ನೋಡಿ, ಭಗವಂತನ ಜೊತೆಗೆ ಅಸೂಯೆ ನಮಗೆ. ಏನಂತ? ಆತನೇ ಯಾಕೆ ಎಂಜಾಯ್ ಮಾಡ್ಬೇಕು? ಆತನ್ನೇ ಯಾಕೆ ಎಲ್ಲರೂ ಪೂಜಿಸ್ತಾರೆ? ನೋಡಿ, ಆತನ್ನೇ ಯಾಕೆ ನೋಡಿ ಎಲ್ಲರೂ ಕೊಂಡಾಡ್ತಾರೆ? ನನ್ನನ್ನು ಕೊಂಡಾಡ್ಲಿ ನೋಡಿ ಅನ್ನೋ ಇದು ಅಸೂಯೆ. ನೋಡಿ, ಅದು ಮೂಲ ಧರ್ಮ, ಮೂಲ ತತ್ವ ಭಗವದ್ಧಾಮದಲ್ಲಿ ಅದೇ. ಏನದು? ನೋಡಿ, ಭಗವಂತನ ಸೇವೆ ಮಾಡೋದು. ಎಲ್ಲರೂ ಭಗವಂತನ ಸೇವೆ ಮಾಡೋದು, ಅದು ಮೂಲ ವೃತ್ತಿ, ಮೂಲ ಧರ್ಮ. ನೋಡಿ, ಅಲ್ಲಿ ಎಲ್ಲವೂ ಹಂಗೇನೆ. ಈಗ ನನಗೆ ಅಸೂಯೆ ಬಂತು ಭಗವಂತನ ಜೊತೆಗೆ, ಈಗ
ಅಲ್ಲಿ ಸ್ಥಾನ ಇರೋದಿಲ್ಲ. ಯಾಕೆ ನೋಡಿ, ಭಗವಂತ ಎಂತ ಕೃಪಾಳು ಅಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಡೋದು. ನೋಡಿ, ಹಂಗೆ ಅಸೂಯೆ ಪಟ್ಟಿದ್ದ ಕಾರಣ ನಾವು ಇಲ್ಲಿ ಬಂದಿದ್ದೀವಿ. ನೋಡಿ, ಹಿಂಗೆ ಅಸೂಯ ಪರರು. ಅಸೂಯೆ ಇದ್ರೆ ಏನಾಗುತ್ತೆ? ಕ್ರೂರತನ ಬರುತ್ತೆ. ಅದನ್ನ ಪಡ್ಕೊಳ್ಳೋದಕ್ಕೆ ಬಯಸ್ತಾರಲ್ವಾ. ಅಸೂಯೆ ಪಟ್ಟು ಈಗ ದುರ್ಯೋಧನ ಹೆಂಗೆ ಅದನ್ನ ಪಡ್ಕೊಳ್ಳುವಂತ ತಂತ್ರ ಮಾಡ್ತಾನಲ್ವಾ, ಕ್ರೂರತನ ಎಲ್ಲ ಮಾಡ್ತಾನೆ. ಏನೇನ್ ಕ್ರೂರತನ ಮಾಡ್ತಾನೆ? ನೀವು ಮಹಾಭಾರತದಲ್ಲಿ ಓದಿರ್ತೀರಿ. ರೂಪಾದ್ರು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಾಕೆ ಈ ಪಾಂಡವರು ಈ ದುರ್ಯೋಧನನ್ ಮತ್ತೆ ಆತನ ಅಣ್ತಮ್ಮಂದಿರನ್ನ ಕೊಲ್ಲಬಹುದು ಅಂತ. ಯಾವ್ಯಾವ ಕಾರಣಗಳಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕೊಲ್ಲಬಹುದು. ತಾಯಿಗಳು ಯಾರು ವಿಶ್ವವನ್ನು ಇನ್ನೊಬ್ಬರಿಗೆ ಕೊಡ್ತಾರೋ, ಇನ್ನೊಬ್ಬರು ಆಸ್ತಿಯನ್ನು ತಗೊಳ್ತಾರೋ, ಮತ್ತೆ ಇನ್ನೊಬ್ಬರ ಪತ್ನಿಯ ಮೇಲೆ ಅವರು ಬ್ರಾಹ್ಮಣನ ಕಾರಣ ಹೇಳ್ತಾರೆ. ವೆರಿ ಗುಡ್ ಮಾತಾಜಿ. ನೋಡಿ, ಪಾಂಡವರಿಗೆ ಇವೆಲ್ಲ ಅಂತ ಹೇಳ್ತಾರೆ. ಆ ನೋಡಿ, ಪಾಂಡವರಿಗೆ ಏನೇನಾಗಿತ್ತು ಎಲ್ಲ ಕಾರಣಗಳು. ನೋಡಿ, ಭೀಮನಿಗೆ ವಿಷ ಹಾಕಿ ಆತನನ್ನ ನೋಡಿ ನೀರೊಳಗಡೆ ಎತ್ತಾಕ್ಬಿಟ್ಟಿದ್ರು. ನೋಡಿ, ಬೆಂಕಿ ಹಾಕೋರು ಕೂಡ. ಬೆಂಕಿ ಹಾಕೋದು. ನೋಡಿ, ಅವ್ರ ಮನೆಗೆ ಬೆಂಕಿ ಹಚ್ಚೋದು. ನೋಡಿ, ಅವರ ಪತ್ನಿಯನ್ನ ನೋಡಿ ಅವಮಾನಿಸೋದು, ಅಪಹರಣ ಮಾಡೋದು. ಪತ್ನಿಯನ್ನ ಈ ತರ ಮಾಡಿ ಪ್ರಯತ್ನ ಮಾಡಿರ್ತಾರೆ. ನೋಡಿ, ಅದರ ನಂತರ ಚೂಪಾದ ಆಯುಧಗಳಿಂದ ಆಕ್ರಮಣ ಮಾಡಕ್ ಬರೋದು. ನಮ್ಮ ಭಾರತದ ಕಾನೂನಿನ ಪ್ರಕಾರನೂ ಕೂಡ ಯಾರಾದ್ರೂ ಈ ತರ ಮಾಡಿದ್ರೆ ನಮಗೆ ಆತ್ಮರಕ್ಷಣೆಗೋಸ್ಕರ ನಾವು ಕೂಡ ಅವ್ರನ್ನ ಬೇಕಾದ್ರೆ ಕೊಲೆ ಮಾಡ್ಬೋದು. ನೋಡಿ, ಯಾರಾದ್ರೂ ಚೂಪಾದ ಆಯುಧಗಳು ಅಥವಾ ಇಟ್ಕೊಂಡು ನಿಮ್ಮನ್ನು ಕೊಲ್ಲಕ್ ಬರ್ತಿದ್ರೆ ಅವ್ರ ಹತ್ರ ಚುಚ್ಚಿಸ್ಕೊಂಡು ಕೊಲ್ಲಲ್ಪಡ್ಬೇಕು. ನಮ್ಮನ್ನ ಬೇಕಾದ್ರೆ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಕಾರಣವಾಗಿ ಅವ್ರನ್ನು ಕೂಡ ಬೇಕಾದ್ರೆ ಸಾಯಿಸ್ಬೋದು ಪ್ರಭು, ನಮ್ಮ ರಕ್ಷಣೆಗೋಸ್ಕರ. ನಿಮ್ಮ ಆತ್ಮರಕ್ಷಣೆಗೋಸ್ಕರ ನೋಡಿ, ಈ ತರದೆಲ್ಲ ಕಾನೂನಲ್ಲಿ ಕೆಲವು ಅದೇ ತರನೇ. ನೋಡಿ, ಈ ಎಲ್ಲವನ್ನೂ ಮಾಡಿದ್ದ ಆತ ದುರ್ಯೋಧನ. ನೋಡ, ಕ್ರೂರತನ ಅಂದ್ರೆ ಹಂಗೆ. ತರ ನಮಗೆ ಕೊಲೆ ಮಾಡ್ಲಿಕ್ಕೆ ಬಂದಿರೋಂತವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತಲ್ಲ ಪ್ರಭುಜಿ? ಇರುತ್ತೆ ಪ್ರಭು. ಆದ್ರೆ ಅದಕ್ಕೆ ನೋಡಿ, ಎಲ್ಲರೂ ನೀವು ಹೇಳಿದ ಬುದ್ಧಿ ಮಾತನ್ನು ಕೇಳೋದಿಲ್ಲ. ಹೌದಾ? ಪರಿವರ್ತನೆ ಇರುತ್ತೆ. ಅದನ್ನೇ ಸರ್ಕಾರ ಜೈಲುಗಳೆಲ್ಲ ಅದಕ್ಕೋಸ್ಕರನೇ ಮಾಡಿರೋದು. ಅದಕ್ಕೆ ಕೃಷ್ಣನೇ ಹೋಗ್ತಾರೆ ಅವ್ರನ್ನ ಬುದ್ಧಿ ಹೇಳಕ್ಕೆ. ನಾವು ಬುದ್ಧಿ ಹೇಳೋ ಛಲಗಾರ ಅಂತ ಕೃಷ್ಣನ್ಗೆ ಬಂಧನ ಮಾಡ್ತಾನೆ. ನೋಡಿ, ಅದೇ ಕಾರಣಕ್ಕೆ ಭಗವಂತ ಎಲ್ಲ ಅವಕಾಶ ಕೊಡ್ತಾನೆ. ನೀವು ಹೇಳ್ದಂಗೆ ಅವಕಾಶ ಕೊಡ್ತಾನೆ. ನೋಡಿ, ಯಾವ ಒಂದು ಅವಕಾಶನೂ ಕೂಡ ನೋಡಿ ಬಿಡೋದಿಲ್ಲ. ನೋಡಿ, ಯಾವ ಮಟ್ಟಕ್ಕೆ ಅವಕಾಶಗಳು ಕೊಡ್ತಾರೆ ಅಂದ್ರೆ, ಆತನ ಅಸೂಯೆ ರಾಜ್ಯ ಕಿತ್ಕೊಂಡಿರ್ತಾನಲ್ವಾ ಮೋಸದಿಂದ, 5 ಗ್ರಾಮಗಳು ಕೊಟ್ಬಿಡು ಅಂತ ಕೇಳ್ತಾರೆ. ಇಡೀ ರಾಜ್ಯ ಎಲ್ಲವೂ ನೀನೇ ಇಟ್ಕೋ. ಇವರು ಕ್ಷತ್ರಿಯರು ಅಲ್ವಾ, ಕ್ಷತ್ರಿಯರು ಕೂಲಿ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ನೋಡಿ ಈ ತರ ಬದುಕಕ್ ಆಗೋದಿಲ್ಲ. ಕ್ಷತ್ರಿಯರು ಅಂತಂದ್ರೆ ಅವ್ರಿಗೆ ಒಂದು ನಿರ್ದಿಷ್ಟ ಒಂದು ಕೆಲಸ ಅಂತ ಏನಂದ್ರೆ ನೋಡಿ, ಅವರು ಪ್ರಜಾ ರಕ್ಷಣೆ ಮಾಡೋದು, ಅದರಲ್ಲಿ ನೋಡಿ ಸುಂಕ ಟ್ಯಾಕ್ಸ್ ಹಾಕೋದು, ಆ ಸುಂಕ ಕರ ವಸೂಲಿ ಮಾಡಿ ಕ್ಷತ್ರಿಯರು ಬದುಕೋದು. ನೋಡಿ, ಅದನ್ನ ಬಿಟ್ಟು ಅವರು ಇನ್ನೊಬ್ರು ಯಾರ ಹತ್ರ ಕೂಲಿಗೆ ಹೋಗೋದು ಅಥವಾ ಭಿಕ್ಷೆ ಬೇಡೋದು ಹಂಗೆಲ್ಲ ಮಾಡೋದಕ್ಕೆ ಕ್ಷತ್ರಿಯರಿಗೆ ಅವಕಾಶ ಇಲ್ಲ. ಈಗ ಬದುಕಕ್ ಇರೋ ದಾರಿ ಅಂದ್ರೆ ಇದೇ. 5 ಗ್ರಾಮಗಳು ಕೊಟ್ಬಿಡು, ಅವರು ಕ್ಷತ್ರಿಯರು ಅವರು ಬದುಕೊಳ್ತಾರೆ ಅಂದ್ರೆ ನೋಡಿ, ಅದಕ್ಕೂ ಕೂಡ ತಯಾರಿಲ್ಲ. ಒಂದು ಸೂಜಿಯ ಮೊನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಇಂಥವ್ರಿಗೆ ಹೆಂಗೆ ಪರಿವರ್ತನೆ ಬುದ್ಧಿ ಹೇಳಿ ಮಾಡ್ತೀರಿ? ನೋಡಿ, ಒಂದು ಅಂಶ ಜ್ಞಾಪಕ ಇಟ್ಕೊಳ್ಳೋಣ. ಭಗವಂತ ಕೃಷ್ಣನ್ ಸರ್ವಶಕ್ತ ಸರ್ವಸಮರ್ಥ. ನೋಡಿ, ಆತನ ಮೈ ಅಧ್ಯಕ್ಷೇಣ ಸೂಯತೆ ಸಾಚರಾಚರಂ. ಆತನ ನೋಡಿ ಅಧ್ಯಕ್ಷತೆಯಲ್ಲೇ ಎಲ್ಲವೂ ನಡೆಯುವಂಥದ್ದು, ಚರ ಅಚರ. ಆದ್ರೆ ಈ ಜೀವಿಗಳಿಗೆ ಕೊಟ್ಟಿದ್ದಾನಲ್ಲ ಸ್ವಾತಂತ್ರ್ಯ, ಆಯ್ಕೆ. ಈಗ ನಾವು ಇಷ್ಟೊತ್ತು ಅದನ್ನೇ ಓದಿದ್ದು, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ. ನೋಡಿ, ಇಲ್ಲಿ ಓದಿದ್ವಿ ನಾವು ಅಲ್ವಾ? ಅದನ್ನ ಮಾತ್ರ ಕೃಷ್ಣ ಡಿಸ್ಟರ್ಬ್ ಮಾಡೋದಿಲ್ಲ. ನೋಡಿ, ಅವ್ರಿಗೆ ಎಲ್ಲ ಆಯ್ಕೆ ಕೊಟ್ಟಿದ್ದ. ನೋಡಿ,
ಅದು ಎಲ್ಲರ ಬುದ್ಧಿ ಹೇಳಿದ್ರು. ವೇದವ್ಯಾಸರಿಂದ ಹಿಡ್ಕೊಂಡು ನೋಡಿ, ಆತನ ತಾಯಿ ಗಾಂಧಾರಿಯಿಂದ ಹಿಡ್ಕೊಂಡು ಎಲ್ಲ ಬುದ್ಧಿ ಹೇಳಿದ್ರೆ ಕೇಳಿಲ್ಲ. ಯಾರ್ಯಾರೆಲ್ಲ ಹೇಳ್ಬೇಕು ಎಲ್ಲ ಹೇಳಿದ್ರೇನು ಕೇಳಿಲ್ಲ. ಭೀಷ್ಮಾಚಾರ್ಯರು, ವಿದುರರು, ಕುಲಗುರು ಕೃಪಾಚಾರ್ಯರು, ದ್ರೋಣಾಚಾರ್ಯರು, ನೋಡಿ ಯಾರ್ಯಾರೆಲ್ಲ ಹೇಳ್ಬೋದು ಹೇಳಿದ್ರೇನು ಕೂಡ ಕೇಳಿಲ್ಲ. ಹೆಂಗೆ ಇವಾಗ ಪರಿವರ್ತನೆ ಮಾಡ್ತೀರಿ ಹೇಳ್ರಿ? ಮಾಡಕ್ಕಾಯ್ತು ಆಗತ್ತಾ? ನೀವ್ ಮಾಡ್ತೀರಾ ಪ್ರಭು? ಕಷ್ಟ ಸಾಧ್ಯ ಪ್ರಭುಜಿ. ಕೃಷ್ಣನ್ ಕೈಯಲ್ಲಿ ಆಗ್ಲಿಲ್ಲ, ನೀವ್ ಮಾಡ್ತೀರಾ? ಸಾಧ್ಯ ಇಲ್ಲ ಪ್ರಭುಜಿ, ಸಾಧ್ಯ ಆತರ ಇಲ್ಲ. ಹೇಳೋದು ತಪ್ಪು ಅನ್ಸುತ್ತೆ. ನೋಡಿ ಕೆಲವು ಸಾಧ್ಯ ಇಲ್ಲ. ಯಾಕೆ ಹಂಗೆ ಅಂದ್ರೆ ನೋಡಿ, ಅದನ್ನೇ ಇಲ್ಲಿ ಹೇಳ್ತಾರೆ, ಹಲವಾರು ಹಸುರಿ ಜೀವಗಳಿಗೆ ತಳ್ಳುತ್ತೇನೆ ಅಂತ. ನೋಡಿ ಈ ಒಂದು ಕೆಲಸ ಕೃಷ್ಣ ಮಾಡಕ್ ದಶಗುಣಂ ಅಂತ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಅವ್ರು ಕೇಳ್ತಾ ಇರೋವಾಗ ಕೊನೆಗೆ ದಂಡನೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನೋಡಿ ಇದು ಬಹಳ ವಿಶೇಷ, ಬಹಳ ಮುಖ್ಯ. ನಮಗೆ ಆಯ್ಕೆ ಇದೆ ಅನ್ನೋದು ಮುಖ್ಯ. ನಮ್ಮನ್ನ ರೋಬೋಟ್ಸ್ ತರ ಮಾಡಿಲ್ಲ ಅನ್ನೋದು ವಿಷಯ. ನಮ್ಗೆ ತಟಸ್ಥ ಶಕ್ತಿ, ನಮ್ಗೆ ಆಯ್ಕೆ ಇದೆ. ನೋಡಿ ಭಗವಂತನ ನೋಡಿ ಈ ಕಾನೂನು ನಿಯಮ ನೋಡಿ, ಶಾಸ್ತ್ರಗಳು ನೋಡಿ, ಇವುಗಳನ್ನು ಒಪ್ಕೊಂಡು ಆ ಪರಿವರ್ತನೆ ಆಗ್ಬಹುದು. ಇಲ್ಲದೆ ಇದ್ರೆ ನೋಡಿ ಆತನಿಗೆ ವಿರುದ್ಧವಾಗಿ ನಡ್ಕೊಂಡು ಹಿಂಗೆ ಕೊಳಿತಾ ಹೋಗ್ಬೋದು. ನೋಡಿ ಇದೇ ತರ ಅಸುರಿ ಜೀವ ವರ್ಗಗಳಿಗೆ ತಳ್ತಾನೆ ನೋಡಿ, ಹಿಂಗೆ ಹೋಗ್ತಾ ಇರ್ಬೋದು. ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ, ಹಂಗೆ ಹೋಗ್ತಿರ್ಬೋದು. ಅದಕ್ಕೆ ಕೊನೆನೇ ಇಲ್ಲ. ಅನಂತ ಕಾಲದವರೆಗೂ ಹಿಂಗೆ ಇರ್ಬೇಕಿದೆ. ನೋಡಿ ಈ ಕ್ಷಣನೇ ಪರಿವರ್ತನೆ ಆಗಿ ಭಗವಂತನ ಆಶ್ರಯ ತಗೊಂಡು ನೋಡಿ ಬದಲಾಗ್ಬೋದು. ಈ ಕ್ಷಣ ಪ್ರಭುಪಾದರಿಗೆ ಅವ್ರ ಶಿಷ್ಯರು ಕೇಳ್ತಾರೆ, ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ. ಪ್ರಭುಪಾದರು ಏನ್ ಹೇಳ್ತಾರೆ? ಒಂದು ಚಿಟಿಕೆ ಹೊಡೆದು ತೋರಿಸ್ತಾರೆ, ಇಷ್ಟು ಸಮಯ ಸಾಕು ಅಂತ ಹೇಳಿ. ನೋಡಂಗೆ ಅವಕಾಶಗಳು ಭಗವಂತ ಕೊಡ್ತಾ ಇರ್ತಾನೆ. ನೋಡಿ ಈಗ ನಮ್ಗೆಲ್ಲ ಈ ಅವಕಾಶ ಇರೋದು ಇದೆಲ್ಲ ಅವಕಾಶ. ನಾವು ಎಷ್ಟು ಗಂಭೀರವಾಗಿ ತಗೋತೀವಿ ಅನ್ನೋದು ನಮ್ಮ ಆಯ್ಕೆ. ನಮ್ಮ ಆಯ್ಕೆ ಬೇಕಿದ್ರೆ ನೋಡಿ, ಯಾರಿಗೂ ಒತ್ತಾಯ ಇಲ್ಲ ಅಲ್ವಾ? ನೋಡಿ ಎಲ್ಲವೂ ಆಯ್ಕೆ. ನೋಡಿ ಈ ಆಯ್ಕೆ ನಾವು ಹೆಂಗ್ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ಅವಲಂಬಿತ. ನೋಡಿ ನಮ್ಗೆ ಕಾನೂನು ನೋಡಿ ಆಯ್ಕೆ ಕೊಡುತ್ತೆ. ನೋಡಿ ಕಾನೂನು ಪ್ರಕಾರ ನೋಡ್ಕೊಂಡ್ರೆ ಒಂದ್ ರೀತಿ, ಕಾನೂನು ಮುರಿದ್ರೆ ಇನ್ನೊಂದ್ ತರ. ನೋಡಿ ಹಿಂಗೆ ಅಸೂಯ ಅಲ್ವಾ ಅಂದ್ರೆ ಪ್ರಭುಜಿ? ಏನ್ರಿ? ಶಿಶುಪಾಲ ಹಿಂಗೆ ಅಲ್ವಾ ಪ್ರಭುಜಿ? ಹೇಳ್ದಷ್ಟು ಹೇಳ್ತಾನೆ, ಕೇಳಿಲ್ಲ ಅಂದ್ರೆ ಮತ್ತೆ ಏನು ಮಾಡಕ್ಕಾಗಲ್ಲ. ನೋಡಿ ಎಲ್ಲಾ ಅಸುರರು ಕೂಡ ಸಾಕಷ್ಟು ಅವಕಾಶ ಕೊಡ್ತಾನೆ. ರಾವಣನ್ ಕೂಡ ಕೊಡ್ತಾನೆ. ನೋಡಿ ರಾವಣ ನೋಡಿ ಅಸೂಯೆ, ಆತನ ನೋಡಿ ಯಾವ ಮಟ್ಟಕ್ಕೆ ಅಂದ್ರೆ ಸೀತಾಮಾತೆಯನ್ನು ಅಪಹರಣ ಮಾಡ್ಕೊಂಡು ಹೋಗೋದು. ನೋಡಿ ಸೀತಾಮಾತೆ ನೋಡಿ ರಾವಣನ ಆತ ಹೆಂಗೆ ಅಂದ್ರೆ ಅಸೂಯೆಯಲ್ಲಿ ಮಹಾ ನೋಡಿ ಆತ ವ್ಯಕ್ತಿ. ಅವ್ರ ಅಣ್ಣನ ಹತ್ರ ಪುಷ್ಪಕ ವಿಮಾನ ಇರುತ್ತೆ, ಕಿತ್ಕೊಂಡ್ಬಿಡ್ತಾನೆ ಅಸೂಯೆ. ನೋಡಿ ಅವ್ರ ಅಣ್ಣ ಕುಬೇರ, ಆತನ ಹತ್ರ ಸುವರ್ಣ ಲಂಕೆ ಇರುತ್ತೆ, ಕಿತ್ಕೊಂಡ್ಬಿಡ್ತಾನೆ ಅಸೂಯೆ. ನೋಡಿ ಮತ್ತೆ ಎಲ್ಲಿ ಏನು ಒಂದು ಸುಂದರವಾದದ್ದು ವಿಶೇಷವಾದದ್ದು ಇದೆ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ನೋಡಿ ಆ ಲಂಕವನ್ನ ಹಂಗೆ ಕಟ್ಟಿರೋದು. ನೋಡಿ ಅಲ್ಲೆಲ್ಲಿ ಸ್ತ್ರೀಯರು ಸುಂದರವಾಗಿರೋರು ಮತ್ತೆ ಏನೋ ವಿಶೇಷವಾಗಿದ್ದು ನೋಡಿ ಪುಷ್ಪಕ ವಿಮಾನ ಅಂತದ್ದು ಎಲ್ಲ ಅಸೂಯೆ ಪಡೋದು, ಕ್ರೂರತನ ತೋರ್ಸೋದು, ನರಾಂದಮನ ರೀತಿ ನಡ್ಕೊಳ್ಳೋದು ನೋಡಿ ಅದನ್ನ ತಾನು ವಶ ಪಡ್ಕೊಳ್ಳೋದು. ನೋಡಿ ಇದನ್ನ ಎಲ್ಲ ಒಬ್ಬರಲ್ಲ, ಅಸುರರಂದ್ರೆ ಎಲ್ಲರ ಹತ್ರ ಇದೇ ಗುಣ ಇರುತ್ತೆ. ನೋಡಿ ಹಂಗೆ ಅಸುರರು ನೋಡಿ ಹಂಗೆ ಇದನ್ನ ಈ ದೇವತೆಗಳಲ್ಲೂ ಕೂಡ ಕಾಣ್ಬೋದು. ನೀವು ದೇವತೆಗಳ ಕಥೆ ಓದಿದ್ರೆ ಅಲ್ಲೂ ಕೂಡ ಗಮನಿಸ್ಬೋದು ಕೆಲವೊಂದು ಅಂಶಗಳು. ನೋಡಿ ಕೆಲವು ಸಂದರ್ಭಗಳಲ್ಲಿ ಈ ತರ ಕಾಣ್ತೀರಿ. ನೋಡಿ ಹಂಗೆ ಇವು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನುಗ್ತಾನೆ ಅನ್ನೋದು. ಅಂದ್ರೆ ನಾವ್ ಯಾಕೆ ಇಷ್ಟು ದಿನದಿಂದ ಇಲ್ಲಿದ್ದೀವಿ ಅನ್ನೋದು ಪ್ರಶ್ನೆಗೆ ನೋಡಿ ಉತ್ತರ ಸಿಕ್ಕೋಯ್ತು. ನೋಡಿ ಹಂಗೆ ಅಸುರಿ ಜೀವ ವರ್ಗಗಳಿಗೆ ತಳ್ಳು ನೋಡಿ ಹಿಂಗೇ ನಡೀತಾ ಇದೆ ಇಷ್ಟು ದಿನದಿಂದ. ಈಗ ಏನಾದ್ರೂ ನೋಡಿ ದೊಡ್ಡ ಮನ್ಸು ಮಾಡಿದ್ರೆ ನೋಡಿ ಭಗವದ್ಗೀತೆ ತತ್ವವನ್ನ ಗಂಭೀರವಾಗಿ ತಗೊಂಡ್ರೆ ನೋಡಿ ಕೊಟ್ಟಿರುವಂತ ಸಾಧನ ಕ್ರಮಗಳನ್ನ ನಾವೇನಾದ್ರೂ ಗಂಭೀರವಾಗಿ ತಗೊಂಡ್ರೆ ನೋಡಿ ವಿಶೇಷವಾಗಿ ನೋಡಿ ಭಕ್ತರ ಸಂಘದಲ್ಲಿ ನೋಡಿ ಭಗವಂತ ಇಂಥ ಒಳ್ಳೆ
ದಿನ, ಮಾಧವ ತಿಥಿ, ಭಕ್ತಿ ಜನನಿ. ನೋಡಿ ಇಂಥ ದಿನಗಳ ಸಂಪೂರ್ಣ ಲಾಭ ಪಡ್ಕೊಂಡ್ರೆ ನೋಡಿ ಏನಾದ್ರೂ ಒಂದು ಒಳ್ಳೇದಾಗ್ಬೋದು ಬದುಕಲ್ಲಿ. ನೋಡಿ ಹಂಗೆ ಇವತ್ತು ಬಲರಾಮ ಪೂರ್ಣಿಮಾ, ಬಲರಾಮನ್ ಕತೆ ಕೇಳುವಂಥದ್ದು. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪ್ರವಚನ ಇದೆ. ಇವತ್ತು ಸಂಜೆನೂ ಕೂಡ ಏನಾದ್ರೂ ಸಾಧ್ಯವಾದ್ರೆ ಅದೇ ವಿಷಯವಾಗಿ ಕೂಡ ಚರ್ಚೆ ಮಾಡಿಸ್ಬೋದು. ನೋಡೋಣ. ಯಾರಾದ್ರೂ ಬಲರಾಮ ಕತೆ ಮಾಡ್ತೀರಾ ಮಾತಾಜಿ, ಪ್ರಭುಜಿ? ಬಲರಾಮನ್ ಬಗ್ಗೆ ಚೆನ್ನಾಗಿ ಓದ್ಕೊಂಡು ಯಾರಾದ್ರೂ ಕ್ಲಾಸ್ ಮಾಡ್ತೀರಾ? ಮಾಡ್ಲಾ ಪ್ರಭುಜಿ? ಹಾ ಮಾಡಿ ಮಾತಾಜಿ. ನೋಡಿ ಈ ತರ ಇರ್ಬೇಕು. ನೋಡಿ ಇದು ಸಾಧ್ಯ ಇದೆ, ಒಬ್ಬೊಬ್ರಿಗೂ ಸಾಧ್ಯ ಇದೆ. ನೋಡಿ ವಿಜೇತ ಮಾತಾಜಿ ಅವರು ಹೆಂಗೆ ಒಪ್ಕೊಂಡ್ರು, ಏನಿಲ್ಲ ಒಂದ್ ಸ್ವಲ್ಪ ಹುಡುಕ್ಬೇಕಷ್ಟೇ. ಒಂದು ಸಂಗ್ರಹ ಮಾಡ್ಬೇಕು. ಹೆಂಗ ಸಂಗ್ರಹ ಮಾಡೋದು? ವಿಜೇತ ಮಾತಾಜಿ ಏನ್ ಮಾಡ್ತೀರಿ ನೀವು ಈಗ? ನಿಮ್ಗೆ ಬಲರಾಮ ಬಗ್ಗೆ ಎಲ್ಲ ಗೊತ್ತಾ ನಿಮ್ಗೆ? ಇಲ್ಲ ಪ್ರಭುಜಿ, ಇಲ್ಲ ಪ್ರಭುಜಿ. ಆನ್ಲೈನ್ ಯೂಟ್ಯೂಬ್ ಅಲ್ಲಿ ಲೆಕ್ಚರ್ಸ್ ಇರುತ್ತಲ್ಲ ಪ್ರಭುಜಿ, ಅದು ಕೇಳ್ತೀನಿ. ಅಷ್ಟೇ ಕೇಳಿ ಪಾಯಿಂಟ್ಸ್ ಬರ್ತೀನಿ. ಅಷ್ಟೇ ಮಾಡ್ಬೇಕಿರೋದು. ನೋಡಿ ನಮ್ಮ ಪುಣ್ಯ ಇವತ್ತು ನಮ್ಮ ಎಲ್ಲಾ ಭಾಷೆಗಳಲ್ಲೂ ಇದೆ, ನಿಮಗೆ ಸಿಗುತ್ತೆ. ನೋಡಿ ನಮ್ಮ ಪ್ರೂಪಾದರ ಪುಸ್ತಕಗಳಲ್ಲೇ ಬಲರಾಮ ಬಗ್ಗೆ ಇದೆಯಲ್ಲ. ನಮ್ಗೆ ಯೂಟ್ಯೂಬ್ ಹೋಗ್ಬೇಕು, ಅಲ್ಲಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಹಂಗೆಲ್ಲ ಏನು ಇಲ್ಲ. ಬಲರಾಮ ಬಗ್ಗೆ ವಿಷಯ ತಿಳ್ಕೊಬೇಕಂದ್ರೆ ನಾವು ಪ್ರೂಪಾದ್ರ ಯಾವ ಪುಸ್ತಕನ ಆಧಾರ ಮಾಡ್ಕೋಬೇಕು? ಕೃಷ್ಣ ಬುಕ್ ಅಲ್ಲಿ ನೋಡ್ಬೇಕು. ಕೃಷ್ಣ ಬುಕ್ ಅಲ್ಲಿ ಸಿಗುತ್ತೆ. ಕೃಷ್ಣ ಬುಕ್ಕೇ ಸಾಕು. ಅದ್ರಲ್ಲೇ ಎಷ್ಟೊಂದು ವಿವರಣೆ ಇದೆ. ಎಷ್ಟೊಂದು ವಿವರಣೆ ಇದೆ. ನೋಡಿ ಈ ಕ್ಲಾಸ್ ಕೊಡ್ಬೇಕು ಅಂದ್ರೆ ಸುಮ್ಮನೆ ಬಂದು ಹಂಗೆ ಓದ್ರಕ್ ಆಗಲ್ಲ. ಅಲ್ಲಿ ಸ್ವಲ್ಪ ಪೂರ್ವ ತಯಾರಿ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾವು ಕಲಿತೀವ ಹೆಚ್ಚಿಗೆ. ಒಂದು ವಿಷಯ ತಿಳ್ಕೊಳಕ್ ಹೋಗಿ 10 ವಿಷಯಗಳು ತಿಳ್ಕೊತೀವ. ಹೌದು ಹೌದು ಪ್ರಭುಜಿ. ಅದು ಪ್ರಿಪೇರ್ ಆಗೋದು ಅಂದ್ರೆ ನೋಡೋದು 1 ಗಂಟೆ ನೋಡಿದ್ರೆ ಹೇಳೋದು ಅರ್ಧ ಗಂಟೆ ಹೇಳಿರ್ತಾರೆ. ನೋಡಿ ಹಿಂಗಿರುತ್ತೆ ವಿಚಾರ. ನೋಡಿ ಹಂಗೆ ಇದು ಎಲ್ಲರಿಗೂ ಸಾಧ್ಯ ಇದೆ. ನೋಡಿ ನಾವು ಅಂದ್ಕೋತೀವಿ ನಮ್ಗೆ ಸಾಧ್ಯ ಇಲ್ಲ ಅಂತ. ನಾವ್ ಏನ್ ಮಾಡ್ಬೇಕು? ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಷ್ಟೆ. ಪ್ರಾರ್ಥನೆ ಮಾಡ್ಕೊಂಡು ಮುಂದಾಗ್ಬೇಕು. ನೋಡಿ ನಮ್ಮ ಗುರು ಮಹಾರಾಜರು ಬಯಸ್ತಾರೆ, ಒಬ್ಬೊಬ್ರು ಪ್ರಚಾರ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ದೊಡ್ಡ ಮನ್ಸು ಮಾಡಿ ನಿಮ್ಮ ಹಂತದಲ್ಲಿ ನಿಮ್ಮ ಸ್ಥಳೀಯವಾಗಿನೋ ನೋಡಿ ಆನ್ಲೈನ್ ಅಲ್ಲೋ ಯಾವ್ದಾದ್ರೂ ಒಂದು ರೀತಿ ಏನಾದ್ರೂ ಪ್ರಚಾರ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ಬೇಕು. ಹೆಂಗೆಲ್ಲ ಸಾಧ್ಯನೋ ಹಂಗೆ ನಿಮ್ಮ ಅನುಕೂಲ ಅನಾನುಕೂಲ ಸ್ಥಿತಿಗತಿ ನೋಡಿ, ನಿಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತು. ಬಟ್ ಏನಾದ್ರೂ ಒಂದು ಶುರು ಮಾಡಿ. ಏನೂ ಮಾಡದೆ ಎಷ್ಟೋ ದಿನ ಹಂಗೇ ಇದ್ರೆ ಅದು ತುಂಬಾ ತಪ್ಪಾಗತ್ತೆ, ಮೋಸ ಆಗತ್ತೆ. ನೋಡಿ ಹಂಗಾಗಿ ದಯವಿಟ್ಟು ಈ ಒಂದು ವ್ಯವಸ್ಥೆ ಮಾಡಿ. ಯಾರಿಗಾದ್ರೂ ಏನಾದ್ರೂ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂದ್ರೆ ದಯವಿಟ್ಟು ಚರ್ಚಿಸಿ. ಒಬ್ಬೊಬ್ರು ಕೂಡ ಇನ್ನೊಂದು 10 ಜನಕ್ಕೆ, 15 ಜನಕ್ಕೆ, 20 ಜನಕ್ಕೆ ಏನಾದ್ರೂ ಪ್ರಚಾರ ಮಾಡಕ್ಕೆ ಅಂತ ಒಂದು ವ್ಯವಸ್ಥೆಗಳು ಮಾಡ್ಕೊಂಡ್ರೆ ನೋಡಿ ಅದು ಬೆಳೆಯುತ್ತೆ. ನೋಡಿ ಇಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ ಇವತ್ತು? 57. 57. ಎಷ್ಟು ವರ್ಷಗಳಿಂದ 57ರಲ್ಲೇ ಇದ್ದೀವಿ? 3 ವರ್ಷ. ಇದೆ. ನೋಡಿ 3 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ. 50ರ ಆಸುಪಾಸು ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಅಲ್ವಾ? ನೋಡಿ ಹಿಂಗಿರುತ್ತೆ. ಯಾಕೆ ಅಂತ ಕಾರಣಗಳೆಲ್ಲ ನಿಮ್ಗೆ ಗೊತ್ತು. ನೋಡಿ ಹಂಗೆ ದಯವಿಟ್ಟು ಸಹಾಯ ಮಾಡಿ. ಹೆಂಗ್ ಮಾಡೋದು? ನೀವು ಎಷ್ಟು ಗಂಭೀರವಾಗಿ ತಗೋತಿರೋ ಗೊತ್ತಿಲ್ಲ. ಇದು ಅವಶ್ಯಕತೆ ಇದೆ. ಒಬ್ಬೊಬ್ರು ಕೂಡ ಇಬ್ಬಿಬ್ಬರನ್ನ ಕರ್ಕೊಂಬಂದ್ರೆ 50 ಎಷ್ಟಾಗ್ಬಿಡುತ್ತೆ ನೋಡಿ. ಒಬ್ಬೊಬ್ಬರನ್ನ ಕರ್ಕೊಂಬಂದ್ರೇನು ಕೂಡ 100 ದಾಟುತ್ತೆ ಅಲ್ವಾ? ನೋಡಿ ಇನ್ನೊಬ್ಬೊಬ್ಬರನ್ನ ಕರ್ಕೊಂಬಂದ್ರೆ 200 ಆಗತ್ತೆ. ನೋಡಿ ಹಿಂಗೆ ಬೆಳೆದ್ರೆ ಚೆನ್ನಾಗಿರುತ್ತೆ. 3 ವರ್ಷದಿಂದ 55 ಸಂಖ್ಯೆಯಲ್ಲಿ ಆಸ್ಪಾಸಲ್ಲಿ ಇರೋದು ಅಂದ್ರೆ ತುಂಬಾ ಕಷ್ಟ. ಏನು ಆಗ್ತಾ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ನೀವು ಒಬ್ಬೊಬ್ರು ಕೂಡ ನೋಡಿ ಒಂದು 5-10 ಜನನ್ನ ನಿಮ್ ಜೊತೆಯಲ್ಲಿ ನೀವು ಕರೀರಿ. ಅವ್ರನ್ನ ನೀವೇ ಬೆಳೆಸಕ್ಕೆ, ಅವ್ರಿಗೆ ಕಲ್ಸಕ್ಕೆ, ಅವ್ರಿಗೆ ಮಾರ್ಗದರ್ಶನ ಮಾಡಕ್ಕೆ ಆ ತರದ್ದು ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೇನೋ ಒಂದು ಸೇವೆ ನೋಡಿ, ನಮ್ಮ ಮಂದಿರದಲ್ಲಿ ಇವತ್ತು ಜನ್ಮಾಷ್ಟಮಿ ಬರ್ತಾ ಇದೆ. ಎಲ್ಲ ಸರ್ಕಲ್ಗಳವರು ಒಂದೊಂದು ದೊಡ್ಡ ಸೇವೆಗಳನ್ನು ತಗೊಂಡ್ ಮಾಡ್ತಿದ್ದಾರೆ. ದೊಡ್ಡ ಪಟ್ಟಿ ಇದೆ.
ನೋಡಿ ನಮ್ ಸರ್ಕಲ್ ಇಂದ ಏನು ತಗೊಳಕ್ಕೆ ನಮಗೆ ಆಗೋದಿಲ್ಲ, ಬಲ ಇಲ್ಲ, ಜನ ಇಲ್ಲ. ನೋಡಿ ಇದು ಬಹಳ ನೋವು. ನೋಡಿ ಒಬ್ಬೊಬ್ರು ಎಂತೆಂತ ಸರ್ವಿಸ್ ಮಾಡ್ತಿದಾರೆ ಅಂದ್ರೆ ಇಡೀ ಬಂದು ಹೋಗುವಂತ ಭಕ್ತರಿಗೆಲ್ಲಾನು ಪ್ರಸಾದ ತಯಾರಿ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು ಒಬ್ರು ಮಾಡ್ತಾರೆ. ನೋಡಿ ಇನ್ನೊಂದು ಸರ್ಕಲ್ ಇಡೀ ಅಭಿಷೇಕದ ವ್ಯವಸ್ಥೆ ಎಲ್ಲವೂ ಒಂದ್ ಸರ್ಕಲ್ ವಹಿಸ್ಕೊಂಡಿದೆ. ನೋಡಿ ಇನ್ನೊಂದು ಸರ್ಕಲ್ ಇಡೀ ಕ್ಯೂ ಮ್ಯಾನೇಜ್ಮೆಂಟು. ನೋಡಿ ಈ ತರದ್ದು ಒಬ್ಬೊಬ್ರು ಒಂದೊಂದೊಂದು ದೊಡ್ಡ ದೊಡ್ಡ ಸೇವೆಗಳು ಮಾಡಕ್ ಆಗ್ತಾ ಇದೆ, ನಾವು ಏನು ಮಾಡಕ್ ಆಗ್ತಾ ಇಲ್ಲ. ನೋಡಿ ಏನು ಅಲ್ಲಿ ಒಪ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿ ಯಾಕೆ? ನಮ್ಮಲ್ಲಿ ಜನ ಇಲ್ಲ. ಮತ್ತೆ ಜನ ಇಲ್ಲ ಅಂತ ನಾವು ಏನು ನೋಡಿ ಪ್ರಯತ್ನ ಮಾಡ್ದೇನೆ ಇರಕ್ಕಾಗತ್ತಾ? ಏನಾದ್ರೂ ಇವತ್ತಲ್ದಿದ್ರೆ ನಾಳೆ ನಾಡ್ದು ಒಪ್ಕೋಬೇಕಲ್ವಾ? ಏನಾದ್ರೂ ಜವಾಬ್ದಾರಿ ತಗೋಬೇಕಲ್ವಾ? ಅವರು ಕೇಳ್ತಾರೆ, ಏನ್ ಮಾಡ್ತಿದ್ರಿ ನೀವ್, ಯಾಕೆ ಪ್ರಚಾರ ಮಾಡ್ತಾ ಇಲ್ಲ, ನಿಮ್ಮಲ್ಲಿ ನೀವ್ ಯಾಕೆ ಏನು ಸೇವೆಗಳು ತಗೋತಾ ಇಲ್ಲ, ಜನ್ಮಾಷ್ಟಮಿಗೆ ನೀವು ಏನಾದ್ರೂ ಸೇವೆ ತಗೋಬೋದಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ನೋಡಿ ಈ ತರದ್ದು ಯಾವಾಗ ನೋಡಿ ಈ ತರದ್ದೆಲ್ಲ ಜವಾಬ್ದಾರಿಗಳಿದಾವೆ. ನೋಡಿ ಹಂಗೆ ಮುಂದಿನ ದಿನಗಳಲ್ಲಾದ್ರೂ ನಾವೇನಾದ್ರೂ ಸೇವೆ ಮಾಡೋ ತರ ಇರ್ಬೇಕು. ಮುಂದಿನ ವರ್ಷಕ್ಕೆ ಏನಾದ್ರೂ ಮಾಡ್ಬೋದಾ? ಇವೆಲ್ಲರ ಸಹಕಾರದಿಂದ ನಾವು ಕೂಡ ಏನಾದ್ರೂ ಒಂದು ಸೇವೆ ಅಂತ ತಗೋಬಹುದಾ? ಆ ದಿನ ಬರುತ್ತಾ? ತಗೋಬೋದು ಪ್ರಭು, ಆ ದಿನ ತಗೊಳ್ಳೋಣ. ಭಕ್ತವತ್ಸಲ ಸರ್ಕಲ್ ಇಂದ ಏನಾದ್ರೂ ಒಂದು ಸೇವೆ ಮಾಡ್ತೀವಿ, ಮಾಡ್ಬೋದು ಇವಾಗಿಂದ ಅನ್ನುವಂಥದ್ದು. ಪ್ರಯತ್ನ ಪಟ್ರೆ ಮಾಡು. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಇವಾಗ್ಲಿಂದ ಪ್ರಯತ್ನ ಪಟ್ರೆ ಆಗತ್ತೆ. ನೋಡಿ ಈ ತರದ್ದು ನೋಡಿ ಇಲ್ಲ ಹಾಕಿದರೆ ಏನೇನೋ ಸೇವೆಗಳಿದಾವೆ, ನಾವೇನು ತಗೊಳಕ್ ಆಗ್ಲಿಲ್ಲ. ಬಹಳಷ್ಟು ಸೇವೆಗಳು ತಗೊಂತಾರೆ ನಮ್ಮ ಬೇರೆ ಬೇರೆ ಸರ್ಕಲ್ ಅವರು. ನೋಡಿ ನಾವೇನು ತಗೊಳಕ್ ಆಗ್ತಿಲ್ಲ. ಗ್ರೂಪ್ ಅಲ್ಲಿ ಈ ತರದೆಲ್ಲ ಬರ್ತಾ ಇರುತ್ತೆ, ಮೀಟಿಂಗ್ ನಡೆಯುತ್ತೆ. ನೋಡಿ ಯಾರ್ಯಾರೋ ಭಕ್ತರು ಏನೇನೋ ತಗೋತಾರೆ, ನಾವು ಏನೂ ಮಾಡಕ್ ಆಗದೆ ಸುಮ್ಮನೆ ಇರ್ತೀವಿ. ನೋಡಿ ಬೇರೆ ಇತರೆ ಗುಂಪುಗಳವರು ತಗೊಳ್ಳುವಂತ ಸೇವೆಗಳಲ್ಲಿ ನಮ್ಮನ್ನೇ ಎಲ್ಲಾದ್ರೂ ಸೇರ್ಸ್ಕೊತೀರಾ ಅಂತ ಕೇಳ್ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಸಹಾಯ ಮಾಡಿ. ಇವೆಲ್ಲ ಜನ ಕರ್ಕೊಂಬಂದ್ರೆ, ಇವೆಲ್ಲ ಒಬ್ಬೊಬ್ರು ಒಂದೊಂದು 5-5 ಜನನ ಕಲ್ಟಿವೇಟ್ ಮಾಡಿದ್ರೆ ಆಕ್ಚುಲಿ ಇದೆಲ್ಲ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ರೆ ಈ ವರ್ಷನೂ ಹಂಗೆ, ಮುಂದಿನ ವರ್ಷನೂ ಹಂಗೆ, ಅದ್ರ ಮುಂದಿನ ವರ್ಷನೂ ಹಂಗೆ ನೋಡಿ ಹಿಂಗೆ ಹೋಗ್ತಾ ಇರ್ತೀವಿ. ನೋಡಿ ಇವರೆಲ್ಲ ತಗೊಂತಿದ್ದಾರೆ. ನೋಡಿ ಇವ್ರು ಹೇಳ್ತಿದ್ದಾರೆ, ನೋಡಿ ಇವ್ರು ಬಲಾದ ಸರ್ಕಲ್ ಅವರು ಹೇಳ್ತಿದ್ದಾರೆ, ವಿಲ್ ಬಿ ಟೇಕಿಂಗ್ ಪಬ್ಲಿಕ್ ಪ್ರಸಾದಂ, ಕುಕ್ಕಿಂಗ್, ಸ್ಪಾನ್ಸರಿಂಗ್ ಅಂಡ್ ಸರ್ವಿಂಗ್. ಪಬ್ಲಿಕ್ ಎಷ್ಟು ಜನ ಬರ್ತಾರೆ ಗೊತ್ತಾ? ಒಂದು ಹತ್ತತ್ರ 30-40 ಸಾವಿರ ಜನ ಬರ್ತಾರೆ. ಎಷ್ಟು ಸಾವಿರ? 30-40 ಸಾವಿರ ಜನ ಮೇಲೆ ಬರ್ತಾರೆ. 50,000 ಆಗುತ್ತೆ ನೋಡಿ. ಅಷ್ಟು ಜನಕ್ಕೆ ಪಬ್ಲಿಕ್ಗೆ ಪ್ರಸಾದ ಅಡುಗೆ ಮಾಡೋದು, ಅದನ್ನ ಸ್ಪಾನ್ಸರ್ ಮಾಡೋದು, ಮತ್ತೆ ಅವ್ರಿಗೆ ಬಡಿಸೋದು ಕೂಡ ನೋಡಿತಾರೆ. ಪ್ರಹ್ಲಾದ ಸರ್ಕಲ್ ಅವ್ರು ಮಾಡ್ತಾರೆ. ನೋಡ್ರಿ ಹಿಂಗೆ ಒಬ್ಬೊಬ್ರು ಒಂದೊಂದ್ ತರ ಸರ್ಕಲ್ ಅವರು ಒಂದೊಂದು ಜವಾಬ್ದಾರಿ ತಗೊಂಡ್ ಮಾಡ್ತಾರೆ. ನೋಡಿ ನೋಡಿ ಒಬ್ರು ಯಾರು ಶಟಾರಿ ಕೊಡುವಂತ ಸೇವೆ ಮಾಡ್ತಾರೆ. ನೋಡಿ ಇವ್ರು ಯಾರು ತಗೋತಾರೆ, ಗಿರಿದಾರಿ ಒಬ್ರು ತಗೋತಾರೆ. ನೋಡ್ರಿ ಹಿಂಗೆ ಒಬ್ಬೊಬ್ರು ಒಂದೊಂದ್ ತರ ಸೇವೆಗಳು ಮಾಡ್ತಿದ್ದಾರೆ. ನಮ್ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ. ನೋಡಿ ಇವರು ಗೋವಿಂದ ಜಿ ಸರ್ಕಲ್ ಅವ್ರು ಹೇಳ್ತಾರೆ, ನೋಡಂಗೆ ಹರಿ ಕೃಷ್ಣ. ನೋಡಿ ಇದು ದೊಡ್ಡ ದೊಡ್ಡ ಸ್ಪಾನ್ಸರ್ಗಳೆಲ್ಲ ಮಾಡ್ತಾರೆ. ನೋಡಿದ್ರ ಇಲ್ಲಿ ಇಷ್ಟು ನೋಡ್ತಿದ್ದೀರಾ? ಗಿರಿದಾರಿ ಮಾರ್ನಿಂಗ್ ಡ್ರೆಸ್ 2 ಲಕ್ಷ, ಮಿಡ್ ನೈಟ್ ಡ್ರೆಸ್ 51,000, ನರಸಿಂಹದೇವ ಡ್ರೆಸ್ 71,000, ಶ್ರೀಲ ಪ್ರಭುಪಾದ ಡ್ರೆಸ್ 11,000, ಬಾಲಾಜಿ ಡ್ರೆಸ್ 31,000. ನೋಡಿ ಗಾರ್ಲ್ಯಾಂಡ್ ನೋಡಿ ಇವೆಲ್ಲ ದುಡ್ಡು ಕೊಡಕ್ ಆಗದೆ ಇರ್ಬೋದು, ಪರವಾಗಿಲ್ಲ. ನೋಡಿ ನೋಡಿ ಜ್ಯುವೆಲರೀಸ್ 75,000, ಆಲ್ಟರ್ ಡೆಕೋರೇಷನ್ 1 ಲಕ್ಷ. ನೋಡಿ ಇವರು ಈ ಸರ್ಕಲ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಜನರಲ್ ಡೆಕೋರೇಷನ್ 3 ಲಕ್ಷ. ನೋಡಿ ತರದ ದೊಡ್ಡ ದೊಡ್ಡ ಸೇವೆಗಳೆಲ್ಲ ಮಾಡ್ತಾರೆ. ಆ ತರದ್ದು ಬಲ ಆ ಸರ್ಕಲ್ಗಳಲ್ಲಿ ನೋಡಿ ಭಕ್ತರುಗಳಲ್ಲಿ ಆ ತರ ಬೆಳೆದಿದ್ದಾರೆ ಅವರೆಲ್ಲರೂ. ಅಂತವ್ರಿಗೆಲ್ಲ ಹೋಗಿ ಪ್ರಚಾರ ಮಾಡ್ತಾರೆ. ನೋಡಿ ತುಂಬಾ ಪ್ರಯತ್ನ ಮಾಡ್ತಾರೆ. ಹಂಗೆ ನೋಡಿ ಹಂಗೆ ತಮ್ಮೆಲ್ಲರೂ ಸಹಾಯ ಬೇಕು, ಸಹಕಾರ ಬೇಕು. ಮುಂದಿನ ದಿನಗಳಲ್ಲಿ ನಾವಾದ್ರೂ ಏನಾದ್ರೂ ಒಂದ್ ಸಣ್ಣ ಸೇವೆ ಆದ್ರೂ ಮಾಡೋ ತರ ಆಗ್ಬೇಕು. ನೋಡಿ ರಥಯಾತ್ರೆಯಲ್ಲೂ ಕೂಡ ಏನು ನಮ್ ಸೇವೆ ಆಗ್ಲಿಲ್ಲ, ಅಲ್ಲಿ ಹೇಳುವಂತ ಸೇವೆ ಆಗ್ಲಿಲ್ಲ ಅಲ್ಲಿ.
ನೋಡಿ ಇವಾಗ್ಲೂ ಇಲ್ಲ. ಈ ಮುಂದಿನ ದಿನಗಳು ತಮ್ಮೆಲ್ಲರ ಸಹಾಯ ಸಹಕಾರ ಇದ್ರೆ ಏನಾದ್ರೂ ಮಾಡ್ಬೋದು. ನೋಡ್ರಿ ಇದು ಅಸೂಯೆ ಅಲ್ಲ. ನೋಡಿ ಅವ್ರು ಮಾಡ್ತಿದ್ದಾರೆ ನಾವು ಮಾಡ್ತಿಲ್ಲ ಅನ್ನುವಂಥದ್ದು ಯೋಚನೆ ಚಿಂತನೆ ಮಾಡ್ಬೇಕಾಗತ್ತೆ. ಅವ್ರು ಎಷ್ಟು ಮಾಡ್ತಿದ್ದಾರೆ ನಾವೇನಾದ್ರೂ ಮಾಡ್ಬೋದಾ? ಇದು ಅಸೂಯೆ ಅಂತ ಹೇಳಕ್ಕಾಗಲ್ಲ ಅಲ್ವಾ, ಆತ್ಮಾವಲೋಕನ ಅಂತ ಹೇಳ್ಬೋದು ಅಲ್ವಾ. ನಾವು ಏನ್ ಮಾಡ್ಬೋದು ನೋಡಿ, ನಾವು ಏನ್ ಮಾಡ್ಬೋದಿತ್ತು ಅನ್ನೋದು. ಹಂಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಂದು ನಿರ್ದಿಷ್ಟ ಆತ್ಮವನ್ನು ಒಂದು ನಿರ್ದಿಷ್ಟ ದೇಹದಲ್ಲಿ ಇಡುವುದು ಪರಮ ಸಂಕಲ್ಪದ ಪ್ರಶ್ನಾತೀತ ಹಕ್ಕು ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂಚಿಸಿದೆ. ನಾವೇ ಪ್ರಶ್ನೆ ಮಾಡಕ್ಕಾಗತ್ತಾ, ನನ್ನನ್ನು ಯಾಕೆ ಈ ಕುಟುಂಬದಲ್ಲೇ ಹುಟ್ಟಿಸ್ದೆ ನೀನು ಅಂತ ಕೇಳ್ಬೋದಾ ಕೃಷ್ಣನನ್ನ? ಇಲ್ಲ ಇಂಥ ಪ್ರಭು. ದೇಹ ತಪ್ಪು. ಹೇಳಕ್ಕೆ ಆಗೋದಿಲ್ಲ. ನೋಡಿ ಮಕ್ಕಳು ಕೆಲವು ಸತಿ ಕೇಳ್ತಾರೆ, ನನಗೆ ಯಾಕೆ ನೀನು ಹುಟ್ಟಿಸ್ದೆ ಅಂತ ಕೇಳ್ತಾರ? ನೋಡಿ ಯಾವ ತಾಯಿ ಮಕ್ಕಳನ್ನು ಹುಟ್ಟಿಸಿ ಅವ್ರಿಗೆ ಸರಿಯಾಗಿ ಬೇಕು ಬೇಡಗಳನ್ನ ನೋಡ್ಕೊಳ್ದೆ ಇದ್ರೆ ಆ ಮಕ್ಕಳು ಕೇಳ್ತಾವಲ್ವಾ ಅಲ್ವಾ? ಕೇಳ್ತಾರೆ ನೋಡಿ, ಕೇಳ್ತಾರೆ ನೋಡಿ. ಹಂಗೆ ನೋಡಿ, ಯಾರು ದೇವರನ್ನ ಕೇಳಕ್ಕಾಗತ್ತಾ? ಯಾರಾದ್ರೂ ಬುದ್ಧಿವಂತರು ಇದನ್ನ ಸ್ಪಷ್ಟವಾಗಿ ಇದನ್ನು ಯೋಚನೆ ಮಾಡ್ಬೋದು. ಪ್ರಶ್ನಾತೀತ ಹಕ್ಕು ಕೇಳಕ್ಕೆ. ನೋಡಿ ಈ ನೋಡಿ ನಮ್ಮನ್ನು ಯಾಕೆ ಇಂಥ ದೇಹದಲ್ಲಿ ನೋಡಿ ಹಿಂಗ್ ಹುಟ್ಟದೆ ನೋಡಿ. ಇಂದ್ರ ಹಂದಿಯಾಗಿ ಹುಟ್ತಾನೆ, ಅದರಲ್ಲೇ ಕಂಫರ್ಟಬಲ್ ಆಗ್ಬಿಡ್ತಾನೆ ಆತ. ಇದೇ ಚೆನ್ನಾಗಿದೆ ನೋಡಿ, ವಾಪಸ್ ಇಂದ್ರ ಆಸನ ಖಾಲಿ ಇದೆ, ಅಲ್ಲಿ ನೋಡ್ಕೊಳ್ಳೋರಿಲ್ಲ, ನಿಂದು ಇಂದ್ರಾಸನ ಬಂದ್ಬಿಡು ವಾಪಸ್ ಅಂದ್ರೆ ಹಂದಿ ಹೇಳುತ್ತೆ, ಅಯ್ಯೋ ನಂದಿಷ್ಟು ದೊಡ್ಡ ಸಂಸಾರ, ಈ ಎಷ್ಟು ಸುಖವಾಗಿದ್ದೀನಿ ನೋಡಿ ನನ್ನ ಹೆಂಡತಿ ಮಕ್ಕಳು ಹಂದಿ ಸಂಸಾರ ಹಂಗೆ ಹೇಳ್ತಾನಂತೆ ಅಲ್ವಾ. ನೋಡ್ರಿ ಹಿಂಗೆ ಎಂತ ದೇಹಕ್ಕಾದ್ರೂ ನಮ್ಮನ್ನ ತಳ್ಳಬಹುದು. ನೋಡಿ ಅಸುರಿ ಮನುಷ್ಯನು ಪ್ರಭುವಿನ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದೆ ಹೋಗಬಹುದು. ಅವನು ಮನಸ್ಸೋ ಇಚ್ಛೆ ವರ್ತಿಸುತ್ತಾನೆಂಬುದು ನಿಜವಾದುದು. ಆದರೆ ಅವನ ಮುಂದಿನ ಜನ್ಮವು ಅವನನ್ನು ಅವಲಂಬಿಸಿಲ್ಲ, ದೇವೋತ್ತಮ ಪರಮಪುರುಷನ ತೀರ್ಮಾನವನ್ನು ಅವಲಂಬಿಸಿದೆ. ನೋಡಿ ಇದು ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ರೆ ನೋಡಿ ಬಹಳಷ್ಟು ದೊಡ್ಡ ತಿಳುವಳಿಕೆ. ಏನದು? ನನ್ನ ಜನ್ಮ ನನ್ನ ಕೈಯಲ್ಲಿ ನೋಡಿ, ನಾನು ತಗೊಳ್ಳೋಂಥ ನಿರ್ಧಾರಗಳ ಮೇಲೆ ಅವಲಂಬಿತ ಆಗಿದೆ, ಅದ್ರ ಮೇಲೆ ನನಗೆ ದೇಹ ಸಿಗುತ್ತೆ. ನೋಡಿ ಅದು ಪ್ರಕೃತಿ ಕೊಡುತ್ತೆ. ನೀವು ಈಗ ಎಂತ ಗುಣ ಸ್ವಭಾವ ಬೆಳೆಸ್ಕೋತೀರೋ ಅಂತ ದೇಹ ಸಿಗತ್ತೆ. ಹರೇ ಕೃಷ್ಣ ಪ್ರಭು. ಹಂದಿದೊಂದೆರಡು ಲೈನ್ ಓದ್ಲಾ ಪ್ರಭು? ಹರೇ ಕೃಷ್ಣ ಪ್ರಭು. ಹಲೋ ಹರೇ ಕೃಷ್ಣ, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಒಮ್ಮೆ ದೇವರಾಜ ಇಂದ್ರ ಹಂದಿಯಾಗಿ ಹುಟ್ಟಬೇಕಾಗಿ ಬಂದಿತ್ತು. ಆ ಕಾರಣದಿಂದ ಅವನು ಭೂಲೋಕಕ್ಕೆ ಆ ಕೆಳದರ್ಜೆಯ ಪ್ರಾಣಿಯಾಗಿ ಹುಟ್ಟಬೇಕಾಗಿ ಬಂದಿತ್ತು. ಹಂದಿಯಾಗಿ ಇಂದ್ರನಿಗೆ ಹಂದಿ ಹೆಂಡತಿ ಇದ್ದಳು, ಹಂದಿ ಮಕ್ಕಳು ಮತ್ತು ಹಂದಿ ನೆಂಟರಿಷ್ಟ್ರು. ಸ್ವಲ್ಪ ಕಾಲವಾದ ಮೇಲೆ ಬ್ರಹ್ಮದೇವನು ಭೂಮಿಗೆ ಬಂದು ಅವನಿಗೆ ಹೇಳಿದನು, ನನ್ನ ಪ್ರಿಯ ಇಂದ್ರ, ಒಮ್ಮೆ ನೀನು ಸ್ವರ್ಗಲೋಕದ ದೊರೆಯಾಗಿದ್ದೆ, ಒಮ್ಮೆ ಅಖಿಲ ಐಶ್ವರ್ಯವನ್ನು ಹೊಂದಿದ್ದೆ. ಈಗ ನೀನು ಹಂದಿ ಆಗಿ ಹುಟ್ಟಿದ್ರಿಂದ ನಿನ್ನ ಹಿಂದಿನ ಉನ್ನತ ಸ್ಥಾನಮಾನಗಳನ್ನ ಮರೆತು ಬಿಟ್ಟಿದೀಯಾ. ದಯವಿಟ್ಟು ಈ ಅಸಹ್ಯವಾದ ಬದುಕನ್ನು ಬಿಟ್ಟು ನನ್ನ ಜೊತೆ ಬಾ. ಆಗ ಬ್ರಹ್ಮದೇವನು ಹೀಗೆಲ್ಲ ಹೇಳಿದ್ರು ಇಂದ್ರನಿಗೆ ಅವನ ಮಾತುಗಳು ಮನದಟ್ಟಾಗಿರ್ಲಿಲ್ಲ. ಅವನು ಹೇಳಿದ, ನಾನೇಕೆ ನಿಮ್ಮೊಂದಿಗೆ ಬರಬೇಕು? ನಾನು ಬಹಳ ಸಂತೋಷದಿಂದ ಇದ್ದೀನಿ, ನನಗೆ ಹೆಂಡತಿ ಮಕ್ಕಳು ಮತ್ತು ಮನೆ ಇವೆ. ಇಂದ್ರನು ತನ್ನ ಹಂದಿ ಸಂಸಾರವನ್ನು ಬಹಳವಾಗಿ ಹಂಚಿಕೊಂಡಿರುವುದನ್ನು ನೋಡಿದ ಬ್ರಹ್ಮದೇವನು ಆ ಮರಿ ಹಂದಿಗಳನ್ನು ಕೊಂದನು. ಆಮೇಲೆ ಇಂದ್ರನ ಹಂದಿ ಹೆಂಡತಿಯನ್ನು ಕೊಂದನು. ತನ್ನ ಹೆಂಡತಿ ಸತ್ತಿದ್ದನ್ನು ನೋಡಿ ಇಂದ್ರನಿಗೆ ಬದುಕಿನಲ್ಲಿ ಹತಾಶೆ ಉಂಟಾಯಿತು. ಓ, ನೀವು ನನ್ನ ಇಡೀ ಪರಿವಾರವನ್ನು ಸಾಯಿಸಿಬಿಟ್ಟಿದ್ದೀರಾ. ಆಗಲೇ ಇಂದ್ರ ಸ್ವರ್ಗಲೋಕಕ್ಕೆ ಬ್ರಹ್ಮನೊಂದಿಗೆ ಹೋಗಲು ಒಪ್ಪಿದ್ದು. ಹೀಗೆ ಕೃಷ್ಣ ಕೆಲವೊಮ್ಮೆ ಜೀವಿ ಹತಾಶೆಯ ಅಂಚಿಗೆ ಬಂದು ಬಿಡುವ ಪರಿಸ್ಥಿತಿಯನ್ನು ಸೃಷ್ಟಿಸ್ತಾನೆ. ಈ ಹತಾಶೆಯಲ್ಲಿ ಜೀವಿಗಳು ಅವನತ್ತ ಮನಸ್ಸು ಮಾಡಿ ಅವನಿಗೆ ಸಂಪೂರ್ಣವಾಗಿ ಶರಣಾಗ್ತಾರೆ. ಹರಿಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೆಂಗ್ ಹುಡುಕಿದ್ರಿ ಮಾತಾಜಿ ಇಷ್ಟು ಬೇಗ? ಎಲ್ಲಿಂದ ಓದಿದ್ರಿ ನೀವು? ಭಕ್ತಿ ತತ್ವ ಮೀಮಾಂಸೆ ಬುಕ್ಕಲ್ಲಿ ಇದೆ ಪ್ರಭು ಇದು. ಓಕೆ, ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಇದ್ರಲ್ಲಿ ಅರ್ಥ ಆಗತ್ತೆ ಕೆಲವು ಸತಿ ಕೃಷ್ಣ ಯಾಕೆ ನೆನ್ನೆ ಓದಿದ್ವಲ್ಲ, ಹರಶ್ಚಾಹಂ
ಭಕ್ತಿ ಯಾರ ಮೇಲೆ ಕೃಪೆ ತೋರಿಸ್ತೀನೋ ಅವ್ರ ಮೇಲೆ ಅವ್ರ ಹತ್ರ ಇರೋದಕ್ಕೆ ಕಿತ್ಕೋತೀನಿ, ಹರಣ ಮಾಡ್ಬಿಡ್ತೀನಿ ಅಂತ. ನೋಡಿ ಈ ತರ ಕಾರಣಕ್ಕೋಸ್ಕರ ನೋಡಿ ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ನೋಡಿ ಬಹಳ ಲಾಭ ಇದೆ. ನೋಡಿ ಬಹಳ ಲಾಭ ಇದೆ. ನೋಡಿ ಭಗವಂತ ಅದಕ್ಕೆ ಯೋಗಕ್ಷೇಮಂ ವಹಮ್ಯಹಂ ಅಂತ ಹೇಳೋದು. ಏನೆಲ್ಲ ಇದೆಯೋ ಅದನ್ನ ರಕ್ಷಿಸ್ತೀನಿ, ನೋಡಿ ಆ ಏನೆಲ್ಲ ಬೇಕೋ ಕೊಡ್ತೀನಿ ಅಂತ. ನೋಡಿ ಹಂಗೆ ನೋಡಿ ಹಂಗಾಗಿ ಇದು ಬಹಳ ಮುಖ್ಯ ಆಗತ್ತೆ. ನೋಡಿ ಕೆಲವು ಸತಿ ಬದುಕಲ್ಲಿ ಈ ತರದ್ದೇನಾದ್ರೂ ಘಟನೆಗಳು ನಡೆದಾಗ ಆ ರೀತಿ ಸ್ವೀಕರಿಸ್ಬೇಕಾಗತ್ತೆ. ಏನೇ ಆಗ್ಲಿ ಭಕ್ತಿ ಕಡೆಗೆ ಹೆಚ್ಚು ಅವಕಾಶಗಳನ್ನು ಪಡ್ಕೊಳ್ಳೋದು, ಇವೆಲ್ಲ ಕಾರಣಗಳನ್ನ ನೋಡಿ ತಿಳ್ಕೊಳ್ಳುವಂಥದ್ದು, ಎಂಥ ಸಂದರ್ಭದಲ್ಲೂ ಭಕ್ತಿನ ಬಿಡದೆ ಇರುವಂಥದ್ದು, ಭಕ್ತಿಯಲ್ಲಿ ಮುಂದುವರಿಯೋಕೆ ಪ್ರಯತ್ನ ಮಾಡೋದು ತೀರಾ ಅವಶ್ಯಕ. ನೋಡಿ ಅದಕ್ಕೆ ನೋಡಿ ಪ್ರಭುಪಾದರ ಇಡೀ ಬಯೋಗ್ರಫಿ, ಪ್ರಭುಪಾದರ ಲೀಲಾಮೃತ ಓದಿದ್ರೆ ನಮ್ಗೆ ಇದೇ ಸ್ಪಷ್ಟ ಆಗೋದು. ಯಾರ ಬದುಕಲ್ಲಿ ನೋಡಿ ನೋಡಿ ಕುಂತಿ ಮಹಾರಾಣಿ ಪ್ರಾರ್ಥನೆಗಳಾದ್ರೂ ಓದಿ, ಪ್ರಹ್ಲಾದ್ ಮಹಾರಾಜನ ಕಥೆ ಆದ್ರೂ ಓದಿ, ನೋಡಿ ಇದು ಸ್ಪಷ್ಟ ಆಗುತ್ತೆ. ಇವ್ರದ್ದು ಏನು ವಿಶೇಷ ಗುಣ ಅಂದ್ರೆ ಬಹಳ ಪರೀಕ್ಷೆಗಳು ಬಂದಿರ್ತವೆ, ಎಂಥ ಸಂದರ್ಭದಲ್ಲೂ ಭಕ್ತಿಯನ್ನು ಬಿಡೋದಿಲ್ಲ. ನೋಡಿ ಇದು ವಿಚಾರ. ನೋಡಿ ಹಂಗೆ ಕನಕದಾಸರ ಬದುಕಲು ಹಂಗೆ ಆಯ್ತು. ಅವರು ನೋಡಿ ಅವರು ತೀವ್ರವಾಗಿ ಒಂದು ಯುದ್ಧದಲ್ಲಿ ಗಾಯಗೊಳ್ತಾರೆ. ನೋಡಿ ಅದಕ್ಕೆ ಹಿಂದೆ ನೋಡಿ ಅವ್ರ ಪತ್ನಿ, ಮಕ್ಕಳು ನೋಡಿ ಇವೆಲ್ಲಾನು ಕಳ್ಕೊಂಡ್ಬಿಟ್ಟಿರ್ತಾರೆ ಅವ್ರು. ನೋಡಿ ಹಿಂಗೆಲ್ಲ ಆಗತ್ತೆ ಬದುಕುಗಳು. ನೋಡಿ ಭಕ್ತಿಗೆ ಬಂದ್ರೆ ಹಿಂಗೆಲ್ಲ ಆಗತ್ತೆ ಅಂತ ಅಂದ್ಕೋಬಾರ್ದು. ನೋಡಿ ಭಗವಂತನ ಒಂದು ಯೋಜನೆಯಲ್ಲಿ ನಾವು ಭಾಗ ಆಗ್ಬೇಕು. ನೋಡಿ ಎಲ್ಲರಿಗೂ ಹಿಂಗೆ ಆಗತ್ತೆ ಅದಕ್ಕೋಸ್ಕರ ಭಕ್ತಿ ಮಾಡಲ್ಲ ಅನ್ನೋದಲ್ಲ. ನಾವು ನಮ್ಮ ಕರ್ಮಾನುಸಾರ ನಡೆಯುತ್ತೆ. ಭಗವಂತನ ಕೃಪೆ ಇದ್ರೆ ನೋಡಿ ಅದಕ್ಕೆ ನೋಡಿ ಪಾಂಡವರಿಗೆ ಹೆಂಗೆ ಕೃಷ್ಣ ಸಹಾಯ ಮಾಡ್ತಾನೋ ಆ ತರ ನೋಡಿ ಹಂಗೆ. ನೋಡಿ ಇಲ್ಲಿ ದೇವೋತ್ತಮ ಪರಮ ಪುರುಷನ ತೀರ್ಮಾನವನ್ನು ಅವಲಂಬಿಸಿದೆ. ವ್ಯಕ್ತಿಗತ ಆತ್ಮವನ್ನು ಸಾವಿನ ನಂತರ ಒಬ್ಬ ತಾಯಿಯ ಗರ್ಭದಲ್ಲಿ ಇಡಲಾಗುತ್ತದೆ. ಅಲ್ಲಿ ಪರಮಶಕ್ತಿಯ ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬಗೆಯ ದೇಹವು ಲಭ್ಯವಾಗುತ್ತದೆ ಎಂದು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಹೇಳಿದೆ. ಆದುದೆಂದರೆ ನಾವು ಐಹಿಕ ಅಸ್ತಿತ್ವದಲ್ಲಿ ಪ್ರಾಣಿಗಳು, ಕೀಟಗಳು, ಮನುಷ್ಯರು ಮೊದಲಾದ ಅನೇಕ ಬಗೆಯ ಜೀವ ವರ್ಗಗಳನ್ನು ಕಾಣುತ್ತೇವೆ. ಎಲ್ಲವನ್ನೂ ಮೇಲಿನ ಸ್ಥಾನದ ಶಕ್ತಿಯು ವ್ಯವಸ್ಥೆ ಮಾಡುತ್ತದೆ. ಅವೆಲ್ಲ ಆಕಸ್ಮಿಕಗಳಲ್ಲ. ಅಸುರಿ ಪ್ರಕೃತಿಯವರನ್ನು ನಿರಂತರವಾಗಿ ರಾಕ್ಷಸರ ಗರ್ಭಗಳಲ್ಲಿ ಇಡಲಾಗುತ್ತದೆ. ಹೀಗೆ ಅವರು ನರಾಧಮರಾಗಿ ಅಸೂಯಾಪರರಾಗಿಯೇ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನೀವು ಕೇಳ್ಬಹುದು, ಯಾಕೆ ದೇವತೆಗಳ ನೋಡಿ ಗರ್ಭಗಳಲ್ಲೆಲ್ಲ ಇಡ್ಬೋದಾಯ್ತಲ್ಲ ಅಂತ ಕೇಳ್ಬೋದು. ಏನು ಉತ್ತರ ಅದಕ್ಕೆ? ಅಸುರಿ ಗರ್ಭಗಳಲ್ಲಿಟ್ಟು ಅವ್ರ ಅಸುರಿ ಸ್ವಭಾವಗಳನ್ನೇ ಬೆಳೆಸುವಂಥದ್ದು. ನೋಡಿ ಇದು ಸಾಫ್ಟ್ವೇರ್, ಅದು ನಮ್ದೇ ಆಯ್ಕೆ. ಕೆಲವು ಇಂಥ ಮನಸ್ಥಿತಿ ಇರುವಂತವ್ರನ್ನ ದೇವಲೋಕ ದೇವ ಕುಟುಂಬಗಳಲ್ಲಿ ಇಟ್ಬಿಟ್ರೆ ಏನಾಗತ್ತೆ ಅಲ್ಲಿ? ಡಿಸ್ಟರ್ಬೆನ್ಸ್. ಹಾ ನೋಡಿ ಅಲ್ಲಿ ಸರಿ ಬರೋದಿಲ್ಲ. ಹಾ ನೋಡಿ ಅದು ನೋಡಿ ವ್ಯವಸ್ಥಿತವಾಗ ಹಂಗ ಆಗೋದಿಲ್ಲ, ಅಲ್ಲಿ ಸರಿ ಬರೋದಿಲ್ಲ ನೋಡಿ. ಹಂಗಾಗಿ ಅಂತಂತವ್ರನ್ನ ಅಂತಂತ ಕುಟುಂಬಗಳಲ್ಲಿ ಹುಟ್ಟೋದು. ಈಗ ನಮ್ಗೆ ಗೊತ್ತಾಯ್ತು ನಾವ್ ಯಾಕೆ ಈ ಜನ್ಮ ಪಡ್ಕೊಂಡಿದೀರಿ ಅಂತ ಗೊತ್ತಾಗ್ತಾ ಇದೆಯಾ? ಈ ದೇಹ ಯಾಕೆ ಪಡ್ಕೊಂಡ್ವಿ, ಈ ಕುಟುಂಬದಲ್ಲಿ ಯಾಕೆ ಹುಟ್ಟಿದೀವಿ ಅಂತ ಗೊತ್ತಾಯ್ತಾ ನಮ್ಮೆಲ್ಲರಿಗೂ? ಅರ್ಥ ಆಯ್ತು ಪ್ರಭು. ಹೌದು ಅಲ್ವಾ? ನೋಡಿ ಈ ಕುಟುಂಬದಲ್ಲಿ ನಾನು ಯಾಕೆ ಹುಟ್ಟಿದೀನಿ ಅನ್ನೋದ್ರದ್ದು ವಿಚಾರ ಗೊತ್ತಾಗುತ್ತೆ. ಈಗ ನಿಮ್ ಕುಟುಂಬದಲ್ಲಿ ಹುಟ್ಟಿರೋ ಮಕ್ಕಳು ಯಾಕೆ ನಿಮ್ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು. ಅದಕ್ಕೆ ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿರೋ ಮಕ್ಕಳಿಗೆ ಬಹಳ ವಿಶೇಷ ಪ್ರಾಮುಖ್ಯತೆ ಕೊಡಿ, ಅವ್ರನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸೋ ಪ್ರಯತ್ನ ಮಾಡಿ. ಯಾಕೆ ನೋಡಿ ಅದಕ್ಕೊಂದು ಉದ್ದೇಶ ಕಾರಣಕ್ಕೆ ಆ ಕುಟುಂಬಕ್ಕೆ ಒಂದು ಆತ್ಮವನ್ನು ಕಳ್ಸಿರ್ತಾನೆ. ನೀವ್ ಯಾರಾದ್ರೂ ಹೋಗಿ ನಿಮ್ ಮಕ್ಕಳನ್ನ ಮೊಮ್ಮಕ್ಕಳನ್ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರಾ? ಶಾಪಿಂಗ್ ಹೋಗಿದ್ರಾ? ನೋಡಿ ಅಲ್ವಾ? ನಿಮ್ಮ ಕರ್ಮಾನುಸಾರ, ನಿಮ್ಮ ಮಕ್ಕಳ ಕರ್ಮಾನುಸಾರ, ನಿಮ್ಮ ಮೊಮ್ಮಕ್ಕಳ ಕರ್ಮಾನುಸಾರ ನೋಡಿ ಆಯಾಯ ಕುಟುಂಬಗಳಲ್ಲಿ ಹುಟ್ಟಿರ್ತಾರೆ. ಯಾರು ಶಾಪಿಂಗ್ ಮಾಡಿ ಬರಕ್ಕಾಗಲ್ಲ. ನಾವೇನೋ ಬಯಸ್ಬಹುದು ನೋಡಿ ಹಂಗೆ ಕರ್ಮಾನುಸಾರ ನೋಡಿ ಭಗವಂತ ಆಯಾ ಗರ್ಭಗಳಲ್ಲಿ ಇಡ್ತಾನೆ ನೋಡಿ, ಆಯಾ ಕುಟುಂಬಗಳಲ್ಲಿ ಹುಟ್ಟೋ ತರ ಮಾಡ್ತಾನೆ.
ನೋಡಿ, ಏನೇ ಆಗ್ಲಿ, ಯಾರ್ದು ಎಂಥದೇ ಒಂದು ಹಿನ್ನೆಲೆ ಇರ್ಲಿ, ಒಂದು ಅವಕಾಶ ಕೊಡ್ತಾನೆ ನೋಡ್ರಿ ಭಗವಂತ. ನಿರಂತರವಾಗಿ ಅವಕಾಶಗಳು ಕೊಡ್ತಾನೆ. ನಾವು ಉಪಯೋಗಿಸ್ಕೋತೀವೋ ದುರುಪಯೋಗಿಸ್ಕೋತೀವಿ ಅನ್ನೋದು ನಮ್ಮ ಮೇಲೆ ಅವಲಂಬಿತ. ಈಗ ನಂದು ಕುಟುಂಬ ಯಾವುದೋ ಒಂದು ಹಿನ್ನೆಲೆ, ಕೆಟ್ಟದ ಒಂದು ಹಿನ್ನೆಲೆ ಇರುತ್ತೆ. ಈಗ ನನಗೆ ಅವಕಾಶ ಇದೆಯೋ ಇಲ್ವೋ ಭಕ್ತಿ ಮಾಡಕ್ಕೆ? ವಿಶೇಷವಾಗಿ ಇದೆ ನೋಡಿ, ಚೈತನ್ಯ ಮಹಾಪ್ರಭುಗಳ ಆಂದೋಲನ ನಡೀತಾ ಇರೋಂಥ ಈ ಒಂದು ಅವಕಾಶದಲ್ಲಿ ನೋಡಿ, ಯಾರೂ ಅನರ್ಹರೇ ಅಲ್ಲ, ಎಲ್ಲರಿಗೂ ಅವಕಾಶ ಇದೆ ನೋಡಿ. ಹಿಂದೆ ಹಿಂಗಿರ್ಲಿಲ್ಲ ನೋಡಿ. ನೀವು ಭಗವದ್ಗೀತೆ ಓದ್ಬೇಕು ಅಂತಂದ್ರೆ ಒಂದು ನಿರ್ದಿಷ್ಟ ಕುಟುಂಬದಲ್ಲೇ ಹುಟ್ಟಿರ್ಬೇಕು ಅಂತ ಇತ್ತು ನೋಡಿ. ಇವತ್ತು ಹಂಗಿಲ್ಲ ನೋಡಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ಶಾಸ್ತ್ರ ಅಧ್ಯಯನಕ್ಕೆ ಅವಕಾಶನೇ ಇಲ್ಲ ನೋಡಿ. ವೇದ ಅಧ್ಯಯನ ಎಲ್ಲ ಮಾಡಕ್ಕಾಗಲ್ಲ, ಶಾಸ್ತ್ರಾಧ್ಯಯಗಳೆಲ್ಲ ಮಾಡಂಗಿಲ್ಲ ನೋಡಿ. ಈ ತರದೆಲ್ಲ ಹಿಂದೆ ಇತ್ತು. ಇದು ಪ್ರಭುಪಾದರ ಕೃಪೆ ನೋಡಿ. ಹೀಗೆ ಅವರು ನರಾಧಮರಾಗಿ ಅಸೂಯಪರರಾಗಿ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇಂತಹ ಅಸುರಿ ವರ್ಗದವರು ಯಾವಾಗಲೂ ಅತಿಕಾಮಿಗಳಾಗಿ, ಯಾವಾಗಲೂ ಹಿಂಸಾಪರರು, ದ್ವೇಷ ಭರಿಸುವಂತಹವರು ಮತ್ತು ಕೊಳಕರು, ಅಶುಚಿ ಎಂದು ಪರಿಗಣಿಸಲಾಗುತ್ತದೆ. ಕಾಡಿನ ಹಲವು ಬಗೆಗಳ ಬೇಟೆಗಾರರನ್ನು ಅಸುರಿ ಜೀವವರ್ಗಕ್ಕೆ ಸೇರಿದವರೆಂದು ಪರಿಗಣಿಸಲಾಗುತ್ತದೆ ನೋಡಿ. ಕಾಡಿನ ಹಲವು ಬಗೆಗಳ ಬೇಟೆಗಾರರಿದ್ದಾರೆ ನೋಡಿದಿರಾ? ಅವ್ರಿಗೆ ಈ ಪ್ರಾಣಿಗಳ ಬೇಟೆ ಆಡೋದು ಅವ್ರಿಗೆ ಖುಷಿ, ಮಜಾ. ಅವು ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ, ನೋವಾಗುತ್ತೆ ಅನ್ನೋದ್ರ ಪರಿಕಲ್ಪನೆ ಅವರು ಗಮನಿಸೋದೇ ಇಲ್ಲ ನೋಡಿದಿರಾ? ಅವ್ರ ಬಾಯಿ ಚಪಲ ಪೂರೈಸ್ಬೇಕು ನೋಡಿ, ಅವ್ರ ಉದ್ದೇಶ ಪೂರೈಸ್ಬೇಕು ನೋಡಿದಿರಾ? ನೋಡಿ, ಆ ತರ ಬೆಳೆದಂತ ಒಬ್ಬ ವಾಲ್ಮೀಕಿ ನಾರದರ ಸಂಪರ್ಕಕ್ಕೆ ಬರ್ತಾನೆ ನೋಡಿ. ಆತ ನೋಡಿ ಒಬ್ಬ ದೊಡ್ಡ ಋಷಿ ಆಗ್ತಾರೆ ನೋಡಿ. ಆತನ ಮುಂದೆ 2 ಗಂಡು ನೋಡಿ ಹೆಣ್ಣು ಪ್ರಾಣಿ ಪಕ್ಷಿಗಳಿಗೆ ಒಬ್ಬ ಬೇಟೆಗಾರ ಬಾಣ ಹೊಡಿತಾನೆ ನೋಡಿ. ಆತನಿಗೆ ಅಂತಃಕರಣ ನೋಡಿ ಉತ್ಪನ್ನ ಆಗತ್ತೆ ನೋಡಿ. ಅಲ್ಲಿ ಹೇಳ್ತಾನೆ ಮಾ ನಿಷಾದ. ನಿಷಾದ ಅಂದ್ರೆ ಬೇಟೆಗಾರ ಅಂತ ನೋಡಿ. ಆತನನ್ನು ಆ ಕ್ರೌಂಚ ಪಕ್ಷಿಗಳು ನೋಡಿ. ಅಲ್ಲಿಂದ ರಾಮಾಯಣ ಹುಟ್ಟುತ್ತೆ ನೋಡಿ. ರಾಮಾಯಣದ ಮೊದಲನೇ ನೋಡಿ ಭಾಗ ಈ ಒಂದು ಸೀನ್. ಹಂಗೆ ವಾಲ್ಮೀಕಿ ಕೂಡ ಒಂದು ಸಂದರ್ಭದಲ್ಲಿ ಹಂಗೆ ಇದ್ದವನು ನೋಡಿ, ಭಕ್ತನಾದ್ಮೇಲೆ ಬದಲಾವಣೆ ಆಗುತ್ತೆ ನೋಡಿ. ಅದೇ ತರ ಮೃಗಾರಿ ಕೂಡ ಅದೇ ತರ ನೋಡಿ. ತಾವು ಕೂಡ ಒಬ್ಬರು ಕೂಡ ಅಲ್ವಾ? ತಮ್ಮಲ್ಲೂ ಈ ತರದ್ ಏನೋ ಒಂದು ಬದಲಾವಣೆಗಳಾಗಿದ್ಯಾ? ಆಗಿದೆ ಪ್ರಭು ಅಲ್ವಾ? ಆಗ್ತಾ ಇದೆ ಅಲ್ವಾ? ನೋಡಿ, ಎಷ್ಟೋ ಬದಲಾವಣೆಗಳು ನೀವು ಕಂಡಿರ್ತೀರಿ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ. ಕೃಷ್ಣ ಪ್ರಜ್ಞೆ ನಿಜವಾಗ್ಲೂ ಕೆಲಸ ಮಾಡತ್ತಾ? ನಮ್ಗೆ ಕೊಟ್ಟಿರೋ ಸಾಧನ ಕ್ರಮ ಅಂತ ಹೇಳಿದ್ರಿಂದ ಅರ್ಥ ಆಗ್ತಿದ್ಯಾ 100% ಅಲ್ವಾ? ನೋಡಿ, ತಾವು ಕೂಡ ಒಬ್ಬೊಬ್ರು ಕೂಡ ಗಮನಿಸಬಹುದು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರು ಹೇಳುವಂಥದ್ದು ಇದೆಯಾ? ಹೊಸಬರಿದಾರ? ಪರಿಚಯ ಮಾಡ್ಕೊಡೋದಿದ್ಯಾ? ಹರೇ ಕೃಷ್ಣ. ಇದ್ರೆ ಇವತ್ತು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಕ್ಲಾಸ್ ಇರುತ್ತೆ. ಇದಕ್ಕೆ ಒಬ್ರು ನನ್ನ ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡ್, ಒಬ್ರು IFS ಆಫೀಸರ್ ಇವತ್ತಿನ ಕ್ಲಾಸ್ ಮಾಡ್ತಾರೆ. ಅವರು ಎನ್ವೈರನ್ಮೆಂಟಲ್ ಸ್ಪಿರಿಚುವಲಿಸಂ ಅಂತ ಒಂದು ಕ್ಲಾಸ್ ಮಾಡ್ತಾರೆ. ಅಂದ್ರೆ ಈ ಭೌತಿಕ ಪ್ರಕೃತಿಯನ್ನ ರಕ್ಷಣೆ ಮಾಡೋದಕ್ಕೆ ಹೆಂಗೆ ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಿಂದ ಹೇಗೆಲ್ಲಾನು ಪ್ರಯತ್ನ ಮಾಡ್ಬೋದು, ಆಧ್ಯಾತ್ಮಿಕ ಬದುಕು ಮಾಡಿದ್ರೆ ಪ್ರಕೃತಿ ಹೇಗೆ ಒಳ್ಳೆ ಪರಿಣಾಮ ಆಗತ್ತೆ, ಉಳಿಯುತ್ತೆ, ಬೆಳೆಯುತ್ತೆ, ಪ್ರಕೃತಿ ಆಗ್ತಿರೋ ಹಾನಿ ಇವರೆಲ್ಲ ತಡಿಬಹುದು, ಹೇಗೆಲ್ಲ ಸಂರಕ್ಷಿಸಬಹುದು ಅನ್ನೋ ವಿಷಯವಾಗಿ ಮಾತಾಡ್ತಾರೆ ನೋಡಿ. ಇದಕ್ಕೆ ಈಗ ನಾನೇನು ನಿಮ್ಗೆ ಕೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ತಾವೆಲ್ಲರೂ ಜಾಯಿನ್ ಆಗಿ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಜಾಯಿನ್ ಆಗ್ತಾರೆ. ನಾನು ಲಿಂಕ್ ಶೇರ್ ಮಾಡ್ತೀನಿ, ಯೂಟ್ಯೂಬ್ ಲಿಂಕ್. ತಾವು ಏನಾದ್ರೂ ಅದು 70-80 ಖಂಡಿತ ಸಂಖ್ಯೆ ದಾಟುತ್ತೆ. ನನ್ನ ಸ್ಟೂಡೆಂಟ್ಸೇ 78 ಜನ ಇದ್ದಾರೆ. ನೀವು ಅವಕಾಶ ಕೊಡೋದಕ್ಕೂ, ಅವ್ರಿಗೆ ಅವಕಾಶ ಕೊಡೋಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗ್ಬೋದು. ಮತ್ತೆ ನಿಮ್ಮ ಬಂಧು ಬಳಗದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ಇಂಗ್ಲಿಷ್ ಬಂದವರು ಇದ್ದಾರೆ, ಅವರೆಲ್ಲರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕನೆಕ್ಟ್ ಮಾಡ್ಬೋದು.
ಇಂಥ ಕಾರ್ಯಕ್ರಮಗಳಿಗೆ ಕೊನೆ ಪಕ್ಷ ಕನೆಕ್ಟ್ ಮಾಡ್ಬೋದು ನೋಡಿ. ಅದು ಎಜುಕೇಶನ್, ಪಾರ್ಟ್ ಆಫ್ ದ ಎಜುಕೇಶನ್ ನೋಡಿ. ಇಂಥದಕ್ಕಾದ್ರೂ ನೀವು ಸಹಾಯ ಮಾಡ್ಬೋದಾ? ಕೊನೆ ಪಕ್ಷ ಭಗವದ್ಗೀತೆ ಭಾಗವತಂ ಕೇಳಕ್ಕೆ ಅವ್ರಿಗೆಲ್ಲ ಸಮಯ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಒಂದು ವಿಚಾರ, ವೈಜ್ಞಾನಿಕ ವಿಚಾರಕ್ಕೆ ಆಹ್ವಾನ ಮಾಡ್ಬೋದಾ? ಹರೇ ಕೃಷ್ಣ ಪ್ರಭುಜಿ. ಮಾಡ್ತೀವಿ ಟೈಮಿಂಗ್ ಎಷ್ಟು ಪ್ರಭುಜಿ. ಪ್ರಭುಜಿ? ಟೈಮಿಂಗ್ಸ್ 7 ಗಂಟೆಯಿಂದ. ಪ್ರತಿ ಶನಿವಾರ 7 ಗಂಟೆಯಿಂದ 8 ಗಂಟೆಗೆ ಇರುತ್ತೆ, ಪ್ರತಿ ಶನಿವಾರ. ಧನ್ಯವಾದ. ಹಾ, ದಯವಿಟ್ಟು ನಿಮ್ ಕಡೆಯಿಂದ ಒಬ್ಬೊಬ್ರು ಕೂಡ ಪ್ರಯತ್ನ ಮಾಡಿ. ಯೂಟ್ಯೂಬ್, ಝೂಮ್ ಅಲ್ಲಿ ನಾನು ಪ್ರಯತ್ನ ಮಾಡ್ತೀನಿ, ಲಿಂಕ್ ಎಲ್ಲರೂ ಸೇರೋ ತರದ್ದು. ಬಟ್ ಆಗದೆ ಇದ್ರೆ ಯೂಟ್ಯೂಬ್ ಅಲ್ಲಿ ಅವಕಾಶ ಇರುತ್ತೆ, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ನಮ್ ಹರೇ ಯೂಟ್ಯೂಬ್ ಕೃಷ್ಣ ಚಾನಲ್. ಪ್ರಭುಜಿ, ಅಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ ಇರೋದನ್ನ ಕಳ್ಸಿದ್ರೆ ಹೋಗುತ್ತಾ ಪ್ರಭುಜಿ ಲಿಂಕ್ ಬೇರೆಯವ್ರಿಗೆ? ಹಾ, ನಾನು ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದನ್ನು ಶೇರ್ ಮಾಡ್ಬೋದು. ಓಕೆ. ನಮ್ಮ ಯೂಟ್ಯೂಬ್ ಚಾನಲ್ ಅಂತೂ ನಿಮ್ಗೆಲ್ಲರಿಗೂ ನೀವೇನ್ ಮಾಡ್ಬೇಕು, ಹೋಗಿ ಅದನ್ನ ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹೇಗ್ ಮಾಡೋದು ಅಂತ ನಾನು ಈಗ ನೋಡ್ರಿ ಇಲ್ಲಿ ತೋರಿಸ್ತೀನಿ. ದಯವಿಟ್ಟು ತಾವ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ನೋಡಿ ನಾನು ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಕೆಲವೊಂದು ಸವಲತ್ತುಗಳು ಸಿಗ್ತವೆ. ನಮ್ಗೊಂದು ನೋಡಿ, ನೀವು ಯಾವಾಗೆಲ್ಲ ಚಾನೆಲ್ ನೋಡ್ತೀರಿ, ಇನ್ಮೇಲೆ ನಾನು ಪ್ರಯತ್ನ ಮಾಡ್ತೀನಿ ಲೈವ್ ಕೂಡ ಹಾಕೊಂಡು ಅದನ್ನೇ ಮತ್ತೆ ಹಂಗೆ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಎರಡೂ ಮಾಡ್ತೀನಿ. ಅವಾಗ ಈಗ ಯಾರು ಕೇಳಿದಿರಿ ಮತ್ತೆ ಇನ್ನೊಂದು ಅರ್ಧ ಗಂಟೆ 1 ಅವರ್ ಮಧ್ಯಾಹ್ನ ಇನ್ನೊಂದ್ಸತಿ ಕೇಳ್ತೀವಿ ಅಂತಂದ್ರೆ ಕೂಡ ಕೇಳ್ಬೋದು. ಆ ಥರದ್ದೊಂದು ವ್ಯವಸ್ಥೆ ನಾಳೆಯಿಂದ ಮಾಡ್ತೀನಿ. ಪ್ರಭು, ಅದು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ನೋಡಿ, ಆಪ್ಷನ್ ನಮ್ಮ ದೇವಸ್ಥಾನದಲ್ಲಿ ಆನ್ಲೈನ್ ಈ ಒಂದು ಕಾಂಪಿಟೇಷನ್ಸ್ ಮಾಡ್ತಾರೆ. ಇದಕ್ಕೆಲ್ಲ ನಿಮ್ಮ ಬಂಧು ಬಳಗ, ಮಕ್ಕಳು, ಇವ್ರಿಗೆಲ್ಲರಿಗೂ ಪ್ರೋತ್ಸಾಹಿಸಬಹುದು. ನೋಡಿ, ಇಲ್ಲಿ ಭಾರತ್ ಟ್ಯಾಲೆಂಟ್ ಫೆಸ್ಟ್ ಅಂತ ಇದೆಯಲ್ಲ, ನೋಡಿ ಇದು ರಿಜಿಸ್ಟ್ರೇಷನ್ಗೆ ಕೋಡ್ ಇದೆ. ನೋಡಿ ಇಲ್ಲಿ ಕ್ವಿಜ್, ಪೋಸ್ಟರ್ ಮೇಕಿಂಗ್, ಭಗವದ್ಗೀತಾ ಅಷ್ಟೇ. ನೀವು ಯಾರು ದೇವಸ್ಥಾನಕ್ಕೆ ಕೂಡ ಬರ್ಬೇಕಾಗಿಲ್ಲ. ನೋಡಿ, ಇದಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ಬೋದು. ಇದಕ್ಕೆ ಗೂಗಲ್ ಫಾರ್ಮ್ ಇದೆ, ನೋಡಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹಿಸಿ. ನೋಡಿ ಈ ತರದಕ್ಕೂ ಎಲ್ಲಾನು ಕೂಡ ಅನುಕೂಲ ಮಾಡಿಕೊಡಿ. ನೋಡಿ ಈ ತರದ್ದು ನೋಡಿ ಚಾನಲ್ ಇದೇನಿದೆಯೋ, ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರದ್ದು ಕೇಳ್ತಿರ್ತೀರಿ, ಭಕ್ತವತ್ಸಲ ಚಾನಲ್. ನೋಡಿ ಇಲ್ಲಿ ಭಕ್ತವತ್ಸಲ ಸರ್ಕಲ್ ಕಾಣ್ತಿದ್ಯಾ, ನೋಡಿ ಇದನ್ನ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಸಬ್ಸ್ಕ್ರೈಬ್ಡ್ ಅಂತ ಹೇಳಿ ಕಾಣಿಸ್ತಿದ್ಯಾ, ಒಂದು ಬೆಲ್ ಕಾಣ್ತಿದ್ಯಾ, ಇಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ ಪ್ರಭುಜಿ. ಇದನ್ನ ನೀವು ಸಬ್ಸ್ಕ್ರೈಬ್ಡ್ ಅಂತ ನೋಡಿ ಹಿಂಗ್ ಒತ್ತಬೇಕು ಅದನ್ನ. ನೋಡಿ ಇಲ್ಲಿ ನಿಮ್ಗೆ ಆಲ್ ಆಪ್ಷನ್ಸ್ ಈ ತರ ನೋಟಿಫಿಕೇಶನ್ ನೋಡಿ ಆಲ್ ಅಂತ ಕೊಟ್ರೆ, ನಾವು ಯಾವಾಗೆಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡ್ತೀವೋ ಆಗ ನೀವು ಯೂಟ್ಯೂಬ್ ಅಲ್ಲಿ ಫಸ್ಟ್ ಅಲ್ಲಿ ಟಾಪ್ ಅಲ್ಲಿ ಕಾಣಿಸ್ತಿರುತ್ತೆ. ನೋಡಿ ಅದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಇಲ್ಲಿ ಚಾನಲ್ಗೆ ಹೋದ್ರೆ ನೀವು ಇಲ್ಲಿ ಲೈವ್ ಅಂತ ಇದೆಯಲ್ಲ ಇರುತ್ತೆ ಅಲ್ಲಿ. ನೋಡಿ ನಾವು ಲಿಂಕ್ ಶೇರ್ ಮಾಡ್ಬೇಕು, ಇನ್ನು ಮಾಡಿಲ್ಲ ಅಂತೆಲ್ಲ ಕಾಯ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಭಕ್ತವತ್ಸಲ ಸರ್ಕಲ್ ಅಂತ ಹೇಳಿ ನೋಡಿ, ಅದರಲ್ಲಿ ಲೈವ್ ಅಂತ ಇರುತ್ತೆ. ಅಲ್ಲಿಗೆ ಹೋದ್ರೆ ಲೈವ್ ಅಲ್ಲಿ ನಡೀತಿರೋದು ಬರುತ್ತೆ. ಬೈ ಚಾನ್ಸ್ ಏನಾದ್ರೂ ನಿಮ್ಗೆ ಖಂಡಿತ ಇವತ್ತು ನಿಮ್ಗೆ ಸಿಗಲ್ಲ, ಯಾಕಂದ್ರೆ ಎಷ್ಟು ಜನ ಬರ್ತಾರೆ. ನೀವು ಈ ತರದ್ದು ಹೇಳ್ಬೋದು, ನಾವು ಲಿಂಕ್ ಶೇರ್ ಮಾಡ್ತೀವಿ, ಬಟ್ ಮಾಡ್ಲಿಲ್ಲ, ಲೇಟ್ ಆಯ್ತು ಅಂದ್ರೆ ಕೂಡ ಈ ತರ ಎಲ್ಲ ಮಾಡ್ಬೋದು. ಹರೇ ಕೃಷ್ಣ. ಮಾಡ್ತೀರಾ ನಿಮ್ ಕಡೆಯಿಂದ ಒಂದು ಕೆಲವ್ರನ್ನೆಲ್ಲಾನು ಆಹ್ವಾನ ಮಾಡೋ ಪ್ರಯತ್ನ ಮಾಡ್ತೀರಾ? ಯಾಕಂದ್ರೆ ಇವತ್ತು ಸಬ್ಸ್ಕ್ರೈಬ್ ಮಾಡಿದ್ದೇವೆ ಪ್ರಭು. ಮೊದ್ಲೇ ಮಾಡಿ, ಎಲ್ಲರೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿನ ಲೈಕ್ ಅಂತ ಇರುತ್ತೆ, ಲೈಕ್ ಮಾಡಿ. ನಾವೆಲ್ಲ ಮಾಡಿದ್ದೀವಿ ಪ್ರಭು. ಹಾ, ಯಾರೆಲ್ಲ ಮಾಡಿಲ್ವೋ ಅವರೆಲ್ಲ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಸಮಯ ಆಗ್ತಾ ಇದೆ. ಏನಾದ್ರು ವಿಶೇಷ? ಸೆಕೆಂಡ್ ಸ್ಯಾಟರ್ಡೆ ಅಭಿಷೇಕ ಇದೆಯಲ್ಲ ಪ್ರಭು ಟೆಂಪಲ್ ಅಲ್ಲಿ. ಹೌದು ಮಾತಾಜಿ, ಹೌದು.
ಸೆಕೆಂಡ್ ಸ್ಯಾಟರ್ಡೆ ಅಭಿಷೇಕ ಇದೆ. ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಸೆಕೆಂಡ್ ಸ್ಯಾಟರ್ಡೆ ಅಭಿಷೇಕ ಇದೆ. ಸಂಜೆ ನೋಡಿ ವಿಶೇಷ ಕಾರ್ಯಕ್ರಮ ಇದೆ ನೋಡಿ. ಇವತ್ತಿನ ಮಧ್ಯಾಹ್ನದವರೆಗೂ ಉಪವಾಸ ಇದೆ ನೋಡಿ. ಇದೆಲ್ಲನೂ ಗಮನಿಸಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಏನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ. ನೋಡಿ, ತಮ್ಮೆಲ್ಲರ ಪ್ರಾರ್ಥನೆ ಫಲ ನಮ್ಮ ಮಹಾರಾಣಿ ಮಾತಾಜಿಯವರ ಪತಿ ರಾವಣ ಪ್ರಭು ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಹರೇ ಕೃಷ್ಣ. ನೋಡಿ, ಇವತ್ತು ಗಾಂಧರ್ವ ಗಿರಿಧಾರಿ ಉಯ್ಯಾಲೆ ಜೂಲನ್ ಯಾತ್ರಾ ಕೊನೆಯ ದಿನ ಇದೆ. ಹಾಗೇನೆ ಶ್ರೀ ಬಲರಾಮ್ ವಿಶೇಷ ಪ್ರವಚನ ಕೂಡ ಇರುತ್ತೆ. ತಮ್ಮೆಲ್ಲರಿಗೂ ಇದು ಮಾಹಿತಿ. ಇವತ್ತು ಮಧ್ಯಾಹ್ನದವರೆಗೂ ನೋಡಿ ಉಪವಾಸ ಇದೆ. ಹರೇ ಕೃಷ್ಣ. ಅಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇದರಿಂದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ.